ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. KGF ಮೂವಿಯನ್ನ ನೋಡ್ಬೇಕಾದ್ರೆ ಮೈಯೆಲ್ಲ ಜುಮ್ ಅಂತ ಆಗುತ್ತೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಚಿಂದಿಯಾಗಿ ಮಾಡಿರ್ತಾರೆ. ಅದೇ ತರಾನೇ ಒಂದು ಸಿನಿಮಾ ಮಲಯಾಳಂ ಅಲ್ಲಿ ರಿಲೀಸ್ ಆಗಿದೆ ಅಂದ್ರೆ ನಂಬೋಕೆ ಆಗುತ್ತಾ? ಅದರಲ್ಲೂ ಸಲಾರ್ ಮೂವಿಯಲ್ಲಿ ಬರುವ ಪೃಥ್ವಿರಾಜ ಇದರಲ್ಲಿ ಭಯಂಕರವಾಗಿ ಆಕ್ಟ್ ಮಾಡಿದ್ದಾರೆ. ನೋಡ್ಬೇಕಾದ್ರೆ KGF ಮೂವಿಯಲ್ಲಿ ನಮಗೆ ಏನು ಫೀಲಿಂಗ್ ಸಿಕ್ತೋ ಅದೇ ಫೀಲಿಂಗ್ ಈ ಮೂವಿನ ನೋಡ್ಬೇಕಾದ್ರೆ ಸಿಗುತ್ತೆ. ಮೈಯೆಲ್ಲ ಜುಮ್ ಅಂತ ಆಗುತ್ತೆ, ಕೋಪ ತಲೆಗೆ ಹತ್ತುತ್ತೆ. ಮೂವಿಯ ಹೆಸರು ಏನು ಗೊತ್ತಾ? ಕಡುವ. ಹಾ ಗಾಯ್ಸ್, ಮತ್ತೆ ಹೇಳೋದಕ್ಕೆ ಮರ್ತು ಬಿಟ್ಟೆ. ಇವಾಗ ಹೇಗೆ ಮೂವಿ ಎಕ್ಸ್ಪ್ಲನೇಷನ್ ಅನ್ನ ಮಾಡಿ ನಿಮಗೆ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಾ ಇದೀನೋ ಅದೇ ತರ ಇನ್ನ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋದಕ್ಕಾಗಿ ಅದೇ ತರನೇ ನನ್ನ ಹುಡುಗರ ಗ್ಯಾಂಗ್ ಅನ್ನ ಸೇರಿಸಿ ಕಾಮಿಡಿ ಶೋ ಅನ್ನ, ಕಾಮಿಡಿ ವಿಡಿಯೋಸ್ ಅನ್ನ ಮಾಡಿ ಅದನ್ನ ನಮ್ಮ ಕನ್ನಡ ಅಭಿಮಾನಿ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮರ್ಯಾದೆ ಆ ವಿಡಿಯೋಸ್ ಅನ್ನ ನೋಡಿ 100% ಕಾಮಿಡಿ ಗ್ಯಾರಂಟಿ. ಬಿದ್ದು ನಗಾಡ್ತೀರಾ. ಎಂಟರ್ಟೈನ್ಮೆಂಟ್ ಗೆ ನಾನು ಗ್ಯಾರಂಟಿ. ಸೊ ಕನ್ನಡ ಅಭಿಮಾನಿ ಚಾನಲ್ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಮರ್ಯಾದೆ ಆ ವಿಡಿಯೋಸ್ ಅನ್ನ ನೋಡಿ ಆ ಚಾನಲ್ಗೂ ಸಪೋರ್ಟ್ ಅನ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರಿ, ಓಕೆ, ಇವಾಗ ಕಡುವ ನೋಡೋಣ. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರ್ಯಾದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಜೈಲಲ್ಲಿರುವ ಓರ್ವ ಕೈದಿ ಹತ್ರ ಅಲ್ಲಿ ನಾರ್ಮಲ್ ಆಗಿ ಕೆಲಸ ಮಾಡ್ತಾ ಇರುವ ಪೊಲೀಸ್ ಆಫೀಸರ್ ಬಂದು, ಏನಪ್ಪ ಈ ಜೈಲಿಗೆ ಹೊಸದಾಗಿ ಒಬ್ಬ ಕೈದಿ ಬರ್ತಾ ಇದ್ದಾನಂತೆ, ಅವನ ಹೆಸರನ್ನ ಕೇಳಿದ್ರೇನೆ ಎಲ್ಲರೂ ಶಾಕ್ ಆಗ್ತಾರಂತೆ, ನಿಜಾನಾ ಅಂತ ಕೇಳ್ಬೇಕಾದ್ರೆ ಫಸ್ಟ್ ಅವನ ಹೆಸರನ್ನ ಹೇಳಿ ಅಂತ ಈ ಕೈದಿ ಕೇಳ್ಬೇಕಾದ್ರೆ ಅದಕ್ಕೆ ಆಫೀಸರ್ ಕಡುವ ಅಂತ ಹೇಳಿದ ತಕ್ಷಣ ಇವನು ಶಾಕ್ ಆಗ್ತಾನೆ. ಕಡುವ ಅವರ ತಂದೆ ಒಂದು ಕಾಲದಲ್ಲಿ ಎಷ್ಟು ದೊಡ್ಡ ರಾಜ ಹುಲಿಯಾಗಿರ್ತಾ ಇದ್ರು ಗೊತ್ತಾ? ಅವರ ಮಗ ಈ ಜೈಲಿಗೆ ಬರ್ತಾನೆ ಅಂದ್ರೆ ಸೂಪರ್ ಸಾರ್. ಕಡುವ ಈ ಜೈಲಿಗೆ ಬರ್ತಾನೆ ಅಂದ್ರೆ ಆಮೇಲೆ ಈ ಜೈಲು ಎಷ್ಟು ಫೇಮಸ್ ಆಗುತ್ತೆ ಅಂತ ನೀವೇ ನೋಡಿ ಅನ್ನೋ ತರ ಬಿಲ್ಡಪ್ ಕೊಟ್ಟು ಈ ಕೈದಿ ಮಾತಾಡ್ತಾ ಇರ್ಬೇಕಾದ್ರೆ ಅದೇ ಸಮಯದಲ್ಲಿ ಅಲ್ಲಿರುವ ಜೈಲರ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ನಮ್ಮ ಕಡುವನಿಗೆ ಬೇಕಾಗಿರುವ ಐಜಿನೇ ಕಾಲ್ ಮಾಡಿ, ನಮ್ಮ ಹುಡುಗ ಬರ್ತಾ ಇದ್ದಾನೆ, ಅವನನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವನಿಗೆ ಯಾವುದೇ ತರ ತೊಂದರೆನೂ ಆಗ್ಬಾರ್ದು, ಸೇಫ್ ಆಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ನಂತರ ಮತ್ತೊಂದು ಕಾಲ್ ಬರುತ್ತೆ. ಅದರಲ್ಲಿ ನಮ್ಮ ಕಡುವನಿಗೆ ಆಪೋಸಿಟ್ ಆಗಿ ಇರುವ ಐಜಿ ಕಾಲ್ ಮಾಡಿದ್ದಾರೆ. ಜೈಲ್ ಒಳಗಡೆ ಹೊಸದಾಗಿ 5-6 ಪುಂಡರು ಬರ್ತಾರೆ ಕಡುವನ ಕೈ ಕಾಲನ್ನ ಮುರಿದಾಕೋದಕ್ಕಾಗಿ. ಏನೇ ಆದ್ರೂ ಸರಿ, ನೀನು ಅದನ್ನ ಕೇರ್ ಮಾಡ್ಕೋಬೇಡ, ಹಾಗೆ ಬಿಟ್ಬಿಡು. ಇವಾಗ ಇಬ್ಬರು ಐಜಿ ಕಾಲ್ ಮಾಡಿದ್ದಾರೆ. ಯಾರ ಮಾತನ್ನ ನಾವು ಕೇಳೋದು ಅಂತ ಇವರು ಒಳಗಡೆ ಕನ್ಫ್ಯೂಷನ್ ಆಗ್ಬೇಕಾದ್ರೆ ಸಿಎಂ ಗೆ ಬೇಕಾಗಿರುವ ಐಜಿ ಒಬ್ಬರು ಇದ್ದಾರೆ, ಅವರ ಮಾತನ್ನೇ ನಾವು ಕೇಳಬೇಕು, ಅವರೇನೇ ಪುಂಡರನ್ನ ಒಳಗಡೆ ಕಳಿಸ್ತಾ ಇದಾರಂತೆ. ಸೊ ನಾವು ಏನು ಕೇರ್ ಮಾಡೋದು ಬೇಡ ಅಂತ ಮಾತಾಡಿ ಡಿಸಿಷನ್ ನ ತಗೋಬಿಟ್ಟಿದ್ದಾರೆ ಈ ಪೊಲೀಸರ್ಸ್. ಅದೇ ಸಮಯದಲ್ಲಿ ಇಲ್ಲಿ ಹೊರಗಡೆ ಕಾರಲ್ಲಿ ನಮ್ಮ ಕಡುವನಿಗೆ ಬೇಕಾಗಿರೋರು 3 ಇರ್ತಾ ಇದ್ದಾರೆ. ಅದರಲ್ಲೂ ಸ್ಪೆಷಲ್ ಆಗಿ ಸೋಡಾ ಬುಟ್ಟಿಯನ್ನ ಹಾಕೊಂಡಿದ್ದಾರೆ ಅಲ್ವಾ. ಇವರು ಚಿಕ್ಕದ್ನಲ್ಲಿ ನಮ್ಮ ಕಡುವನಿಗೆ ಸ್ಕೂಲ್ ಅಲ್ಲಿ ಕ್ಲಾಸ್ ಅನ್ನ ತಗೊಂಡಿರೋರು. ಅವರು ಒಂದು ಬಾಕ್ಸ್ ಅನ್ನ ತಗೊಂಡು ಹೋಗಿ ಅಲ್ಲಿರುವ ಜೈಲರ್ ಹತ್ರ ಕೊಡ್ತಾರೆ. ನಮ್ಮ ಕಡುವ ಬಂದ್ರೆ ಈ ಸೂಟ್ ಕೇಸ್ ಅನ್ನ ಕೊಟ್ಬಿಡಿ, ಅವನಿಗೆ ಬೇಕಾಗಿರುತ್ತೆ. ಓಪನ್ ಮಾಡಿ ನೋಡಿದ್ರೆ ನಮ್ಮ ಕಡುವನಿಗೆ ತುಂಬಾನೇ ಇಷ್ಟವಾದ ಸ್ಮೋಕ್ ಐಟಮ್ ಇರ್ತಾ ಇದೆ. ಸರಿ, ಸೂಪರ್ ಆಗಿ ಅರೇಂಜ್ ಮಾಡಿ ಕೊಟ್ಬಿಡೋಣ ಅಂತ ಹೇಳ್ತಾರೆ ಜೈಲರುವೆ. ಅದೇ ಸಮಯದಲ್ಲಿ ಜೈಲ್ ಎಂಟ್ರೆನ್ಸ್ ಅಲ್ಲಿ ಒಂದು ಗಾಡಿ ಬಂದು ನಿಲ್ಲುತ್ತೆ. ಒಬ್ಬೊಬ್ಬರಾಗಿ ಕೆಳಗಡೆ ಇಳಿತಾರೆ. ನಮ್ಮ ಕಡುವನು ಬಂದು ಇಳಿತಾನೆ. ಸೂಪರ್ ಆದ ಬೀಜಂ ಜೊತೆಗೆ ಕೆಳಗಡೆ ಇಳಿದು ನಿಂತ್ಕೋತಾನೆ. ಬಂದು ಇಳಿದು ಒಳಗಡೆ ಬಂದಾಯ್ತು. ಜೈಲರ್ ನಮ್ಮ ಕಡುವವನ್ನ ನೋಡಿ, ಏನಪ್ಪಾ ನಿನ್ನ ಬಗ್ಗೆ ದೊಡ್ಡ ದೊಡ್ಡ ವಿಷಯಗಳೆಲ್ಲ ಬರುತ್ತಲ್ಲ, ಅಷ್ಟು ದೊಡ್ಡ ವ್ಯಕ್ತಿನ ನೀನು ಅಂತ ಕೇಳ್ಬೇಕಾದ್ರೆ, ಅಯ್ಯೋ ಆ ರೀತಿ ಎಲ್ಲ ಇಲ್ಲ ಸರ್, ದೊಡ್ಡ ಮನುಷ್ಯ ಎಲ್ಲ ಇಲ್ಲ ಸರ್, ಏನೋ ಕೆಟ್ಟ ಸಮಯ ಜೈಲ್ ಒಳಗಡೆ ಬಂದ್ಬಿಟ್ಟೆ, ತಗೊಳ್ಳಿ ಅಂತ ಜೈಲ್ ಒಳಗಡೆ ಹೋಗೋಕ್ಕೂ ಮುಂಚೆ ಗೋಲ್ಡ್ ಚೈನ್, ರಿಂಗ್ಸ್, ಅದು ಇದು ಅಂತ ಎಲ್ಲವನ್ನು ಬಿಚ್ಚಿ ಕೊಟ್ಬಿಟ್ಟು ಎಂಟ್ರಿ ಹಾಕ್ಬಿಟ್ಟು ಒಳಗಡೆ ಬರ್ತಾರೆ. ಆವಾಗ ಜೈಲ್ ಕೈದಿ ಒಬ್ಬ ಇರ್ತಾ ಇದ್ದಾನೆ. ಅದೇ ಸ್ಟಾರ್ಟಿಂಗ್ ಅಲ್ಲೇ ನಮ್ಮ ಕಡುವನ ಬಗ್ಗೆ ಇಂಟ್ರೋ ಕೊಟ್ನಲ್ಲ, ಅವನು ನಮ್ಮ ಕಡುವನನ್ನ ನೋಡಿ, ಏನು ಚೆನ್ನಾಗಿದ್ದೀರಾ, ನಮ್ಮ ತಂದೆಯವರ ಡೆತ್ತಿಗೆ ನೀವು ಬಂದಿದ್ರಂತೆ, ಆದ್ರೆ ನನ್ನ ಕೈಯಲ್ಲಿ ಬರೋಕೆ ಆಗ್ಲಿಲ್ಲ. ಆ ಸಮಯದಲ್ಲಿ ಬೇರೆ ಒಂದು ಜೈಲಲ್ಲಿ ಇರ್ತಾ ಇದೆ, ಕಳ್ತನ ಕೇಸಲ್ಲಿ ಸಿಗೋಕೋಬಿಟ್ಟಿದ್ದೆ, ರಜಾ ಕೇಳ್ದೆ, ಅವರು ಕೊಡ್ಲಿಲ್ಲ ಅಂತ ಇವನು ಯಾರು, ಇವರ ತಂದೆ ಹೆಸರು ಏನು ಅಂತೆಲ್ಲ ಹೇಳ್ಬೇಕಾದ್ರೆ ಇದನ್ನೆಲ್ಲ ಕೇಳಿದ ನಮ್ಮ ಕಡುವ, ಓ ನೀನು ನಮ್ಮ ಹುಡುಗನ, ಬಾ ಬಾ ಅಂತ ಅವನ ಜೊತೆ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಆವಾಗ ಅದೇ ಸಮಯದಲ್ಲಿ ಜೈಲ್ ಒಳಗಡೆ 4-5 ಪುಂಡರು ಬರ್ತಾರೆ. ಅದೇ ನಮ್ಮ ಕಡುವನಿಗೆ ಆಪೋಸಿಟ್ ಆಗಿ ಇರ್ತಾ ಇದಾರಲ್ಲ ಐಜಿ, ಸಿಎಂ ಗೆ ಬೇಕಾಗಿರುವ ಐಜಿ, ಅವರು ಕಳಿಸಿರುವ ಹುಡುಗರೇ ಇವರು. ಈ ಜೈಲ್ ಕೈದಿ ಅದನ್ನು ನೋಡ್ಬಿಟ್ಟು, ಬಾಸ್ ನಿಮ್ಮನ್ನ ಹೊಡೆದಕ್ಕೆ ಬಂದಿದ್ದಾರೆ, ಹುಷಾರಾಗಿ ಇದ್ಕೊಳ್ಳಿ ಅಂತ ಹೇಳ್ತಾನೆ. ಕಡುವನು ನೋಡ್ತಾನೆ. ನೋಡ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ಚಿಕ್ಕ ಮಕ್ಕಳ ರೀತಿ ನೀರಲ್ಲಿ ಆಟ ಆಡ್ಕೊಂಡು ನಮ್ಮ ಹೀರೋವನ್ನು ಬಾ ಸ್ನಾನ ಮಾಡೋಣ ಅಂತ ಕರೀತಾರೆ. ನಮ್ಮ ಹೀರೋನು ಸರಿ ಸ್ನಾನ ಮಾಡಿ ತುಂಬಾ ದಿನ ಆಯ್ತು, ಚೆನ್ನಾಗಿ ಸ್ನಾನ ಮಾಡೋಣ ಅಂತ ಎಂಟ್ರಿ ಕೊಡ್ತಾರೆ. ಬನ್ರೋ ಎಲ್ಲರೂ ಸೇರಿ ಸ್ನಾನ ಮಾಡೋಣ ಅಂತ ಕರೀತಾರೆ. ಆಮೇಲೆ ಏನು ಫೈಟ್, ಒಬ್ಬೊಬ್ಬರನ್ನು ಹೊಡೆದು ಚಿಂದಿ ಮಾಡ್ತಾರೆ. ನಮ್ಮ ಕಡುವ ಬೀಳುವ ಒಂದೊಂದು ಏಟು ಸಿಡಿಲಿನ ತರ ಬೀಳುತ್ತೆ. ನಿಮ್ಮ ಮನೆ ಏಟು ನಮ್ಮ ಮನೆ ಏಟು ಇಲ್ಲ, KGF ರಾಕಿ ಬಾಯ್ ಸುತ್ತಿಗೆ ಏಟು ಒಡಿಸ್ಕೊಂಡು ಒಬ್ಬೊಬ್ಬರು ಎದ್ದು ಬಿದ್ದು ಓಡಿ ಹೋಗ್ತಾರೆ. ಕೆಲವೊಬ್ಬರು ಅಲ್ಲೇ ಸುಸ್ತಾಗಿ ಬಿದ್ದೋಗ್ತಾರೆ. ಕೊನೆಯದಾಗಿ ಒಬ್ಬ ಓವರ್ ಆಗಿ ಮಾತಾಡ್ತಾ ಇದ್ದ ಅಲ್ವಾ, ಅವನಿಗೆ ನೋಡಿ ಎಂತಹ ಏಟುಗಳು ಬೀಳ್ತಾ ಇದೆ ಅಂತ. ಫೈಟ್ ಮುಗ್ದಾದ ಮೇಲೆ ಓಡಿ ಹೋಗಿ ಆ ನೀರಿನ ತೊಟ್ಟಿಗೆ ಬಿದ್ದು ಇವರು ಸ್ನಾನ ಮಾಡ್ತಾರೆ. ಕಡುವನನ್ನ ನೋಡಿದ ತಕ್ಷಣ ಏನೋ ಇವರು ಒಂದ್ ರೀತಿ ಡಿಫ್ರೆಂಟ್ ಆಗಿ ಇರ್ತಾ ಇದಾರಲ್ಲ ಅಂತ ಶಾಕ್ ಆಗಿ ಜೈಲಲ್ಲಿ ಇರುವ ಕೈದಿ ಎಲ್ಲರೂ ನಮ್ಮ ಕಡುವನನ್ನೇ ನೋಡ್ತಾ ಇರ್ತಾರೆ.
ಇರ್ತಾರೆ. ಏನಕ್ಕೆ ನಮ್ಮ ಕಡುವ ಜೈಲಿಗೆ ಬಂದಿದ್ದಾನೆ, ಏನು ತಪ್ಪನ್ನ ಮಾಡಿ ಜೈಲು ಒಳಗಡೆ ಬಂದಿದ್ದಾನೆ ಅನ್ನೋದನ್ನ ನಾವು ತಿಳ್ಕೋಬೇಕು ಅಂದ್ರೆ ಸ್ವಲ್ಪ ಫ್ಲಾಶ್ ಬ್ಯಾಕಿಗೆ ಹೋಗ್ಬೇಕಾಗುತ್ತೆ. ಸ್ವಲ್ಪ ದಿನಗಳ ಹಿಂದೆ ಯಾವುದೋ ಒಂದು ಊರು, ಅಲ್ಲಿ ಒಬ್ಬ ಯಂಗ್ಸ್ಟರ್ ಹುಡುಗ ಫಾದರ್ ಆಗಿ ಇರ್ತಾ ಇದ್ದಾನೆ. ಆದ್ರೆ ಅಲ್ಲಿ ಕೆಲಸಕ್ಕೆ ಬಂದ ಹುಡುಗಿ ಹತ್ರ ತಪ್ಪಾಗಿ ಮಿಸ್ಬಿಹೇವ್ ಮಾಡಿದ್ದಾನೆ, ಸಿಗಾಕೋಬಿಟ್ಟಿದ್ದಾನೆ ಹುಡುಗ. ಸೊ ಆದ್ರಿಂದ ಅವನ ಹತ್ರ ಇರುವ ಫಾದರ್ ಪೋಸ್ಟ್ ಅನ್ನ ಕಿತ್ಕೋಬೇಕು, ಇಲ್ವಾ ಇಲ್ಲಿಂದ ಅವನನ್ನ ಟ್ರಾನ್ಸ್ಫರ್ ಮಾಡಬೇಕು, ಅವನ ಕೆಲಸವನ್ನೇ ಚೇಂಜ್ ಮಾಡಬೇಕು ಅಂತ ಮಾತಾಡ್ತಾ ಇರ್ತಾರೆ. ಅವನಿಗೆ ಕೊಡುವ ಪನಿಷ್ಮೆಂಟ್ ಸಿವಿಯರ್ ಆಗಿರ್ಬೇಕು ಅಂತ ಗಡ್ಡ ಇಟ್ಟಿರುವ ಫಾದರ್ ಮಾತಾಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಯಾರೋ ಮಂತ್ರಿ ಹತ್ರ ಇಂದ ಚರ್ಚ್ಗೆ ಕಾಲ್ ಬರುತ್ತೆ. ಸೊ ಆ ಚರ್ಚ್ ಅಲ್ಲಿ ಹೈಯರ್ ಪೋಸ್ಟ್ ಅಲ್ಲಿ ಇರುವ ಬಿಷಪ್ ಹೋಗಿ ಆ ಕಾಲ್ ಅನ್ನ ಪಿಕ್ ಮಾಡಿ ಮಾತಾಡ್ತಾರೆ. ಆಪೋಸಿಟ್ ಅಲ್ಲಿ ಮಾತಾಡ್ತಾ ಇರೋದು ಮಂತ್ರಿ. ನನ್ನ ತಮ್ಮ ಏನಾದ್ರೂ ತಪ್ಪನ್ನ ಮಾಡಿರ್ತಾನೆ, ಏನೋ ಅವನ ಮೇಲೆ ಆಕ್ಷನ್ ಎಲ್ಲ ತಗೋಬೇಡಿ, ಬೇಕಾಗಿದ್ರೆ ಡೊನೇಷನ್ ಏನಾದ್ರೂ ಮಾಡ್ಕೊಳ್ಳೋಣ, ಅವನು ಏನೇನ್ ತಪ್ಪು ಮಾಡಿದ್ರು ಅದು ನನ್ನ ಹೆಸರನ್ನ ಡ್ಯಾಮೇಜ್ ಮಾಡುತ್ತೆ, ಸೊ ನನ್ನ ಹೆಸರು ಡ್ಯಾಮೇಜ್ ಆಗದೆ ಇರೋ ರೀತಿ ನೋಡ್ಕೊಳ್ಳಿ ಅನ್ನೋ ತರ ಹೇಳ್ಬೇಕಾದ್ರೆ ಇವರು ಬೇರೆ ದಾರಿ ಇಲ್ಲದೆ ಫಾದರ್ ಪೋಸ್ಟ್ ಇಂದ ಇವರನ್ನ ಕೆಳಗಡೆ ತರೋಕೂ ಆಗಲ್ಲ, ಬೇರೆ ಪೋಸ್ಟಿಂಗು ತೆಗೆದು ಇವರನ್ನ ಹಾಕೋಕೆ ಆಗಲ್ಲ ಅಂತ ಬಿಷಪ್ ಮಾತಾಡ್ತಾ ಇರ್ಬೇಕಾದ್ರೆ ನ್ಯಾಯ ಸಿಗದೆ ಇರುವ ಹುಡುಗಿ ಒಂದು ಕಡೆ ಮೂಲೆಯಲ್ಲಿ ನಿಂತು ಅಳ್ತಾ ಇರುತ್ತೆ. ಆವಾಗ ಗಡ್ಡ ಮಡಗಿರುವ ಫಾದರ್, ಎರಡನ್ನು ನೀವು ಮಾಡೋಕೆ ಆಗಲ್ವಾ, ಹಾಗಾದ್ರೆ ನಾನು ಒಂದು ಆಪ್ಷನ್ ಅನ್ನ ಹೇಳ, ಪಕ್ಕದಲ್ಲಿರುವ ಪಾಲ ಕುಡುಮಾಟಂ ಚರ್ಚಿಗೆ ಇವನನ್ನ ಕಳಿಸಿ ಬಿಡೋನ್ವಾ, ಪೋಸ್ಟಿಂಗ್ ಇಂದ ಏನು ರಿಮೂವ್ ಮಾಡೋದು ಬೇಡ, ಅದೇ ಪೋಸ್ಟಿಂಗ್ ಅಲ್ಲಿ ಇರ್ಲಿ, ಆ ಚರ್ಚ್ ಅಲ್ಲಿ ಕೆಲಸ ಮಾಡ್ಲಿ ಅಂತ ಹೇಳ್ಬೇಕಾದ್ರೆ ಅಲ್ಲಿರೋರು ಎಲ್ಲರೂ ಒಪ್ಕೊಂಡು ಅವನನ್ನ ಅಲ್ಲಿಗೆ ಕಳಿಸ್ತಾರೆ. ನಂತರ ಕಷ್ಟಕ್ಕೆ ಒಳಗಾದ ಹುಡುಗಿನ ಅವರ ತಂದೆನು ಈ ಗಡ್ಡ ಮಡಗಿರುವ ಫಾದರ್ ಹತ್ರ ಬಂದು ಮಾತಾಡ್ತಾರೆ. ನೀವು ಚೇಂಜ್ ಆಗ್ಬಿಟ್ರ, ಡೈವರ್ಟ್ ಆಗ್ಬಿಟ್ರ ಅಂತ ಕೇಳ್ಬೇಕಾದ್ರೆ ನಮ್ಮ ಗಡ್ಡ ಮಡಗಿರುವ ಫಾದರ್, ಚೇಚೆ ಆ ರೀತಿಯಲ್ಲ ಇಲ್ಲ, ಆ ಏರಿಯಾದಲ್ಲಿ ನಮಗೆ ಬೇಕಾಗಿರುವ ಒಬ್ಬ ಹುಡುಗ ಇರ್ತಾ ಇದ್ದಾನೆ ಕಡುವ ಅಂತ, ಅಲ್ಲಿಗೆ ಹೋಗಿ ಈ ಹುಡುಗ ಏನಾದ್ರೂ ಬಾಲ ಬಿಚ್ಚಿದ್ರೆ ಅಷ್ಟೇ ಕಡುವ ಇವನ ಬಾಲವನ್ನ ಕಟ್ ಮಾಡಿನೇ ಕಳಿಸ್ತಾನೆ, ಅಲ್ಲಿಗೆ ಹೋಗೋದು ಈ ಹುಡುಗನಿಗಾದ ಶಿಕ್ಷೆ, ಅಲ್ಲಿ ನಾವು ಕೊಡಬೇಕು ಅಂತ ಅನ್ಕೊಂಡಿರುವ ಶಿಕ್ಷೆಯನ್ನ ಕಡುವ ಕೊಡ್ತಾನೆ, ನನ್ನ ಹುಡುಗ ಕೊಡ್ತಾನೆ, ನೀವು ನೆಮ್ಮದಿಯಾಗಿ ಇಲ್ಲಿಂದ ಹೋಗಿ, ನಾನು ಒಂದು ಲೆಟರ್ ನ ಕೊಡ್ತೀನಿ, ಅದನ್ನ ತಗೊಂಡು ಹೋಗಿ ಕಡುವನ ಹತ್ರ ಕೊಡಿ, ಮಿಕ್ಕಿದ ಅವನು ನೋಡ್ಕೋತಾನೆ ಅಂತ ಕಷ್ಟಕ್ಕೆ ಒಳಗಾಗಿರುವ ಹುಡುಗಿಯವರ ತಂದೆ ಹತ್ರ ಲೆಟರ್ ಅನ್ನು ಕೊಟ್ಟು ಕಳಿಸ್ತಾರೆ ನಮ್ಮ ಫಾದರ್. ಈಗಲೇ ನಮ್ಮ ಕಡುವನ ಅವನ ಫ್ಯಾಮಿಲಿಯನ್ನ ನಮಗೆ ತೋರಿಸ್ತಾರೆ. ಹೆಂಡತಿ, ದೊಡ್ಡವಳು ಮಗಳು, ಮತ್ತೆ ಮಗಳು, ನಂತರ ಕೊನೆಯದಾಗಿ ಒಬ್ಬ ಹುಡುಗ, ಟೋಟಲ್ ಆಗಿ 3 ಮಕ್ಕಳು. ಹೊರಗಡೆ ಯಾವಾಗಿಂತರನು ಪಕ್ಕದ ಮನೆಯವರ ಹತ್ರ ಚಿಕ್ಕ ಜಗಳ, ಅದು ಸಾಕಾಗಲ್ಲ ಅಂತ ಇವರು ಕ್ರಿಶ್ಚಿಯನ್ಸ್, ಅವರು ಹಿಂದೂಸ್, ಅದು ಬೇರೆ ಆವಾಗ ಕೋಲ್ಡ್ ವಾರ್ ನಡೀತಾ ಇರುತ್ತೆ, ಚಿಕ್ಕ ಚಿಕ್ಕ ಫೈಟ್ಸ್, ಆದ್ರೂ ಫ್ಯಾಮಿಲಿ ಸೂಪರ್ ಆಗಿ ರನ್ ಆಗ್ತಾ ಇರುತ್ತೆ. ಈ ಬಿಯರ್ಡ್ ಆಫ್ ಫಾದರ್ ತಂದೆ ಹತ್ರ ಲೆಟರ್ ಅನ್ನು ಕೊಟ್ಟು ಕಳಿಸಿದ್ರಲ್ವಾ, ಅವರು ಲೆಟರ್ ಜೊತೆಗೆ ಬಂದು ಕಡುವನನ್ನ ನೋಡ್ತಾರೆ. ಲೆಟರ್ ಅನ್ನ ಓದಿ ನೋಡಿ ಇಲ್ಲಿ ಬರೋವನು ಯಾರು, ಅವನಿಂದ ಎಂತಹ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಅನ್ನೋದನ್ನ ತಿಳ್ಕೊಂಡ ನಮ್ಮ ಕಡುವ, ಏನು ತೊಂದರೆ ಇಲ್ಲ, ಎಲ್ಲವನ್ನು ನಾನು ನೋಡ್ಕೋತೀನಿ ಅಂತ ಧೈರ್ಯ ಹೇಳಿ ಆ ತಂದೆಯನ್ನ ಕಳಿಸಿಕೊಡ್ತಾರೆ. ಆವತ್ತು ರಾತ್ರಿನೇ ಅವ್ರಗಳ ಫ್ರೆಂಡ್ಸ್ ಹತ್ರ ಆ ಸ್ಕೂಲ್ ಟೀಚರು ಮತ್ತೆ ಇನ್ನ ಇಬ್ಬರು ಇರ್ತಾರೆ, ಅವ್ರಗಳ ಹತ್ರ ಹೊಸದಾಗಿ ಬರಲಿರುವ ಚರ್ಚ್ ಫಾದರ್ ಎಂತವನು, ಎಂತಹ ಲೇಡೀಸ್ ಪೊರ್ಕಿ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ತಾರೆ ನಮ್ಮ ಕಡುವ. ಸರಿ ಓಕೆ, ಹಾಗಾದ್ರೆ ನಾಳೆ ಚರ್ಚ್ಗೆ ಹೋಗಿ ಅವನನ್ನ ಭೇಟಿ ಮಾಡಿ ಬರೋಣ ಅಂತ ಹೊರಟಾಯ್ತು. ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೆ ಆ ಊರಲ್ಲಿ ಒಬ್ಬರು ದೊಡ್ಡ ಮನುಷ್ಯ ಇರ್ತಾರೆ, ತುಂಬಾನೇ ಏಜ್ ಆದವರು. ಅವರು ಒಂದು ಪಿಯಾನೋವನ್ನ ಈ ಚರ್ಚ್ಗೆ ಗಿಫ್ಟ್ ಆಗಿ ಕೊಟ್ಟಿರ್ತಾರೆ. ಆ ಚರ್ಚ್ಗೆ ಹೊಸದಾಗಿ ಬಂದಿರೋವನೇ ಈ ಪೊರ್ಕಿ ಫಾದರ್. ಆ ಪಿಯಾನೋದಲ್ಲಿ ಚೆನ್ನಾಗಿ ಮ್ಯೂಸಿಕ್ ಅನ್ನ ಪ್ಲೇ ಮಾಡಿ ತೋರಿಸ್ಬಿಟ್ಟು, ಇಲ್ಲಿ ಯಾರಿಗಾದ್ರೂ ಪಿಯಾನೋವನ್ನ ಪ್ಲೇ ಮಾಡಿ ಕಲ್ತ್ಕೋಬೇಕು ಅಂದ್ರೆ ಹುಡುಗರು, ಇಂಪಾರ್ಟೆಂಟ್ಲಿ ಹುಡುಗಿಯರು, ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ, ಧಾರಾಳವಾಗಿ ನನ್ನ ಹತ್ರ ಬಂದು ಕಲ್ತ್ಕೊಳ್ಳಿ ಅಂತ ಇವನು ಒಂದು ಬಿಟ್ಟನ್ನ ಹಾಕ್ತಾನೆ. ಬಂದಿದ ತಕ್ಷಣ ಕೆಲಸವನ್ನ ಶುರು ಮಾಡ್ಕೊಬಿಟ್ಟಿದ್ದಾನಲ್ಲ ಅನ್ನೋ ರೀತಿ ನಮ್ಮ ಹೀರೋನು ನೋಡ್ತಾ ಇರ್ತಾರೆ. ಆ ಊರಲ್ಲಿ ದೊಡ್ಡ ಅಜ್ಜಿ ಇರ್ತಾ ಇದ್ದಾರೆ ಅಂತ ಹೇಳ್ದೆ ಅಲ್ಲ, ಅವರು ಮತ್ತೆ ಅವರ ಮಗ ಈ ಫಾದರ್ ಹತ್ರ ತುಂಬಾನೇ ಸ್ವೀಟ್ ಆಗಿ ಮಾತಾಡ್ತಾ ಇರ್ತಾರೆ. ಏನು ಅಂತ ನೋಡಿದ್ರೆ ಮಂತ್ರಿ ಅವರ ತಮ್ಮ ಅಲ್ವಾ ಈ ಫಾದರ್. ಈ ಅಜ್ಜಿ ಅವರ ಮಗ ಐಜಿ ಆಗಿ ಕೆಲಸ ಮಾಡ್ತಾ ಇದ್ದಾನೆ, ಪ್ರಮೋಷನ್ ಏನಾದ್ರೂ ಬೇಕು ಅಂದ್ರೆ ಮಿನಿಸ್ಟರ್ ಇಲ್ಲ ಸಿಎಂ ಅವರ ಕಣ್ಣು ಇವನ ಮೇಲೆ ಬೀಳ್ಬೇಕು, ಅದಕ್ಕಾಗಿ ಇಷ್ಟು ಸ್ವೀಟ್ ಆಗಿ ಚರ್ಚ್ ಫಾದರ್ ಹತ್ರ ಕ್ಲೋಸ್ ಆಗಿ ಮಾತಾಡ್ಕೊಂಡು ಹೋಗಿದ್ದಾರೆ. ನಂತರ ಕಡುವ ಹೋಗಿ ಆ ಚರ್ಚ್ ಫಾದರ್ ಗೆ ಕೈಯನ್ನ ಕೊಡ್ತಾರೆ. ಕೈಯನ್ನ ಕೊಡೋ ರೀತಿ ಅವನ ಕೈಯನ್ನ ಹಿಡಿದು ಚೆನ್ನಾಗಿ ಅಮುಕ್ತಾ ಇರ್ತಾರೆ. ನನ್ನ ಏರಿಯಾದಲ್ಲಿ ನಿನ್ನ ಆಟಗಳನ್ನೆಲ್ಲ ಇಟ್ಕೋಬೇಡ, ಏನಾದ್ರೂ ಕೇಳ್ಪಟ್ರೆ ಅಷ್ಟೇ ನಿನ್ನ ಬಾಲವನ್ನ ಕತ್ತರಿಸಾಕ್ಬಿಡ್ತೀನಿ ಅಂತ ಹೆದರಿಸಿ ಹೋಗ್ತಾರೆ. ಬಂದಿದ್ದ ದಿನವೇ ಆಟ ಶುರುವಾಯ್ತು. ಆದ್ರೆ ನಮ್ಮ ಹೀರೋಗೆ ಗೊತ್ತಿಲ್ಲ ಇದು ಜಸ್ಟ್ ಸ್ಮಾಲ್ ಕೇಸ್ ಅಷ್ಟೇ, ಆದ್ರೆ ಇದೇನೆ ನಮ್ಮ ಹೀರೋ ಅವನ ಲೈಫ್ ಅನ್ನೇ ಚೇಂಜ್ ಮಾಡುತ್ತೆ ಅಂತ ಆ ಕ್ಷಣದಲ್ಲಿ ನಮ್ಮ ಹೀರೋಗೆ ಗೊತ್ತಿರಲಿಲ್ಲ. ಪಕ್ಕದ ಊರಿನ ಮಾರ್ಕೆಟ್ ಗೆ ಹೋಗ್ತಾರೆ, ಅಲ್ಲಿ ಕೋಳಿಯನ್ನ ಮಾರ್ತಾ ಇರ್ತಾರೆ. ಫಸ್ಟ್ ಸ್ಟಾರ್ಟಿಂಗ್ ರೇಟ್ 50 ರೂಪಾಯಿ ಅಂತ ಹೇಳ್ತಾ ಇರ್ತಾರೆ. ನಮ್ಮ ಹೀರೋನು ಸರಿ ಅದನ್ನ ತಗೊಳ್ಳೋಣ ಅಂತ 100-150 ಅಂತ ಹೇಳ್ತಾ ಇರ್ತಾರೆ. ಆವಾಗ ನಮ್ಮ ಕಡುವನ ಪಕ್ಕದ ಮನೆಯವನು ಅಲ್ಲಿಗೆ ಬಂದು ನಿಲ್ತಾನೆ. ಯಾವಾಗ್ಲೂ ನಮ್ಮ ಹೀರೋ ಮತ್ತೆ ಇವನ ಮಧ್ಯದಲ್ಲಿ ಈಗೋ ಫೈಟ್ಸ್ ಇರ್ತಾ ಇದೆ ಅಲ್ವಾ, ಅದ್ರಲ್ಲೂ ಇವಾಗ ಈ ಕೋಳಿಯನ್ನ ತಗೊಳ್ದೆ ಬಿಟ್ಬಿಟ್ರೆ ಅದು ನಮ್ಮ ಗೌರವಕ್ಕೆ ಕೀಲಾಗ್ಬಿಡುತ್ತೆ ಅಂತ ಈ ಪಕ್ಕದ ಮನೆಯವನು ರೇಟ್ ಅನ್ನ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಜಾಸ್ತಿ ಕೇಳೋದಕ್ಕೆ ಶುರು ಮಾಡ್ತಾನೆ. 200, 300, 400 ಅಂತ ಕೇಳಿ ಕೊನೆದಾಗಿ ಪಕ್ಕದ ಮನೆಯವನು 1000 ರೂಪಾಯಿಗೆ ಆ ಕೋಳಿಯನ್ನ ಕೇಳ್ತಾ ಇರ್ತಾನೆ. 1000 ರೂಪಾಯಿ ಕೊಟ್ಟು ಕೋಳಿಯನ್ನ ತಗೊಳ್ಳೋ ಅಷ್ಟು ನನಗೆ ಆಸ್ತಿ ಪಾಸ್ತಿ ಇಲ್ಲಪ್ಪ, ಆ ಕೋಳಿಯನ್ನ ಅವರಿಗೇನೆ ಕೊಟ್ಬಿಡಿ ಅಂತ ಚೆನ್ನಾಗಿ ರೇಟ್ ಅನ್ನ ಹತ್ತಿಸ್ಬಿಟ್ಟು ನಗಾಡ್ಕೊಂಡು ಈ ಕಡೆ ಬಂದ್ಬಿಡ್ತಾರೆ ನಮ್ಮ ಕಡುವ. ಇವ್ರುಗಳಿಗೆ ಬೇರೆ ಕೆಲ್ಸನೇ ಇಲ್ಲ, ಯಾವಾಗ ನೋಡು ಚಿಕ್ಕ ಮಕ್ಕಳ ರೀತಿ ಜಗಳ ಮಾಡ್ಕೋತಾನೆ ಇರ್ತಾರೆ ಅನ್ನೋ ರೀತಿ ಟೀಚರು ಮಾತಾಡ್ತಾ ಇರ್ತಾರೆ. ಆಮೇಲೆ ಒಂದು ನ್ಯೂಸ್ ಇವರಿಗೆ ಬರುತ್ತೆ, ಚರ್ಚಲ್ಲಿ ಮಡಗಿದ್ರಲ್ವಾ ಪಿಯಾನೋ, ಅದನ್ನ ಫಾದರ್ ಚರ್ಚಿಂದ ತಗೊಂಡು
ಅವನ ಬೆಡ್ರೂಮ್ ಗೆ ಚೇಂಜ್ ಮಾಡ್ತಾ ಇದ್ದಾನೆ. ಅಂದ್ರೆ ಪಿಯೋನವನ್ನ ತಗೊಂಡು ಹೋಗಿ ಅವನ ಬೆಡ್ರೂಮ್ ಅಲ್ಲಿ ಇಟ್ಕೋತಾ ಇದ್ದಾನೆ ಫಾದರ್. ಹುಡುಗರನ್ನು ಹುಡುಗಿಯರನ್ನು ಪಿಯೋನವನ್ನ ಕಲ್ತ್ಕೊಳ್ಳೋದಕ್ಕೆ ಬೆಡ್ರೂಮ್ ಗೆನೆ ಕರೀತಾ ಇದ್ದಾನೆ ಫಾದರ್. ಆ ಕೆಟ್ಟ ಫಾದರ್ ಹಾಳಾಗಿದ್ರು ಕೂಡ ಪರವಾಗಿಲ್ಲ, ಸುಮಾರಾಗಿ ಕಂಟ್ರೋಲ್ ಆಗಿ ಇರ್ತಾನೆ. ಆದ್ರೆ ಇವಾಗ ಬೆಡ್ರೂಮ್ ಗೆನೆ ತಗೊಂಡು ಹೋಗ್ತಾ ಇದ್ದಾನೆ ಅಂದ್ರೆ ಅಲ್ಲಿ ತುಂಬಾನೇ ಚೇಷ್ಟೆಗಳು ಮಾಡ್ತಾನೆ ಅಂತ ತಕ್ಷಣ ನ್ಯಾಯವನ್ನ ಕೇಳೋದಕ್ಕೆ ನಮ್ಮ ಕಡುವನ ಅವನ ಫ್ರೆಂಡ್ಸ್ ಬರ್ತಾರೆ. ಪಿಯೋನವನ್ನ ಚರ್ಚಿಗೆ ಗಿಫ್ಟ್ ಆಗಿ ಕೊಟ್ಟಿರೋದು ನಿನಗಲ್ಲ ಅಂತ ಹೇಳಿದ ತಕ್ಷಣ ಅದಕ್ಕೆ ಆ ಫಾದರ್, ನೋಡು ಆ ದೊಡ್ಡ ಮನುಷ್ಯ ಅಜ್ಜಿ ಆ ಪಿಯೋನವನ್ನ ನನಗೆ ಗಿಫ್ಟ್ ಆಗಿ ಕೊಟ್ಟಿರೋದು, ಬೇಕಾಗಿದ್ರೆ ನೀನೇ ಹೋಗಿ ಅವರ ಹತ್ರ ಕೇಳಿ ನೋಡು, ನನಗೆ ಗಿಫ್ಟ್ ಆಗಿ ಕೊಟ್ಟಿರುವ ಪಿಯೋನವನ್ನ ನಾನು ಎಲ್ಲಿಗೆ ಬೇಕಾದ್ರೂ ತಗೊಂಡು ಹೋಗಿ ಮಡಿಕೋತೀನಿ ಅಂತ ದಿಮಾಕಿಂದ ಮಾತಾಡ್ತಾನೆ ಈ ಫಾದರ್. ಆದ್ರಿಂದ ನಮ್ಮ ಕಡುವನು ಸರಿ ಅಂತ ಆ ದೊಡ್ಡ ಮನುಷ್ಯ ಅಜ್ಜಿ ಮನೆಗೇನೆ ಹೋಗ್ತಾನೆ. ನೋಡಿದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದೆ ಅಲ್ವಾ, ಸಿಎಂ ಗೆ ಬೇಕಾಗಿರುವ ಒಬ್ಬರು ಐಜಿ ಇರ್ತಾ ಇದ್ದಾರೆ ಅಂತ, ಅವರು ಇವರೇನೆ. ಈ ದೊಡ್ಡ ಅಜ್ಜಿ ಅವರ ಮಗನೇ ಈ ಐಜಿ. ಅವನು ಅವನ ಮಕ್ಕಳನ್ನೆಲ್ಲ ಕರ್ಕೊಂಡು ಸಿಟಿ ಕಡೆಗೆ ಶಿಫ್ಟ್ ಆಗ್ತಾ ಇದ್ದಾನೆ. ಇವನಿಗೆ ಇಬ್ಬರು ಮಕ್ಕಳು, ದೊಡ್ಡದು ಹುಡುಗಿ, ಎರಡನೇದು ಸ್ಪೆಷಲ್ ಚೈಲ್ಡ್ ಒಬ್ಬ ಹುಡುಗ, ಸ್ವಲ್ಪ ಬುದ್ಧಿ ಸ್ವಾಧೀನ ಇರಲ್ಲ. ಕಾರ್ ಹತ್ತಿ ಹೊರಡೋಣ ಅಂತ ಅನ್ಕೋಬೇಕಾದ್ರೆ ಆ ಸಮಯದಲ್ಲಿ ನಮ್ಮ ಹೀರೋ ಕರೆಕ್ಟ್ ಆಗಿ ಅಲ್ಲಿಗೆ ಬಂದ್ಬಿಡ್ತಾನೆ. ಒಂದೇ ಒಂದು ನಿಮಿಷ, ಏನು ಚೆನ್ನಾಗಿದೆಯಾ ಅಂತ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ದಾರೆ. ಇಬ್ಬರು ಒಂದೇ ಊರವರಲ್ವಾ, ಆದ್ರಿಂದ ಫ್ರೆಂಡ್ಸ್ ರೀತಿ ಮಾತಾಡ್ಕೋತಾ ಇರ್ತಾರೆ. ಹಾ ಚೆನ್ನಾಗಿದ್ದೀನಿ ಅಂತ ಐಜಿನು ಚೆನ್ನಾಗಿ ಫ್ರೆಂಡ್ಲಿ ಆಗಿ ಮಾತಾಡ್ತಾ ಇರ್ತಾರೆ. ಆದ್ರೆ ಐಜಿ ಹಣಕಾಸೆಲ್ಲ ತಗೊಂಡು ಸ್ವಲ್ಪ ಕೆಟ್ಟದಾಗೆ ಕೆಟ್ಟ ಪೊಲೀಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ನಮ್ಮ ಕಡುವನಿಗೆ ಆಲ್ರೆಡಿ ಗೊತ್ತಿರುತ್ತೆ. ಬ್ಯಾಕ್ ಸೀಟ್ ಅನ್ನು ನೋಡ್ಬೇಕಾದ್ರೆ ಐಜಿ ಅವರ ಮಗ ಸ್ವಲ್ಪ ಸ್ಪೆಷಲ್ ಚೈಲ್ಡ್ ಇದಾನಲ್ಲ, ಆ ಹುಡುಗನನ್ನ ನೋಡಿದ ತಕ್ಷಣ ಮೇ ಬಿ ತಂದೆ ಮಾಡುವ ತಪ್ಪಿಂದಾನೇ ಮಗ ಈ ರೀತಿ ಹುಟ್ಬಿಟ್ಟಿದಾನೋ ಏನೋ ಅಂತ ಅನ್ಕೊಂಡ ನಮ್ಮ ಕಡುವ ಸ್ವಲ್ಪ ಐಜಿನ ಸೈಡ್ಗೆ ಕರ್ಕೊಂಡು ಬಂದು ಅಡ್ವೈಸ್ ಅನ್ನ ಮಾಡ್ತಾನೆ. ನೀನು ಪಾಪ ಕೆಲಸವನ್ನ ಮಾಡೋದನ್ನ ಸ್ಟಾಪ್ ಮಾಡಿ ಸ್ವಲ್ಪ ಪುಣ್ಯವನ್ನ ಸೇರಿಸ್ಕೋ, ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಶುರು ಮಾಡು, ಆದ್ರಿಂದ ನಿನ್ನ ಮಗ ಬೇಗನೆ ಗುಣ ಆಗೋದಕ್ಕೆ ಸಾಧ್ಯವಿದೆ ಅನ್ನೋ ತರ ಮಾತಾಡ್ಬೇಕಾದ್ರೆ ಅದರಲ್ಲಿ ಟೆನ್ಷನ್ ಆದ ಐಜಿ ಹೋಗಲು ಅಂತ ಕಾರಣ ಸ್ಟಾರ್ಟ್ ಮಾಡ್ಕೊಂಡು ಹೊರಡ್ತಾರೆ. ನಮ್ಮ ತಾಯಿಯನ್ನ ತಾನೇ ನೋಡೋಕೆ ಬಂದೆ, ಹೋಗಿ ಅವರನ್ನ ನೋಡು ಅಂತ ಹೇಳ್ಬಿಟ್ಟು ಹೊರಡ್ತಾರೆ ಐಜಿ. ಸರಿ ಅಂತ ಇವ್ರುಗಳು ಅಜ್ಜಿಯನ್ನ ನೋಡೋಕೆ ಬರ್ತಾರೆ. ಏನ್ರಪ್ಪ ಮನೆ ಕಡೆ ಬರ್ದೇ ಇರೋರು ಹೊಸದಾಗಿ ಬಂದ್ಬಿಟ್ಟಿದೀರಾ, ಏನು ಮ್ಯಾಟರ್ ಇಲ್ದೆ ನೀವು ಬರಲ್ವಲ್ಲ, ಸರಿ ಸರಿ ಏನು ಮ್ಯಾಟರ್ ಅದು, ಏನು ಕತೆ ಅಂತ ಅಜ್ಜಿ ಕೇಳ್ಬೇಕಾದ್ರೆ ಏನೂ ಇಲ್ಲ, ಚರ್ಚ್ ಕಡೆ ಹೋಗಿದ್ವಿ, ಹಾಲ್ ಅಲ್ಲಿ ಇದ್ದಿದ್ದ ಪಿಯೋನವನ್ನ ಚರ್ಚ್ ಫಾದರ್ ಅವರ ಬೆಡ್ರೂಮ್ ಗೆ ತಗೊಂಡು ಹೋಗಿ ಮಡಿಕೊಂಡಿದ್ದಾನಲ್ಲ, ಅದೇ ನೀವು ಆ ಪಿಯೋನವನ್ನ ಚರ್ಚ್ಗೆ ಗಿಫ್ಟ್ ಆಗಿ ಕೊಟ್ರ ಇಲ್ಲ ಫಾದರ್ ಗೆ ಗಿಫ್ಟ್ ಆಗಿ ಕೊಟ್ರ ಅನ್ನೋದನ್ನ ತಿಳ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಕಡುವ ಕೇಳ್ಬೇಕಾದ್ರೆ, ನಾನು ಚರ್ಚಿಗೇನೆ ಪಿಯೋನವನ್ನ ಗಿಫ್ಟ್ ಆಗಿ ಕೊಟ್ಟಿದ್ದು, ಅವನಿಗೆ ಡೈರೆಕ್ಟ್ ಆಗಿ ಗಿಫ್ಟ್ ಆಗಿ ಕೊಡೋದಕ್ಕೆ ಅವನೇನು ನನಗೆ ಮಾವನ, ಮಾವನ್ ಮಗನ, ಅತ್ತೆ ಮಗನ ಅನ್ನೋ ರೀತಿಯ ಅಜ್ಜಿ ಮಾತಾಡ್ತಾರೆ. ಕರೆಕ್ಟ್ ಆಗಿ ನಮ್ಮ ಹೀರೋಗೆ ಬೇಕಾಗಿರೋ ರೀತಿನೇ ಮಾತಾಡ್ತಾರೆ. ಸೂಪರ್, ಇದನ್ನೇ ನೀವು ಸಂಡೇ ಚರ್ಚ್ಗೆ ಬರ್ಬೇಕಾದ್ರೆ ಅಲ್ಲಿರೋ ಜನರ ಮುಂದೆ ಇದನ್ನೇ ನೀವು ಕರೆಕ್ಟ್ ಆಗಿ ಹೇಳ್ಬೇಕು, ಇದೇ ತರಾನೇ ಹೇಳ್ಬೇಕು, ಹೇಳ್ತೀರಾ ಅಂತ ಕೇಳ್ಬೇಕಾದ್ರೆ ನಿಜವನ್ನ ತಾನೇ ನಾನು ಹೇಳ್ತಾ ಇದ್ದೀನಿ, ಖಂಡಿತ ನಾನು ಹೇಳ್ತೀನಿ ಅಂತ ಹೇಳ್ತಾ ಇರ್ತಾರೆ ಅಜ್ಜಿ. ಅದೇ ಸಮಯದಲ್ಲಿ ಲ್ಯಾಂಡ್ ಲೈನ್ ಅಲ್ಲಿ ಅವರಿಗೆ ಕಾಲ್ ಬರುತ್ತೆ. ಅಜ್ಜಿನೂ ಸರಿ ಇಲ್ಲೇ ಏರಿ ನಾನು ಬಂದೆ ಅಂತ ಫೋನ್ ಅನ್ನು ಹೋಗಿ ಪಿಕ್ ಮಾಡ್ತಾರೆ. ಪಕ್ಕದ ಊರಲ್ಲಿ ಏನೋ ಒಂದು ಪ್ರಾಬ್ಲಮ್ ಅಂತೆ, ದೊಡ್ಡ ಗಲಾಟೆ ನಡೀತಾ ಇದೆಯಂತೆ, ಅದನ್ನ ತಕ್ಷಣವೇ ಕಂಟ್ರೋಲ್ಗೆ ತರಬೇಕು ಅಂತ ಐಜಿಗೆ ಕಾಲ್ ಬಂದಿದೆ. ಪಕ್ಕದಲ್ಲಿ ನಮಗೆ ಸ್ವಂತವಾಗಿರುವ ಫಾರ್ಮ್ ಹೌಸ್ ಇದೆ, ಅಲ್ಲಿ ಹೋಗಿ 2 ದಿನ ಸ್ಟೇ ಆಗಿದ್ದು ಆಮೇಲೆನೆ ಸಿಟಿಗೆ ಹೋಗೋದಾಗಿ ಪ್ಲಾನ್ ಮಾಡಿ ಹೋಗಿದ್ದಾನೆ ನನ್ನ ಐಜಿ ಮಗ. ನನ್ನ ಮಗನ ಕೆಲಸದ ಮ್ಯಾಟರು, ಅವನಿಗೆ ಕಾಲ್ ಮಾಡಿದ್ರೆ ಕಾಲ್ ಹೋಗ್ತಾ ಇಲ್ಲ. ಲೋ ತಮ್ಮ ಕಡುವ, ನೀನು ಸ್ವಲ್ಪ ಬೇಗ ಹೋಗಿ ನನ್ನ ಮಗನನ್ನ ಹಿಡಿದು ಅವನಿಗೆ ಮ್ಯಾಟರ್ ಅನ್ನ ಇನ್ಫಾರ್ಮ್ ಮಾಡಿ ಬಿಡ್ತೀಯಾ, ಫಾರ್ಮ್ ಹೌಸ್ ಗೆ ಹೋಗೋದು ಬೇಡ, ಆ ಗಲಾಟೆ ನಡೀತಾ ಇದೆಯಲ್ಲ ಅಲ್ಲಿಗೆ ಹೋಗೋಕೆ ಹೇಳು ಅವನನ್ನ ಅಂತ ಹೇಳ್ಬೇಕಾದ್ರೆ ನಮ್ಮ ಕಡುವನು ಸರಿ ನಾನು ಖಂಡಿತ ಹೋಗಿ ಹೇಳ್ಬಿಡ್ತೀನಿ ಅಂತ ಹೊರಡ್ತಾನೆ. ಆದ್ರೆ ಹೊರಡೋಕು ಮುಂಚೆ ಸಂಡೇ ಖಂಡಿತ ನೀವು ಚರ್ಚ್ಗೆ ಬರ್ತೀರಲ್ವಾ, ಚರ್ಚ್ಗೆ ಬಂದು ಈ ವಿಷಯವನ್ನ ಕರೆಕ್ಟ್ ಆಗಿ ಹೇಳ್ತೀರಾ ಅಲ್ವಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಅಜ್ಜಿ ಅವರ ಗಂಡನವರ ಫೋಟೋ ಅಲ್ಲಿ ಪಕ್ಕದಲ್ಲಿ ಇರುತ್ತೆ, ಅದನ್ನ ತೋರಿಸಿ ಇಲ್ಲಿ ನೋಡು ನನ್ನ ಗಂಡನ ಫೋಟೋ, ನನ್ನ ಮಗ ಇವರಿಗೇನೆ ಹುಟ್ಟಿದ್ದು ನಿಜ ಅಂದ್ರೆ ನಾನು ಇವಾಗ ನಿನಗೆ ಹೇಳಿದ್ದು ನಿಜಾನೇ, ಸತ್ಯವೇ, ಇದನ್ನೇ ನಾನು ಸಂಡೇ ಚರ್ಚಲ್ಲಿ ಕೂಡ ಬಂದು ಹೇಳ್ತೀನಿ, ಸರಿನಾ, ಸಮಾಧಾನನ, ಸರಿ ಇವಾಗ ಹೊರಡು ಅಂತ ಚೆನ್ನಾಗಿನೇ ಮಾತಾಡಿ ಕಳಿಸ್ತಾರೆ ಅಜ್ಜಿ. ಕಡುವನು ಹೊರಡ್ತಾನೆ. ಗಾಡಿಯನ್ನ ಸ್ಪೀಡ್ ಆಗಿ ಓಡಿಸಿ ಹೇಗೋ ಐಜಿ ಕಾರನ್ನ ಓವರ್ಟೇಕ್ ಮಾಡಿ ಅಡ್ಡ ಬಂದು ನಿಲ್ಲಿಸಿ ಕಾರನ್ನ ಸ್ಟಾಪ್ ಮಾಡಿಸ್ತಾನೆ. ಅಮ್ಮ ಅವರಿಗೆ ಕಾಲ್ ಬಂದಿತ್ತು, ಪಕ್ಕದ ಊರಲ್ಲಿ ಗಲಾಟೆ ಅಂತೆ, ತಕ್ಷಣ ನೀನು ಅಲ್ಲಿಗೆ ಹೋಗಿ ಅದನ್ನ ಕಂಟ್ರೋಲ್ ಮಾಡ್ಬೇಕಂತೆ, ನಿನಗೆ ಕಾಲ್ ಅನ್ನ ಟ್ರೈ ಮಾಡಿದ್ರು ಆದ್ರೆ ನಿನ್ನನ್ನ ರೀಚ್ ಮಾಡೋಕೆ ಆಗ್ಲಿಲ್ಲ ಅಂತ ಹೇಳ್ಬೇಕಾದ್ರೆ ಒಂದು ಥ್ಯಾಂಕ್ಸ್ ಅನ್ನಾದ್ರೂ ಈ ಐಜಿ ಹೇಳ್ತಾನೆ ಅಂತ ನೋಡಿದ್ರೆ, ಹೌದಾ ಸರಿ ಸರಿ ಹೇಳ್ಬಿಟ್ಟಿಯಲ್ಲ, ಗಾಡಿನ ಸೈಡ್ಗೆ ಹಾಕು ನಾನು ಹೊರಡ್ತೀನಿ ಅಂತ ಕೊಬ್ಬಾಗೆ ಮಾತಾಡಿ ಅಲ್ಲಿಂದ ಹೊರಡ್ತಾರೆ. ನಂತರ ಐಜಿ ಯೂನಿಫಾರ್ಮ್ ಅನ್ನ ಹಾಕೊಂಡು ಗಲಾಟೆ ನಡೀತಾ ಇರುವ ಜಾಗಕ್ಕೆ ಹೋಗಿ ಏನು ಎಂತ ಪ್ರಾಬ್ಲಮ್ ಅಂತ ಕೇಳ್ಬೇಕಾದ್ರೆ ಅಲ್ಲಿರುವ ಆಫೀಸರ್ಸ್ 2-3 ಸಲ ಆಕಾಶವನ್ನ ನೋಡಿ ಶೂಟ್ ಮಾಡಿ ಬಿಟ್ಟಿವಿ ಸರ್, ಆದ್ರೂ ಕೂಡ ಗಲಾಟೆಯನ್ನ ಕಂಟ್ರೋಲ್ಗೆ ತರೋಕೆ ಆಗ್ತಾ ಇಲ್ಲ ಸರ್ ಅಂತ ಹೇಳ್ಬೇಕಾದ್ರೆ, ಆಕಾಶವನ್ನ ನೋಡಿ ಏನಕ್ಕೆ ಶೂಟ್ ಮಾಡ್ತಾ ಇದ್ದೀರಾ, ಕೆಳಗಡೆ ಓಡಾಡ್ತಾ ಇರುವ ಜನರನ್ನ ನೋಡಿ ಶೂಟ್ ಮಾಡಿ, ನಾನು ನಿಮಗೆ ಶೂಟಿಂಗ್ ಆರ್ಡರ್ ಅನ್ನ ಕೊಡ್ತೀನಿ, ಶೂಟ್ ಮಾಡ್ರೋ ಅಂತ ಇವರೇನೆ ರಿವಾಲ್ವರ್ ತಗೊಂಡು ಶೂಟ್ ಮಾಡೋದಕ್ಕೆ ಶುರು ಮಾಡಬೇಕಾದ್ರೆ ಸುತ್ತಮುತ್ತ ಇರೋ ಪೊಲೀಸ್ ಆಫೀಸರ್ಸ್ ಎಲ್ಲರೂ ಗನ್ನನ್ನು ತಗೊಂಡು ಅಲ್ಲಿರೋ ಜನರನ್ನ ಶೂಟ್ ಮಾಡ್ತಾರೆ. ಎಷ್ಟು ಜನರನ್ನ ಈ ರೀತಿ ಶೂಟ್ ಮಾಡಿ ಕೊಂದ್ರೋ ಗೊತ್ತಿಲ್ಲ, ಒಳ್ಳೆ ಸೈಕೋ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ. ತುಂಬಾ ಜನರು ತೀರೋಗಿರ್ತಾರೆ, ತುಂಬಾ ಜನರಿಗೆ ಏಟಾಗಿರುತ್ತೆ. ಈ ವಿಷಯ ನೆಕ್ಸ್ಟ್ ದಿನ ನ್ಯೂಸ್ ಅಲ್ಲಿ ಬರುತ್ತೆ. ಅದನ್ನ ವಿಚಾರಿಸೋದಕ್ಕಾಗಿ ಸಿಎಂ ಅವರ ಪಾರ್ಟಿ, ಆಪೋಸಿಟ್ ಪಾರ್ಟಿ ಎಲ್ಲರನ್ನು ಕರೆಸಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಸಂಬಂಧಪಟ್ಟ ಐಜಿಯನ್ನು ಕರೆಸಿರ್ತಾರೆ. ಬೈತಾರೆ ಅಂತ ನೋಡಿದ್ರೆ ಫಾದರ್ ಅವರ ದೊಡ್ಡಪ್ಪ ಒಬ್ಬರು ಇದರಲ್ಲಿ ಮಿನಿಸ್ಟರ್ ಆಗಿ ಕೂತಿದ್ದಾರೆ. ಅವರೇನೆ ಇವಾಗಿರುವ ಸಿಎಂ ಪಾರ್ಟಿ ಜೊತೆ ಕನೆಕ್ಷನ್ ಮಾಡ್ಕೊಂಡಿರೋದು, ಕನೆಕ್ಷನ್ ಪಾರ್ಟಿ, ಕನೆಕ್ಟಿಂಗ್ ಪಾರ್ಟಿ ಸಮಥಿಂಗ್ ಅದೇನೋ ಹೇಳ್ತಾರಲ್ಲ,
ಆ ಮಿನಿಸ್ಟರ್ ಈ ಐಜಿಗೆ ತುಂಬಾನೇ ಸಪೋರ್ಟ್ ಮಾಡಿ ಮಾತಾಡ್ತಾರೆ. ಇದನ್ನ ನೋಡಿದ ಸಿಎಂ ಈ ಮಿನಿಸ್ಟರ್ ಅವರ ಸಪೋರ್ಟ್ ನಮಗೆ ಯಾವಾಗ್ಲೂ ಇರಬೇಕು ಅಂತ ಈ ಐಜಿ ಅವರು ಇಂತಹ ಆಕ್ಷನ್ ಅನ್ನ ತಗೊಂಡಿದ್ದಕ್ಕೇನೆ ಗಲಾಟೆ ಕಂಟ್ರೋಲ್ಗೆ ಬಂದಿರೋದು. ಶೂಟ್ಔಟ್ ಅಲ್ಲಿ 4-5 ಜನ ತೀರೋಗಿದ್ದಕ್ಕಾಗಿ ನಾವು ಇಲ್ಲಿ ಮೀಟಿಂಗ್ ಹಾಕಿ ಮಾತಾಡ್ತಾ ಇರೋದು. ಅಕಸ್ಮಾತ್ ಶೂಟ್ಔಟ್ ನಡೀದಿದ್ರೆ ಗಲಾಟೆ ದೊಡ್ಡದಾಗಿ 4 ಜನರು ತೀರೋಗಿದ್ದ ಜಾಗದಲ್ಲಿ 40 ಜನರು ಸಾಯೋ ತರ ಆಗಿದ್ದಿದ್ರೆ ಏನು ಮಾಡ್ತಾ ಇದ್ವಿ? ಯಾಕಪ್ಪ ನೀನು ಶೂಟ್ಔಟ್ ಮಾಡ್ಲಿಲ್ಲ ಅಂತ ನಾವೇ ಇವನನ್ನ ರಿಟರ್ನ್ ಕ್ವಶನ್ ಮಾಡ್ತಾ ಇದ್ವಿ. ಆದ್ರಿಂದ ಇದನ್ನ ದೊಡ್ಡದಾಗಿ ಯಾರು ತಗೋಬೇಡಿ ಅಂತ ಸಿಎಂ ಅವರೇ ಐಜಿಯನ್ನ ಎನ್ಕರೇಜ್ ಮಾಡಿ ಕಳಿಸ್ತಾರೆ. ಸರಿ ಅಂತ ಎಲ್ಲರೂ ಅಲ್ಲಿಂದ ಹೊರಡಬೇಕಾದ್ರೆ ಆ ಮಿನಿಸ್ಟರ್ ಅವರು ಐಜಿ ನೀನು ಸ್ವಲ್ಪ ನಿಂತ್ಕೊಳ್ಳಪ್ಪ ಅಂತ ಹೇಳಿ, ನಿಮ್ಮ ಊರಿಗೆ ತಾನೇ ನನ್ನ ತಮ್ಮನ ಮಗ ಬಂದಿದ್ದಾನೆ, ಅವನನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಪ್ಪ, ಇದೇ ಫ್ಲೋ ಅಲ್ಲಿ ಹೋಗ್ತಾ ಇದ್ರೆ ನಿನಗೆ ನೆಕ್ಸ್ಟ್ ಪ್ರಮೋಷನ್ ಕಣಪ್ಪ ಅಂತ ಅವನನ್ನ ಅಪ್ರಿಶಿಯೇಟ್ ಮಾಡಿ ಕಳಿಸ್ತಾರೆ ಮಿನಿಸ್ಟರ್. ದಿನಗಳು ಹಾಗೆ ಕಳೆಯುತ್ತೆ. ನಾವು ಎಕ್ಸ್ಪೆಕ್ಟ್ ಮಾಡಿದ ರೀತಿನೇ ಸಂಡೇ ಚರ್ಚ್ಗೆ ಜನರು ಎಲ್ಲರೂ ಬಂದು ಸೇರ್ತಾರೆ ಪ್ರೇಯರ್ಗಾಗಿ. ಆ ರೀತಿ ಪ್ರೇಯರ್ ನಡೀತಾನೆ ಇರ್ಬೇಕಾದ್ರೆ ನಮ್ಮ ಕಡುವ ಎದ್ದು ನಿಂತು ಪಿಯಾನೋ ಏನಕ್ಕೆ ಬೆಡ್ರೂಮ್ ಕಡೆ ಹೋಗಿರೋದು ವಿಚಾರಿಸಿದ್ರೆ ಆ ದೊಡ್ಡ ಮನುಷ್ಯ ಹತ್ರನೇ ಕೇಳು ಅಂತ ಫಾದರ್ ಅವರು ಹೇಳ್ತಾ ಇದ್ದಾರೆ. ನಾನು ವಿಚಾರಿಸಿ ಬಿಟ್ಟೆ, ಫಾದರ್ ಅವರಿಗೆ ಆ ಪಿಯಾನೋವನ್ನ ಗಿಫ್ಟ್ ಆಗಿ ಕೊಟ್ಟಿದ್ರೆ ಅದನ್ನ ಅವರು ಎಲ್ಲಿ ಬೇಕಾದ್ರೂ ಮಾಡಿಕೊಳ್ಳಿ, ಎಲ್ಲಿ ಬೇಕಾದ್ರೂ ಇಟ್ಕೊಳ್ಳಿ, ಅದರಲ್ಲಿ ನನಗೆ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಚರ್ಚ್ಗೆ ಕೊಟ್ಟಿರುವ ಆ ಪಿಯಾನೋ ಗಿಫ್ಟ್ ಅನ್ನ ಇವರು ಹೇಗೆ ತಗೊಂಡು ಹೋಗಿ ಅವರ ಬೆಡ್ರೂಮ್ ಅಲ್ಲಿ ಮಡಿಕೊಳ್ಳಕ್ಕೆ ಸಾಧ್ಯ? ಸೊ ಇದಕ್ಕೆ ಸಂಬಂಧಪಟ್ಟ ಅಜ್ಜಿಯನ್ನೇ ಎದ್ದು ನಿಲ್ಲಿಸಿ ವಿಚಾರಿಸಬೇಕಾದ್ರೆ ತನ್ನ ಗಂಡನ ಮೇಲೆ ಪ್ರಾಮಿಸ್ ಮಾಡಿ ನಿಜವನ್ನ ಸತ್ಯವನ್ನ ಹೇಳಿದ ಈ ಅಜ್ಜಿ ಇವಾಗ ತನ್ನ ಮಗನಿಗಾಗಿ ತನ್ನ ಮಗನ ಮಾತನ್ನ ಕೇಳ್ಕೊಂಡು ಇಲ್ಲ ಪಿಯಾನೋವನ್ನ ನಾನು ಫಾದರಿಗೇನೆ ಗಿಫ್ಟ್ ಆಗಿ ಕೊಟ್ಟಿದ್ದು ಅಂತ ಸುಳ್ಳು ಹೇಳ್ಬಿಡ್ತಾರೆ. ಅಷ್ಟೇ ನಮ್ಮ ಕಡುವನಿಗೆ ತುಂಬಾನೇ ದೊಡ್ಡ ಅವಮಾನ ಆಗೋಯ್ತು. ಏನನ್ನು ಮಾತಾಡೋಕೆ ಆಗದೆ ಹಾಗೆ ಸೈಲೆಂಟ್ ಆಗಿ ಕೂತು ಬಿಡ್ತಾರೆ. ಇವಾಗ ಚರ್ಚ್ ಅಲ್ಲಿ ಪ್ರೇಯರ್ ಮುಗಿದು ಎಲ್ಲರೂ ಹೊರಡಬೇಕಾದ್ರೆ ಇವರು ಕಾರನ್ನ ತಗೊಂಡು ಹೊರಡೋ ಸಮಯದಲ್ಲಿ ಆ ಅಜ್ಜಿ ಅವರ ಪಕ್ಕದಲ್ಲಿ ಮಗ ನಿಂತಿರ್ತಾನೆ ಐಜಿ. ಆವಾಗ ಕಡುವ ಅಲ್ಲಿಗೆ ಬಂದು ಅಜ್ಜಿ ಅವರ ಮುಖವನ್ನು ನೋಡಿ ಏನಮ್ಮ ನಿಮ್ಮ ಮಗ ನಿಮ್ಮ ಗಂಡನಿಗೇನೆ ಹುಟ್ಟಿಲ್ಲ ಅನ್ಸುತ್ತೆ ಅಂತ ಕೇಳ್ಬಿಡ್ತಾನೆ. ಶಾಕ್ ಆಗಿ ಹೋಗ್ಬಿಡ್ತಾರೆ ಅಜ್ಜಿ. ಯಾರನ್ನು ನೋಡಿ ಏನೋ ಮಾತಾಡ್ತಾ ಇದೀಯಾ ಅಂತ ಟೆನ್ಷನ್ ಆಗ್ಬೇಕಾದ್ರೆ ಮಗ ಸುಮ್ನೆ ಇರ್ತಾನ. ಟೆನ್ಷನ್ ಆಗಿ ಕಡುವನವನ ಶರ್ಟ್ ಅನ್ನ ಹಿಡ್ಕೊತಾನೆ, ಎದೆ ಪಟ್ಟಿಯನ್ನ ಹಿಡ್ಕೊತಾನೆ. ಹಿಂದೆ ತಿರುಗಿ ನೋಡಿದ್ರೆ ಊರಿನ ಜನ ಎಲ್ಲರೂ ನೋಡ್ತಾ ಇದ್ದಾರೆ. ನಮ್ಮ ಕಡುವ ಬೇರೆ ಟೆನ್ಷನ್ ಪಾರ್ಟಿ, ಸಿಕ್ಕಾಪಟ್ಟೆ ಆಂಗ್ರಿ ಮ್ಯಾನ್. ಸುಮ್ನಿರ್ತಾನ. ಅಷ್ಟೇ ಜಂಪ್ ಮಾಡಿ ಐಜಿ ಎದೆಗೇನೆ ಒಂದು ಒದಿತಾನೆ. ದೊಡ್ಡ ಗಲಾಟೆ ಆಗುತ್ತೆ ಇಬ್ಬರ ಮಧ್ಯೇನು. ಟೆನ್ಷನ್ ಆದ ಐಜಿ ಗನ್ನನ್ನು ತಗೊಂಡು ಕಡುವನ ನೆತ್ತಿಗೆ ಇಟ್ಟು ಪಾಯಿಂಟ್ ಮಾಡಿ ಶೂಟ್ ಮಾಡೋಣ ಅಂತ ಅನ್ಕೋಬೇಕಾದ್ರೆ ಸುತ್ತ ಇರುವ ಜನರ ಎಲ್ಲರನ್ನು ನೋಡ್ಬೇಕಾದ್ರೆ ಪರ್ಸನಲ್ ಗಾಗಿ ಗನ್ನನ್ನು ಯೂಸ್ ಮಾಡಿ ಏನಕ್ಕೆ ನಾವು ಸುಮ್ನೆ ತೊಂದರೆಗೆ ಸಿಗಾಕೊಳ್ಳೋದು ಅಂತ ಸೈಲೆಂಟ್ ಆಗ್ಬಿಡ್ತಾರೆ. ಆದ್ರೆ ಆ ಜಾಗದಲ್ಲಿ ಒಂದು ಪ್ರಾಮಿಸ್ ಅನ್ನ ಮಾಡ್ತಾರೆ ಐಜಿ, ಇವತ್ತಿಂದ ನಾನು ನಿನಗೆ ನರಕವನ್ನ ತೋರಿಸ್ತೀನಿ, ಇದು ನಮ್ಮ ತಂದೆ ಮೇಲೆ ಆಣೆ ಅಂತ ಅವರ ತಂದೆ ಮೇಲೆನೆ ಪ್ರಾಮಿಸ್ ಮಾಡಿ ಬಿಡ್ತಾರೆ ಐಜಿ. ಈ ಕಡೆ ಅಜ್ಜಿ ಪ್ರಜ್ಞೆ ತಪ್ಪಿ ಬೀಳ್ಬೇಕಾದ್ರೆ ಅಮ್ಮನನ್ನ ಕಾಪಾಡಬೇಕು ಅಂತ ಐಜಿ ಅಲ್ಲಿಂದ ಅವರ ತಾಯಿಯನ್ನ ಕರ್ಕೊಂಡು ಹೊರಟೋಗ್ತಾರೆ. ಈ ಕಡೆ ನಮ್ಮ ಕಡುವನು ಮನೆಗೆ ಬಂದಾಯ್ತು. ಮನೆಯಲ್ಲಿ ಅವನ ಫ್ರೆಂಡ್ಸ್ ಎಲ್ಲರೂ ಅವನನ್ನ ಬಯೋಕೆ ಶುರು ಮಾಡ್ತಾರೆ. ಏನೇ ಇರಲಿ ಏನೇ ಆಗಲಿ, ಎಷ್ಟು ಧೈರ್ಯ ಇದ್ರೆ ನೀನು ಅಷ್ಟು ವಯಸ್ಸಾದವರ ಹತ್ರ ಹೋಗಿ ಅಷ್ಟು ಕೆಟ್ಟದಾಗಿ ಮಾತಾಡಿರ್ತೀಯ, ಅವರಿಗೆ ಮರ್ಯಾದೆ ಕೊಡದೇ ಇದ್ರು ಅವರ ವಯಸ್ಸಿಗಾದ್ರೂ ಮರ್ಯಾದೆ ಕೊಟ್ಟಿರ್ಬೇಕಲ್ವಾ, ಅವರ ಹತ್ರನೇ ಹೋಗಿ ನಿನ್ನ ಗಂಡನಿಗೇನೆ ನೀನು ಹೆತ್ತಿಲ್ಲ ನಿನ್ನ ಮಗನನ್ನ ಅನ್ನೋ ರೀತಿ ಮಾತಾಡಿದ್ಯಲ್ಲ, ಇದು ಸರಿನಾ? ನನ್ನ ಸ್ಟೂಡೆಂಟ್ ಆಗಿದ್ದು ನೀನು ಈ ರೀತಿ ಮಾತಾಡಬಹುದಾ? ಖಂಡಿತ ನಾವು ಹೋಗಿ ಕ್ಷಮೆಯನ್ನ ಕೇಳ್ತೀವಿ, ನೀನು ಬಂದೇ ಬರ್ತೀಯ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಕಡುವ ಕೂಡ ಸರಿ ಆಯ್ತು, ಆದ್ರೆ ನಾನು ಐಜಿ ಮೇಲೆ ಇರೋ ಭಯದಲ್ಲಿ ನಾನೇನು ಸಾರಿ ಕೇಳೋಕೆ ಬರ್ತಾ ಇಲ್ಲ. ಏನೋ ನೀವು ಹೇಳ್ತಾ ಇದ್ದೀರಾ ಆ ಅಜ್ಜಿ ಅವರ ವಯಸ್ಸಿಗಾದ್ರೂ ನೀನು ಮರ್ಯಾದೆ ಕೊಟ್ಟಿರ್ಬೇಕು ಅಂತ, ಅದಕ್ಕಾಗಿ ನಾನು ಬರ್ತೀನಿ, ಸಾರಿಯನ್ನ ಕೇಳ್ತೀನಿ, ಕ್ಷಮೆಯನ್ನ ಕೇಳ್ತೀನಿ ಅಂತ ಹೇಳ್ತಾನೆ ನಮ್ಮ ಕಡುವ. ಟೀಚರ್ ಅವರೇ ನಮ್ಮ ಕಡುವನನ್ನ ಕರ್ಕೊಂಡು ಅಜ್ಜಿ ಅವರ ಮನೆಗೆ ಹೋಗ್ತಾರೆ. ಅಜ್ಜಿ ಅವರು ಇವ್ರುಗಳು ಬಂದಿರೋದನ್ನ ನೋಡಿದ ತಕ್ಷಣ ಟೀಚರ್ ಅವರೇ ನೀವು ಮಾತ್ರ ಒಳಗಡೆ ಬನ್ನಿ, ಬೇರೆ ಯಾರು ಒಳಗಡೆ ಬರೋದಕ್ಕೆ ಅವಶ್ಯಕತೆ ಇಲ್ಲ ಅಂತ ತುಂಬಾ ಕೋಪದಲ್ಲಿ ಮಾತಾಡ್ತಾರೆ. ಬಂದ ಟೀಚರು ಮ್ಯಾಟರ್ ಅನ್ನ ಹೇಳಿ ಏನೇ ಇದ್ರು ನೀವು ಈ ರೀತಿ ಸುಳ್ಳನ್ನ ಹೇಳಿ ಚೇಂಜ್ ಮಾಡಿ ಮಾತಾಡಿರಬಾರ್ದಾಗಿತ್ತು, ನಿಮ್ಮನ್ನ ನಂಬಿತಾನೆ ಚರ್ಚಲ್ಲಿ ಅದ್ರ ಬಗ್ಗೆ ಮಾತಾಡೋದಕ್ಕೆ ಅವನು ಶುರು ಮಾಡ್ದ ಅಂತ ಹೇಳಿದ ತಕ್ಷಣ ಇಲ್ಲಿ ನೋಡು ಪಿಯಾನೋ ನನ್ನದು, ನನ್ನ ಮಗನಿಗಾಗಿ ನಾನು ಚೇಂಜ್ ಮಾಡಿ ಮಾತಾಡ್ದೆ, ಅದ್ರಲ್ಲಿ ಏನು ತಪ್ಪಿದೆ, ಅದಕ್ಕಾಗಿ ಅವನು ಅಂತಹ ಮಾತನ್ನ ಹೇಳ್ಬೋದಾ ನನ್ನನ್ನ ನೋಡಿ ಅಂತ ಅಜ್ಜಿ ಜಿಗಿಬೇಕಾದ್ರೆ ಸರಿ ಬಿಡಿ ನಿಮ್ಮ ವಯಸ್ಸಿಗೆ ಮರ್ಯಾದೆ ಕೊಟ್ಟು ನಿಮ್ಮ ಹತ್ರ ಕ್ಷಮೆ ಕೇಳೋಕೆ ಬಂದಿದ್ದಾನೆ, ಅವನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ಬೇಕಾದ್ರೆ ವಯಸ್ಸಿಗೆ ಮರ್ಯಾದೆ ಕೊಟ್ಟು ಕ್ಷಮೆ ಕೇಳೋಕೆ ಬಂದಿದ್ದಾನ ಇಲ್ಲ ನನ್ನ ಮಗ ಐಜಿ ಆಗಿದ್ದಾನೆ, ನಾಳೆ ಏನಾದ್ರೂ ಇವನಿಗೆ ಕಿರುಕುಳ ಕೊಡ್ಬೋದು ತೊಂದರೆ ಕೊಡ್ಬೋದು ಅನ್ನೋ ಭಯದಲ್ಲಿ ಕ್ಷಮೆ ಕೇಳೋಕೆ ಬಂದಿದ್ದಾನ. ಇದಕ್ಕೂ ಮುಂಚೆ ನನ್ನ ಮಗ ಒಂದು ಸಲ ಸತ್ಯ ಪ್ರಮಾಣ ಮಾಡಿದ್ದ, ನನ್ನ ಗಂಡ ತೀರೋಗ್ಬೇಕಾದ್ರೆ ತುಂಬಾ ಸಾಲಗಳನ್ನ ಮಾಡಿ ಅದನ್ನ ತೀರ್ಸೋಕೆ ಆಗದೆ ನೇಣೆ ಹಾಕೊಂಡು ತೀರೋದ್ರು ನನ್ನ ಗಂಡ. ಆವಾಗ ನನ್ನ ಮಗ ಎಷ್ಟು ಆಗುತ್ತೋ ಅಷ್ಟು ದುಡಿತೀನಿ, ನನ್ನ ಫ್ಯಾಮಿಲಿಯನ್ನ ಸೆಟಲ್ ಮಾಡ್ತೀನಿ ಅಂತ ಸತ್ಯ ಪ್ರಮಾಣ ಮಾಡ್ದ. ಅದೇ ತರ ಇವಾಗ ಮಾಡಾಯ್ತು. ಅದಾದ ಮೇಲೆ ಇವಾಗ ಎರಡನೇದಾಗಿ ಸತ್ಯ ಪ್ರಮಾಣ ಮಾಡಿರೋದು ಇಲ್ಲಿ ನಿಂತಿದ್ದಾನಲ್ಲ ಇವನಿಗೆ ನರಕವನ್ನ ತೋರಿಸ್ತೀನಿ ಅಂತ ಹೇಳಿರೋದು. ಸೊ ಅವನು ಮಾಡೇ ಮಾಡ್ತಾನೆ, ಚೆನ್ನಾಗಿ ನೆನ್ಪಿಟ್ಕೊಳ್ಳೋ, ಇನ್ ಮುಂದೆ ನಿನ್ನ ಲೈಫ್ ಶೂನ್ಯವಾಗುತ್ತೆ ಅಂತ ಈ ಅಜ್ಜಿನ ಶಾಪಗಳನ್ನ ಹಾಕ್ಬೇಕಾದ್ರೆ ಟೆನ್ಷನ್ ಆದ ಟೀಚರು ಇಲ್ಲಿ ನೋಡಮ್ಮ
ಏನೋ ನಿನ್ನ ವಯಸ್ಸಿಗೆ ಮರ್ಯಾದೆ ಕೊಟ್ಟು ಸಾರಿ ಕೇಳೋಣ ಅಂತ ನಾನೇ ಅವನನ್ನ ಕರ್ಕೊಂಡು ಬಂದಿದ್ದು. ಆದ್ರೆ ನೀನೇ ಈ ರೀತಿ ಮಾತಾಡ್ಬೇಕಾದ್ರೆ ಲೋ ಕಡುವ, ಇನ್ ಮುಂದೆ ಏನು ನೀನು ಕ್ಷಮೆ ಕೇಳೋದು ಬೇಕಾಗಿಲ್ಲ, ಆಗಿದ್ದಾಗ್ಲಿ ನೋಡ್ಕೊಳ್ಳೋಣ ಬಾರೋ ಅಂತ ಟೀಚರೇ ಅಜ್ಜಿ ಮಾತಾಡಿದ್ರಲ್ಲಿ ಟೆನ್ಷನ್ ಆಗಿ ನಮ್ಮ ಕಡುವನನ್ನ ಕರ್ಕೊಂಡು ರಿಟರ್ನ್ ಮನೆಗೆ ಬಂದ್ಬಿಡ್ತಾರೆ. ಮನೆಗೆ ಹೋದ್ರೆ ಮನೆಯಲ್ಲಿ ಹೆಂಡತಿ, ಊರಲ್ಲಿರೋರು ಎಲ್ಲರೂ ಮಾತಾಡ್ಕೋತಾರೆ, ಅವರು ಐಜಿ ಬೇರೆ ನಮ್ಮನ್ನ ಏನಾದ್ರೂ ಮಾಡ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಜನ ಎಲ್ಲ. ಅದೇ ತರ ಮಕ್ಕಳು ಕೂಡ ಅಪ್ಪ ನಮ್ಮನ್ನ ಯಾರಾದ್ರೂ ಏನಾದ್ರೂ ಮಾಡ್ಬಿಡ್ತಾರಪ್ಪ, ಸ್ಕೂಲಲ್ಲಿ ಇರೋರೆಲ್ಲ ಆ ರೀತಿ ಹೇಳ್ತಾ ಇದ್ದಾರೆ ಅಪ್ಪ ಅಂತ ಮಕ್ಕಳು ಕೂಡ ಭಯದಲ್ಲಿ ಸ್ವಲ್ಪ ಬೇಜಾರಾಗಿ ಮಾತಾಡ್ಬೇಕಾದ್ರೆ ಅದೆಲ್ಲ ಏನೂ ಆಗಲ್ಲ ಮಕ್ಕಳೇ, ನಾನಿದ್ದೀನಿ, ನಾನು ನೋಡ್ಕೋತೀನಿ ಅಂತ ಹೇಳಿ ಸಮಾಧಾನ ಮಾಡ್ತಾನೆ ಕಡುವ. ನೆಕ್ಸ್ಟ್ ದಿನಾನೇ ಆ ಐಜಿ ಅವನ ಕೆಲಸವನ್ನ ಶುರು ಮಾಡ್ಕೊಬಿಟ್ಟ. ಲೋಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಕಡುವನವನ ಮನೆಗೆ ಬರ್ತಾರೆ. ನಾನು ನಿಮಗೆ ಬೇಕಾಗಿದ್ದವನು ಅನ್ನೋ ಒಂದೇ ರೀಸನ್ ಗಾಗಿ ನನಗೆ ಟ್ರಾನ್ಸ್ಫರ್ ಅನ್ನ ಕೊಟ್ಟಿದ್ದಾರೆ, ಅದೇ ತರ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದ ಎಲ್ಲ ಪೊಲೀಸರ್ಸ್ಗೂ ಟ್ರಾನ್ಸ್ಫರ್ ಅನ್ನು ಕೊಟ್ಟಿದ್ದಾರೆ. ನಿಮಗೆ ರಿವಿಟ್ ಹೊಡೆಯೋದಕ್ಕಾಗಿ ಐಜಿ ಮಾಡ್ತಾ ಇರುವ ಕೆಲಸಗಳೇ ಇವು. ಅದು ಮಾತ್ರ ಇಲ್ಲ, ಈ ಊರಿಗೆ ಹೊಸದಾಗಿ ಇನ್ಸ್ಪೆಕ್ಟರ್ ಬರ್ತಾ ಇದ್ದಾರೆ. ಅವರು ಯಾರು ಗೊತ್ತಾ? ಒಂದು ದಿನ ಮಾರ್ಕೆಟ್ ಅಲ್ಲಿ ಒಬ್ಬನಿಗೆ ಹಾಕಿ ಸರಿಯಾಗಿ ಹೊಡೆದು ಚಿಂದಿ ಮಾಡಿದ್ರಲ್ಲ, ಆ ವ್ಯಕ್ತಿಯ ಮಗನೇ ಈ ಊರಿಗೆ ಇನ್ಸ್ಪೆಕ್ಟರ್ ಆಗಿ ಬರ್ತಾ ಇದ್ದಾನೆ. ನಿಮಗೆ ಸ್ಕೆಚ್ ಅನ್ನ ಹಾಕ್ತಾ ಇದ್ದಾರೆ, ನೋಡಿ ಮಾಡಿ ಹುಷಾರಾಗಿ ಇದ್ಕೊಳ್ಳಿ ಕಡುವ. ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ನಾನು ನೋಡ್ಕೋತೀನಿ. ನಾಳೆ ನೀವು ಹೊರಡಬೇಕಾದ್ರೆ ನಾನೇ ಪೊಲೀಸ್ ಸ್ಟೇಷನ್ಗೆ ಬರ್ತೀನಿ, ಮತ್ತೆ ಹೊಸದಾಗಿ ಬಂದಿರುವ ಪೊಲೀಸರ್ಸ್ ಅನ್ನು ನೋಡ್ಕೊಂಡು ಬರ್ತೀನಿ ಅಂತ ಅವರಿಗೆ ಹೇಳಿ ಕಳಿಸ್ತಾನೆ ಕಡುವ. ಅದೇ ತರನೇ ನೆಕ್ಸ್ಟ್ ದಿನ ನಮ್ಮ ಕಡುವ ಪೊಲೀಸ್ ಸ್ಟೇಷನ್ಗೆ ಬಂದಾಯ್ತು. ಎಲ್ಲರೂ ಟ್ರಾನ್ಸ್ಫರ್ ಆಗಿರೋ ತರನೇ ಹೊರಡೋದಕ್ಕೆ ರೆಡಿ ಆಗಿರ್ಬೇಕಾದ್ರೆ ಹೊಸ ಇನ್ಸ್ಪೆಕ್ಟರ್ ಬರ್ತಾರೆ. ಏನು ಹೊರಟಾಯ್ತಾ ಅಂತ ಹೊಸ ಇನ್ಸ್ಪೆಕ್ಟರ್ ಹಳೆ ಇನ್ಸ್ಪೆಕ್ಟರ್ ನ ನೋಡಿ ಕೇಳ್ತಾ ಇರ್ಬೇಕಾದ್ರೆ ಆವಾಗ ಅವರು, ಇವರೇನೆ ನನ್ನ ದೋಸ್ತು, ಊರಲ್ಲಿರೋರು ಎಲ್ಲರೂ ಇವರನ್ನ ಕಡುವ ಅಂತ ಕರೀತಾರೆ ಅಂತ ಇಂಟ್ರೋ ಕೊಡ್ಬೇಕಾದ್ರೆ, ಓ ಅದು ನೀನೇನಾ, ಇನ್ ಮುಂದೇನೆ ನಾನು ಯಾರು ಅನ್ನೋದನ್ನ ನೀನು ನೋಡ್ತೀಯ ಅಂತ ಬಂದಿದ್ದ ತಕ್ಷಣವೇ ಹೆದರ್ಸೋದಕ್ಕೆ ಶುರು ಮಾಡ್ಕೊಂಡ ಈ ಇನ್ಸ್ಪೆಕ್ಟರ್. ಆದ್ರೆ ನಮ್ಮ ಕಡುವ ಸ್ವಲ್ಪ ಕೂಡ ಹೆದರ್ಕೊಳ್ಳದೆ, ಅದು ಏನನ್ನ ನೀನು ಕಿತ್ಕೋ ಅನ್ನೋ ರೀತಿ ನೋಡ್ಬಿಟ್ಟು ಬರ್ತಾರೆ. ಆಮೇಲೆ ಐಜಿ ಅವರ ನೆಕ್ಸ್ಟ್ ಮೂವ್, ನಮ್ಮ ಹೀರೋವನ ಮನೆ ಆಪೋಸಿಟ್ ಅಲ್ಲಿ ಖಾಲಿ ಲ್ಯಾಂಡ್ ಇರುತ್ತೆ, ಅದನ್ನ ಬೆಳೆಗೆ ತಗೋತಾನೆ ಐಜಿ. ತಗೊಂಡಿದ್ದು ಮಾತ್ರವೇ ಅಲ್ಲದೆ ಲೋಕಲ್ ಜನರು ಅದನ್ನ ಸುಡಿಗಾಡಾಗಿ ಯೂಸ್ ಮಾಡ್ಕೋಬಹುದು ಅನ್ನೋ ರೀತಿ ಬೋರ್ಡ್ ಅನ್ನು ಹಾಕ್ಬಿಡ್ತಾನೆ. ಹೀರೋ ಅವನ ಮನೆ ಆಪೋಸಿಟ್ ಅಲ್ಲಿ ಸುಡಿಗಾಡು ಹೇಗಿದೆ ನೋಡಿ. ಇದನ್ನ ಕೇಳ್ಬೇಕು ಅಂತ ಹೀರೋ ಅವನ ಫ್ರೆಂಡ್ ಗಾಡಿ ಬಿಟ್ಟು ಇಳಿಯೋದಕ್ಕೆ ಟ್ರೈ ಮಾಡಿದ್ರೆ ನಮ್ಮ ಕಡುವ ಬಿಡ್ತಾ ಇಲ್ಲ. ಅದೆಲ್ಲ ಏನು ಬೇಕಾಗಿಲ್ಲ, ಪಕ್ಕದಲ್ಲಿ ಮನುಷ್ಯರು ಇರೋದಕ್ಕಿಂತ ಈ ತರ ಡೆಡ್ ಬಾಡೀಸ್ ಇರೋದು ಎಷ್ಟೋ ಬೆಟರ್. ಜಗಳ ಇರಲ್ಲ, ಈಗೋ ಇರಲ್ಲ, ತೊಂದ್ರೆನೇ ಇರಲ್ಲ ಅಂತ ಅದನ್ನ ಕೇರ್ ಮಾಡದೆ ಬಿಟ್ಬಿಡ್ತಾನೆ ನಮ್ಮ ಹೀರೋ. ನೆಕ್ಸ್ಟ್ ನಮ್ಮ ಕಡುವನಿಗೆ ಓನ್ ಆಗಿ ಒಂದು ಬಾರ್ ಇರುತ್ತೆ, ವೈನ್ ಶಾಪ್ ಇರುತ್ತೆ. ಆ ವೈನ್ ಶಾಪ್ ಅಲ್ಲಿ ಏನೋ ಗಲಾಟೆ ಅಂತ ಅದನ್ನು ಕ್ಲೋಸ್ ಮಾಡಿ ಸೀಲನ್ನ ಮಡಗ್ಬಿಡ್ತಾರೆ ಹೊಸ ಇನ್ಸ್ಪೆಕ್ಟರ್. ಹೆಂಡತಿ ತುಂಬಾನೇ ಹೆದರ್ಕೋತಾ ಇದ್ದಾರೆ, ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ಬಿಟ್ಟು ಏನಾದ್ರೂ ಆಗ್ಬಿಡುತ್ತೋ ಅಂತ ಭಯ ಪಡ್ಬೇಕಾದ್ರೆ, ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ನಾನು ನಮ್ಮ ತೋಟಕ್ಕೆ ಹೋಗಿ ಕೆಲಸ ನೋಡಿ ಬರ್ತೀನಿ ಅಂತ ಹೇಳಿ ಹೊರಡ್ಬೇಕಾದ್ರೇನೆ ಬೇಕಾಗಿರುವ ಥಿಂಗ್ಸ್, ಖರ್ಚಿಗೆ ಬೇಕಾಗಿರುವ ಹಣ, ಜೊತೆಗೇನೆ ಒಂದು ಗನ್ನನ ಮಡಗಿರ್ತಾರೆ. ಅದನ್ನು ತಗೊಂಡು ಸೂಟ್ ಕೇಸ್ ಅಲ್ಲಿ ಇಟ್ಟು ಎಲ್ಲವನ್ನು ತಗೊಂಡು ಹೊರಡ್ತಾರೆ. ಆ ರೀತಿ ಹೋಗ್ಬೇಕಾದ್ರೆ ಇವರ ಮನೆ ಪಕ್ಕದಲ್ಲಿ ಟೂ ವೀಲರ್ ಗಾಡಿಯನ್ನ ಹಾಕ್ಬಿಟ್ಟು ಒಬ್ಬ ಸೈಡ್ ಅಲ್ಲಿ ನಿಂತು ಏನೋ ನೋಡ್ತಾ ಇರೋ ರೀತಿ ಕಾಣುತ್ತೆ, ಅಂದ್ರೆ ಸ್ಪೈ ಮಾಡೋ ರೀತಿ. ಸೊ ಅವನನ್ನ ಚೇಸ್ ಮಾಡಿ ಹೋಗ್ಬೇಕಾದ್ರೆ ಅವನು ಹೆದರಿ ಎದ್ದು ಬಿದ್ದು ಓಡಿ ಹೋಗ್ತಾನೆ. ಏನನ್ನು ಮಾಡೋದಕ್ಕಾಗಿ ಅವನು ಇಲ್ಲಿಗೆ ಬಂದಿದ್ದಾನೆ, ಆದ್ರೆ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ. ಸರಿಯಾಗಿ ನಮ್ಮ ಹೀರೋ ಗಾಡಿ ಮನೆ ಬಿಟ್ಟು ಹೊರಟಿದ್ದ ತಕ್ಷಣ ಪೊಲೀಸ್ ಅವರು 2 ಜೀಪಲ್ಲಿ ಬರ್ತಾರೆ. ಮನೆ ಪೂರ್ತಿ ಫುಲ್ ಸರ್ಚ್ ಅನ್ನ ಮಾಡಿ ಅಂತ ಹುಡುಕ್ತಾ ಇರ್ತಾರೆ. ಏನನ್ನು ಹುಡುಕ್ತಾ ಇದ್ದಾರೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಊರಿನ ಜನ ಎಲ್ಲರೂ ಬಂದು ನೋಡ್ತಾ ಇರ್ತಾರೆ, ಏನಿದು ಈ ರೀತಿ ಮಾಡ್ತಾ ಇದಾರಲ್ಲ ಪೊಲೀಸರ್ಸು ಅಂತ. ಹೆಂಡತಿನೂ ಸರಿ ಗಂಡ ಕಡುವನಿಗೆ ಕಾಲ್ ಮಾಡೋಣ ಅಂತ ಫೋನ್ ಅನ್ನು ತಗೋಬೇಕಾದ್ರೆ ಪೊಲೀಸರ್ಸ್ ಫೋನ್ ಮಾಡೋಕ್ಕೂ ಬಿಡ್ತಾ ಇಲ್ಲ, ಫೋನ್ ಅನ್ನ ಕಿತ್ತು ಮಡಗ್ ಬಿಡ್ತಿದ್ದಾರೆ. ಇದಕ್ಕೆ ವಿರುದ್ಧವಾಗಿ ಮಾತಾಡೋಕೆ ಬಂದ ನಮ್ಮ ಕಡುವನವನ ಫ್ರೆಂಡ್ ಅನ್ನ ಕೂಡ ಯಾವ ರೀತಿ ಹಾಕಿ ಹೊಡಿತಾ ಇದ್ದಾರೆ ನೋಡಿ ಪೊಲೀಸ. ಟೀಚರ್ ಅವರ ಕತ್ತನೆ ಹಿಡಿದು ಅವರನ್ನ ಸಾಯಿಸೋದಕ್ಕೆ ನೋಡ್ತಾ ಇರ್ತಾನೆ ಪೊಲೀಸ. ಇವನ್ನೆಲ್ಲ ನೋಡಿದ ಮಕ್ಕಳು ಹೆದರಿ ಗಾಬರಿಯಾಗಿ ಅವರ ತಾಯಿಯನ್ನು ಹೋಗಿ ತಪ್ಕೋತಾರೆ. ಇನ್ಸ್ಪೆಕ್ಟರ್ ಸ್ವಲ್ಪ ಓವರ್ ಆಗಿನೇ ಆಡ್ತಾ ಇದ್ದಾರೆ. ಆ ಕಡೆ ಕಡುವ ಹೋದ್ನಲ್ಲ, ಅವನನ್ನಾದ್ರೂ ನೆಮ್ಮದಿಯಾಗಿ ಬಿಟ್ರ. ಅವನು ಹೋಗುವ ದಾರಿಯಲ್ಲಿ ಆಪೋಸಿಟ್ ಅಲ್ಲಿ ಪೊಲೀಸ್ ಗಾಡಿ ನಿಂತಿದೆ. ನಿನ್ನ ಗಾಡಿಯನ್ನು ಸರ್ಚ್ ಮಾಡ್ಬೇಕು ಅಂತ ಗಾಡಿಯನ್ನ ಕಂಪ್ಲೀಟ್ ಆಗಿ ಸರ್ಚ್ ಮಾಡ್ತಾರೆ. ಏನು ಸಿಗಲಿಲ್ಲ, ಏನೋ ಒಂದನ್ನ ಪರ್ಟಿಕ್ಯುಲರ್ ಆಗಿ ಹುಡುಕ್ತಾ ಇದ್ದಾರೆ. ಸೂಟ್ ಕೇಸ್ ಅಲ್ಲಿ ಏನಿರ್ತಾ ಇದೆ ಓಪನ್ ಮಾಡಿ ತೋರ್ಸು ಅಂತ ಕೇಳ್ಬೇಕಾದ್ರೆ, ಓಪನ್ ಆಗಿನೇ ಇದೆ, ನೀನೇ ಹೋಗಿ ಹುಡುಕೋ ಅಂತ ಕಡುವ ಹೇಳ್ಬೇಕಾದ್ರೆ ಓಪನ್ ಮಾಡಿ ನೋಡ್ತಾರೆ. ನೋಡಿದ್ರೆ ಗನ್ನು. ಲೈಸೆನ್ಸ್ ಇದೆಯಾ ಅಂತ ಕೇಳಿದ್ರೆ ಲೈಸೆನ್ಸ್ ಇದೆ, ಬೇಕಾಗಿದ್ರೆ ಪೇಪರ್ ಅನ್ನ ನೋಡ್ಕೊಳ್ಳಿ ಅಂತ ಪೇಪರ್ಸ್ ಅನ್ನು ಕೊಡ್ತಾರೆ. ಅದನ್ನು ಚೆಕ್ ಮಾಡಿ ನೋಡ್ಬೇಕಾದ್ರೆ ಲೈಸೆನ್ಸ್ ಎಲ್ಲ ಇರ್ತಾ ಇದೆ. ಆದ್ರೆ ಇವ್ರುಗಳು ಹುಡುಕ್ತಾ ಇದ್ದ ವಿಷಯವೇ ಈ ಗನ್ನೆ. ಇವ್ರುಗಳು ಏನನ್ನ ಮಾಡಿದ್ದಾರೆ ಅಂದ್ರೆ, 1 ವರ್ಷದ ಹಿಂದೆನೆ ನಮ್ಮ ಕಡುವನ ಗನ್ನಿನ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡೋದಾಗಿ ಹೇಳಿ ಕಲೆಕ್ಟರ್ ಹತ್ರ ಇಂದಾನೆ ಒಂದು ಪೇಪರ್ ಅನ್ನ ಸೈನ್ ಮಾಡಿ ತಗೊಂಡು ಬಂದಿದ್ದಾರೆ. ಅದನ್ನ SI ಕೈಯಲ್ಲಿ ಇಟ್ಕೊಂಡು ನಮ್ಮ ಕಡುವನ ಹತ್ರ, ನೋಡಿ ಹೋದ ವರ್ಷನೇ ನಿಮ್ಮ ಗನ್ನಿಗಾದ ಲೈಸೆನ್ಸ್ ಕ್ಯಾನ್ಸಲ್ ಆಗ್ಬಿಟ್ಟಿದೆ, ಲೈಸೆನ್ಸ್ ಇಲ್ಲದೆ ಗನ್ನನ್ನು ಮಡಗಿದ್ರಿಂದ ನಿಮ್ಮನ್ನ ನಾವು ಅರೆಸ್ಟ್ ಮಾಡ್ತೀವಿ ಅಂತ ಪೊಲೀಸರ್ಸ್ ಹೇಳ್ಬೇಕಾದ್ರೆ, ಅದಕ್ಕೆ ನಮ್ಮ ಕಡುವ, ಇಲ್ವಲ್ಲ ನನಗೆ ಯಾವುದೇ ತರ ನೋಟಿಸು ಬಂದಿರ್ಲಿಲ್ವಲ್ಲ,
ಅದು ನಮ್ಮ ತಪ್ಪಿಲ್ಲ, ನಡಿ ಸ್ಟೇಷನ್ಗೆ ಅಂತ ಕರೀತಾರೆ. ಅದಕ್ಕೂ ನಮ್ಮ ಕಡುವ ಹೆದರ್ಕೊಳ್ಳೇ ಇಲ್ಲ. ಪಂಚೆಯನ್ನ ಕಟ್ಕೊಂಡು ದಿಲ್ದಾರಾಗಿ ನಡಿಬೇಕಾದ್ರೆ ಹಿಂದೆಯಿಂದ ಎತ್ತಿ ಒದಿತಾನೆ ಪೊಲೀಸ. ಬಾಸನ ಮರ್ಯಾದೆಯಾಗಿ ಕರ್ಕೊಂಡು ಹೋಗ್ಬೇಕಲ್ಲ, ಈ ಮರ್ಯಾದೆ ಸಾಕ ಅಂತ ಎಸ್ಐ ಒಂಥರ ಕಿಂಡಲಾಗಿ ಮಾತಾಡ್ಬೇಕಾದ್ರೆ ಟೆನ್ಷನ್ ಆದ ನಮ್ಮ ಕಡುವ ಕೇಳ್ಬೇಕಾ, ಹಿಂದೆ ತಿರುಗಿ ಒಬ್ಬೊಬ್ಬರಿಗೂ ಸ್ಟಾರು, ಮೂನು, ಅರ್ತ್, ಪ್ಲಾನೆಟ್ಸ್ ಎಲ್ಲವನ್ನು ತೋರಿಸ್ತಾರೆ. ಯಾರು ಅಂತ ಗೊತ್ತಿಲ್ಲದೆ ಎದೆ ಮೇಲೆ ಕೈಯನ್ನ ಮಾಡ್ಬಿಟ್ಟೆ ಅನ್ನೋ ರೀತಿ ಫೀಲ್ ಮಾಡ್ತಾ ಇರ್ತಾನೆ ಎಸ್ಐ. ಕೊನೆಗೆ ಎಸ್ಐಗೂ ಸರಿಯಾಗಿ ಭೂತ ಬಿಡಿಸಿ ಅವರು ಬಂದಿದ್ದ ಗಾಡಿ ಮೇಲೇನೆ ದಿಲ್ದಾರಾಗಿ ಕೂತು ಮಾಸ್ ತೋರಿಸ್ತಾರೆ ನಮ್ಮ ಕಡುವ. ಅಲ್ಲಿಗೆ ಸ್ಟಾಪ್ ಆಗ್ಲಿಲ್ಲ. ಹೊಡೆದಾಕಿದ ಪೊಲೀಸರ್ಸ್ ಅನ್ನೇ ಅವರ ಗಾಡಿಗೆನೆ ಎತ್ತಾಕೊಂಡು ಹೊಸ ಇನ್ಸ್ಪೆಕ್ಟರ್ ಇದಾರಲ್ಲ ಅವರ ಸ್ಟೇಷನ್ಗೆನೆ ತಂದು ಹಾಕ್ತಾರೆ. ಎಲ್ಲರೂ ಸ್ಟನ್ ಆಗ್ಬಿಡ್ತಾರೆ. ಪೊಲೀಸರ್ಸ್ ಅನ್ನ ಹೊಡೆದ್ರು ಅಂತ ಅದಕ್ಕೊಂದು ಕೇಸು. ಸೊ ಈ ರೀತಿನೇ ನಮ್ಮ ಕಡುವನನ್ನ ಹಿಡಿದು ಜೈಲಿಗೆ ಹಾಕಿದ್ದಾರೆ. ಇವೆಲ್ಲ ಸಾಕಾಗಲ್ಲ ಅಂತ ಐಜಿ ನಮ್ಮ ಕಡುವನಿಗೆ ಓನ್ ಆಗಿ ಏಕರ್ ಲೆಕ್ಕದಲ್ಲಿ ತೋಟಗಳಿರ್ತವೆ, ಅದರಲ್ಲಿ ಬೆಂಕಿಯನ್ನ ಇಡ್ತಾರೆ. ಅಲ್ಲಿ ಕೆಲಸ ಮಾಡೋರೇ 100 ಜನ ಇರ್ತಾರೆ. ಸೊ ಅವರೆಲ್ಲ ಏನು ಅಂತ ಕೇಳೋಣ ಅಂತ ಬರ್ಬೇಕಾದ್ರೆ ಅವ್ರಗಳನ್ನೇ ಶೂಟ್ ಮಾಡಿ ಓಡಿಸ್ತಾರೆ ಈ ಐಜಿ ಗ್ಯಾಂಗ್. ಒಂದು 2-3 ಏಕರೇನೆ ಸುಟ್ಟೋಗ್ಬಿಟ್ಟಿದೆ. ಇವನ್ನೆಲ್ಲ ಟೀಚರ್ ಬಂದು ನಮ್ಮ ಕಡುವನಿಗೆ ಹೇಳ್ತಾರೆ ಲಕ್ಷನ್ ಗಂಟಲೆ ನಮಗೆ ಲಾಸ್ ಆಗ್ಬಿಟ್ಟಿದೆ ಅಂತ. ಅದಕ್ಕೆ ಕಡುವ ಪರವಾಗಿಲ್ಲ ನೋಡ್ಕೊಳ್ಳೋಣ ಬಿಡಿ ಅಂತ ಸೈಲೆಂಟ್ ಆಗ್ತಾನೆ ಕಡುವ. ಇಲ್ಲಿ ಮನೆಯಲ್ಲಿ ಚೆಕಿಂಗ್ ಅಂತ ಹೇಳಿ ಪೊಲೀಸರು ತುಂಬಾನೇ ಕಿರುಕುಳ ಕೊಡ್ತಾ ಇರ್ತಾರೆ. ಇವನ್ನೆಲ್ಲ ನೋಡ್ತಾ ಇದ್ದ ನಮ್ಮ ಹೀರೋ ಜೊತೆ ಫೈಟ್ ಮಾಡ್ತಾ ಇದ್ದ ಆ ಪಕ್ಕದ ಮನೆಯವನು, ಏನೇ ಅವನು ನನಗೆ ಜಗಳಗಾರನಾಗಿದ್ರು ಕೂಡ ಇಷ್ಟು ಟಾರ್ಚರ್ ಅನ್ನು ಅನುಭವಿಸಬಾರ್ದು, ಒಂದು ಕುಟುಂಬ ಇಷ್ಟೊಂದು ಟಾರ್ಚರ್ ಅನ್ನು ಅನುಭವಿಸಬಾರ್ದು, ಇವ್ರುಗಳು ಮಾಡ್ತಾ ಇರುವ ಈ ಟಾರ್ಚರ್ ಕೆಲಸ ವಿರುದ್ಧ ಸಿಎಂ ಗೆ ಒಂದು ಲೆಟರ್ ಅನ್ನ ನಾವು ಬರೆಯೋಣ ಅಂತ ಸುತ್ತ ಇರೋರು ಎಲ್ಲರ ಹತ್ರನು ಮಾತಾಡಿ ಅವ್ರಗಳನ್ನ ಕನ್ವಿನ್ಸ್ ಮಾಡಿ ಅವರುಗಳ ಹತ್ರದಿಂದ ಸಿಗ್ನೇಚರ್ ಅನ್ನು ತಗೊಳ್ಳೋದಕ್ಕೆ ಶುರು ಮಾಡ್ತಾನೆ. ಇವರು ಕಮ್ಯುನಿಸ್ಟ್. ಸೊ ಆ ದಾರಿಯಲ್ಲಿ ಹೋಗ್ತಾರೆ. ಮನೆಗೆ ಹೋಗಿ ಎಲ್ಲರ ಹತ್ರನು ಸೈನ್ ತಗೊಂಡು ಸಿಎಂಗೂ ಕಳಿಸ್ತಾರೆ. ಅದೇ ಸಮಯದಲ್ಲಿ ಕಡುವನವನ ದೊಡ್ಡ ಮಗಳಿಗೆ ಹುಷಾರಿಲ್ಲದೆ ಬೆಡ್ ಮೇಲೆ ಮಲಗಿರೋ ರೀತಿ ನಮಗೆ ತೋರಿಸ್ತಾರೆ. ಇವು ಎಲ್ಲದಕ್ಕೂ ಕಾರಣ ಏನು, ಸಂಬಂಧವೇ ಇಲ್ಲದೆ ಆ ಚರ್ಚ್ ಫಾದರ್ ಗೆ ಶಿಕ್ಷೆಯನ್ನು ಕೊಡಿಸಬೇಕು ಅಂತ ಈ ಏರಿಯಾ ಕಡೆ ಕಳಿಸಿದ್ದು ನನ್ನ ತಪ್ಪು. ಸೊ ಎಲ್ಲದಕ್ಕೂ ಕಾರಣ ನಾನೇ ಅಂತ ಈ ಬಿಯರ್ಡ್ ಫಾದರೇ ಬಂದು ಕಡುವನ ಹತ್ರ ಬೇಜಾರಾಗಿ ಮಾತಾಡಬೇಕಾದ್ರೆ ಅವೆಲ್ಲ ಏನೂ ಇಲ್ಲ ಫಾದರ್, ಎಲ್ಲವೂ ಒಳ್ಳೆಯದಕ್ಕೆ, ನೀವೇನು ಬೇಜಾರಾಗಬೇಡಿ, ನೋಡ್ಕೊಳ್ಳೋಣ ಬಿಡಿ ಅಂತ ಅವರನ್ನ ಸಮಾಧಾನ ಮಾಡಿ ಕಳಿಸ್ತಾನೆ ಕಡುವ. ಈ ಗ್ಯಾಪ್ ಅಲ್ಲಿ ಆ ಜೈಲಲ್ಲಿ ನಮ್ಮ ಹೀರೋಗೆ ಒಂದು ಹೊಸ ಪರಿಚಯ ಸಿಗುತ್ತೆ. ರೂಲಿಂಗ್ ಪಾರ್ಟಿಯಿಂದ ಒಬ್ಬರು, ಮತ್ತೆ ಸಂಬಂಧವೇ ಇಲ್ಲದೆ ಆ ಜೈಲಿಗೆ ಪ್ರೇಯರ್ ಮಾಡಿಸೋದಕ್ಕಾಗಿ ಬರುವ ಒಂದು ಹೊಸ ಫಾದರ್. ಅವರು ಬೇರೆ ಬಂದು ಜೈಲಲ್ಲಿ ನಮ್ಮ ಕಡುವನನ್ನ ಮೀಟ್ ಮಾಡ್ತಾರೆ. ಪ್ರೇಯರ್ಸ್ ನೆಲ್ಲ ಹೇಳ್ಕೊಟ್ಟು ಕೈದಿಗಳನ್ನ ನೋಡ್ತಾರೆ, ಮೀಟ್ ಮಾಡ್ತಾರೆ. ಆ ರೀತಿನೇ ಇವಾಗ ಕಡುವನನ್ನ ಮೀಟ್ ಮಾಡಿದ್ದಾರೆ. ಆವತ್ತೇನೆ ಐಜಿ ಕಡುವನನ್ನು ನೋಡ್ಬೇಕು ಅಂತ ಜೈಲಿಗೆನೆ ಬಂದಿದ್ದಾರೆ. ಐಜಿ ಅವರು ನಿನ್ನನ್ನ ನೋಡ್ಬೇಕಂತೆ, ಬಾ ಅಂತ ಕಡುವನನ್ನು ಕರ್ಕೊಂಡು ಬಂದು ನಿಲ್ಲಿಸ್ತಾರೆ. ಏನು ಕುಡಿಯಾಚ, ಚೆನ್ನಾಗಿದೆಯಾ? ನಿಜವಾಗ್ಲೂ ನಮ್ಮ ಕಡುವನ ಹೆಸರು ಕುಡಿಯಾಚನ್. ಆದ್ರೆ ಕಡುವ ಅಂತ ಹೇಳಿದ್ರೇನೆ ಜನರಿಗೆ ಎಲ್ಲರಿಗೂ ಗೊತ್ತು. ನಾನು ನಿನ್ನನ್ನ ಕುಡಿಯಾಚನ್ ಅಂತಾನೆ ಕರೀತೀನಿ. ಹೇಗಿದೆ ನರಕ, ಅಧಿಕಾರ, ನಿನ್ನನ್ನ ಎಲ್ಲಿಗೆ ತಗೊಂಡು ಬಂದು ನಿಲ್ಸಿದೆ ನೋಡು. ಮತ್ತೆ ಕೇಳ್ಪಟ್ಟೆ ನಿನ್ನ 2-3 ಎಕರೆ ಬರ್ನ್ ಆಗ್ಬಿಟ್ಟಿದ್ಯಾ ಅಂತಲ್ಲ ಅಂತ ಕಿಂಡಲಾಗಿ ಮಾತಾಡ್ತಾ ಇರ್ತಾರೆ ಐಜಿ. ಮತ್ತೆ ನಿನ್ನ ದೊಡ್ಡ ಮಗಳಿಗೆ ಏನೋ ಆಕ್ಸಿಡೆಂಟ್ ಆಗ್ಬಿಟ್ಟಿದ್ಯಾ ಅಂತಲ್ಲ ಅಂತ ಹೇಳಿದ ತಕ್ಷಣ ಇದನ್ನ ಕೇಳಿದ ನಮ್ಮ ಕಡುವ ನಡುಗೋಗ್ಬಿಟ್ಟು ತಕ್ಷಣ ಅಲ್ಲಿರುವ ಟೆಲಿಫೋನ್ ಅನ್ನ ತಗೊಂಡು ಅವನ ಮನೆ ಲ್ಯಾಂಡ್ ಲೈನ್ ನಂಬರಿಗೆ ಕಾಲ್ ಮಾಡ್ತಾನೆ. ಅಲ್ಲಿದ್ದ ಎಸ್ಐ ಅದನ್ನ ತಡೆಯೋಕೆ ಹೋಗ್ಬೇಕಾದ್ರೆ ಆವಾಗ ಐಜಿ ಬೇಡ ಅಂತ ಅವನನ್ನ ಕಂಟ್ರೋಲ್ ಮಾಡ್ತಾರೆ. ಫೋನ್ ಮಾಡಿ ಮಗಳಿಗೆ ಏನಾಯ್ತು ಅಂತ ಕೇಳ್ಬೇಕಾದ್ರೆ ಕಾಲನ್ನ ಪಿಕ್ ಮಾಡಿದ ಹೆಂಡತಿ, ಅದೆಲ್ಲ ಏನು ಇಲ್ಲ ರೀ, ಸ್ಟೆಪ್ಸ್ ಇಂದ ಸ್ವಲ್ಪ ಜಾರಿ ಕೆಳಗಡೆ ಬಿದ್ಬಿಟ್ಲು ಅಷ್ಟೇ, ಬೇರೆ ಏನು ಇಲ್ಲ, ನೀವೇನು ಗಾಬರಿ ಆಗ್ಬೇಡಿ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಐಜಿ ಫೋನ್ ಕಾಲ್ ಅನ್ನ ಕಟ್ ಮಾಡ್ತಾರೆ. ಯಪ್ಪ ತಂದೆ, ಗೌರ್ಮೆಂಟ್ ದುಡ್ಡಪ್ಪ, ಗೌರ್ಮೆಂಟ್ ಹಣ, ಇಷ್ಟೊತ್ತು ಮಾತಾಡೋಕೆಲ್ಲ ಬಿಡಲ್ಲ, ಫೋನ್ ಅನ್ನ ಕಟ್ ಮಾಡು, ಬಿಲ್ಲನ್ನ ಯಾರು ಪೇ ಮಾಡ್ತಾರೆ, ನಾವು ತಾನೇ ಪೇ ಮಾಡ್ತೀವಿ ಅಂತ ಹೇಳ್ತಾರೆ. ಇಷ್ಟನ್ನು ಮಾತಾಡ್ತಾರೆ. ಇಷ್ಟನ್ನು ಕೇಳಿ ನಮ್ಮ ಕಡುವ ಕೂಡ ತಿರುಗಿಸಿ ಏನಾದ್ರೂ ಮಾತಾಡ್ತಾನೆ, ಬೈತಾನೆ ಅಂತ ನೋಡಿದ್ರೆ ಬೈಬಲ್ ಇರುವ ಯಾವುದೋ ಒಂದು ಪ್ಯಾರಾಗ್ರಾಫ್ ಅನ್ನ ಮಾತ್ರ ಓದಿದ್ಯಾ ಅಂತ ಕೇಳ್ತಾ ಇದ್ದಾರೆ. ಓದಿಲ್ಲ ಅಂದ್ರೆ ಇನ್ನೊಂದು ಸಲ ಹೋಗಿ ಅದನ್ನ ಓದಿ ನೋಡು, ನಾನು ನಿನ್ನ ಹತ್ರ ಏನನ್ನ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನೋ ಅದು ಆ ಬೈಬಲ್ ಅಲ್ಲಿ ಬರ್ದಿದೆ ಅಂತ ಹೇಳಿ ಮಾಸ್ ಆಗಿ ಬಂದ್ಬಿಡ್ತಾನೆ ನಮ್ಮ ಕಡುವ. ಅದ್ರಲ್ಲಿ ಏನಂತ ಬರ್ದಿದೆ ಅಂದ್ರೆ, ನೀನು ಮಾಡಿರುವ ಪಾಪ ಖಂಡಿತ ರಿಟರ್ನ್ ನಿನಗೇನೆ ಬಂದು ಸೇರುತ್ತೆ, ನಿನ್ನ ಪಾಪದ ಲೆಕ್ಕ ನಿನ್ನ ತಲೆಗೇನೆ ಬಂದು ಸೇರುತ್ತೆ, ನಿನ್ನ ಎದೆಗೂಡು ಕೊಬ್ಬಿಂದ ನಿನಗೇನೆ ಆಪೋಸಿಟ್ ಆಗಿ ಕೆಲಸ ಮಾಡುತ್ತೆ, ನೀನು ಅದ್ದಾಗಿರ್ಬೋದು, ಅದು ಆಕಾಶದಲ್ಲಿ ಎಷ್ಟೇ ಹೈಟ್ ಅಲ್ಲಿ ಬೇಕಾದ್ರೂ ಹಾರ್ತಾ ಇರ್ಬೋದು, ನಕ್ಷತ್ರದಲ್ಲೇ ಕೂಡ ಗೂಡು ಕಟ್ಟಿ ಜೀವನ ಮಾಡ್ತಾ ಇರ್ಬೋದು, ಆದ್ರೆ ನಾನ್ ಅನ್ಕೊಂಡ್ರೆ ಅಷ್ಟು ಹೈಟ್ ಇಂದ ಕೂಡ ನಿನ್ನನ್ನ ತಗೊಂಡು ಬಂದು ಕೆಳಗಡೆ ಹಾಕ್ತೀನಿ, ನೆಲಕ್ಕೆ ಹಾಕ್ತೀನಿ, ಐ ವಿಲ್ ಬ್ರಿಂಗ್ ಯು ಡೌನ್ ಅಂತ ಬರ್ದಿರೋದಾಗಿ ಆ ಪ್ಯಾರಾಗ್ರಾಫ್ ಅನ್ನ ನಮಗೆ ಓದಿ ತೋರಿಸಿ ಇಲ್ಲಿಗೆ ಇಂಟರ್ವೆಲ್ ಆದಮೇಲೆ ನಮ್ಮ ಕಡುವನಿಗೆ ಬೇಲ್ ಸಿಗುತ್ತೆ. ಅವನ ಐಟಮ್ಸ್ ನೆಲ್ಲ ತಗೊಂಡು ಸರಿ ಹೊರಡೋಣ ಅಂತ ಅನ್ಕೋಬೇಕಾದ್ರೆ ಐಜಿ ಅವರ ಆರ್ಡರ್ ಸೆಲ್ ನಂಬರ್ 13 ಅನ್ನ ಬೇರೆ ಯಾರಿಗೂ ಕೊಡದೆ ನಿನಗಾಗಿ ಮಡಗಿರ್ಬೇಕು ಅಂತ ಹೇಳಿದ್ದಾರೆ. ಹೇಗೂ ಬೇರೆ ಕೇಸಲ್ಲಿ ಸಿಗಾಕೊಂಡು ಮತ್ತೆ ಒಳಗಡೆ ಬರ್ತೀಯಾ, ಆವಾಗ ನೋಡೋಣ ಅಂತ ಜೈಲರ್ ಹೇಳ್ಬೇಕಾದ್ರೆ ನೋಡೋಣ ಅಂತ ಹೇಳಿ ನಮ್ಮ ಕಡುವನು ಬರ್ತಾನೆ. ಇವನನ್ನ ಕರ್ಕೊಂಡು ಹೋಗೋದಕ್ಕಾಗಿ ಇವನ ಸ್ವಂತ ಫ್ರೆಂಡ್ಸ್ ಎಲ್ಲರೂ ಬಂದಿರ್ತಾರೆ. ಆದ್ರೆ ಆ ಗಾಡಿಯಲ್ಲಿ ಹೋಗದೆ ನೀವೆಲ್ಲರೂ ಮನೆಗೆ ಹೋಗಿ ಅಂತ ಹೇಳ್ಬಿಟ್ಟು ಇನ್ನೊಂದು ಡಿಫ್ರೆಂಟ್ ಆದ ಒಂದು ವ್ಯಾನ್ ಬಂದು ನಿಂತಿರುತ್ತೆ. ಆ ವ್ಯಾನ್ಗೆ ಹತ್ತಿ ಹೊರಡುತ್ತಾನೆ ಕಡುವ. ಏನು ತಾನೇ ನಡೀತಾ ಇದೆ ಅಂತ ನಮ್ಮ ಯಾರಿಗೂ ಅರ್ಥ ಆಗಲ್ಲ. ಅದೇ ಸಮಯದಲ್ಲಿ ಈ ಕಡೆ ಕಡುವನವರ ತಂದೆ ಆಸೆಯಿಂದ ಒಂದು ಗಾಡಿಯನ್ನು ಓಡಿಸ್ತಾ ಇದ್ದಿರ್ತಾರೆ. ಅವರ ನೆನಪಾಗಿ ಇರೋದು ಆ ಕಾರು ಮಾತ್ರವೇ. ಆ ಕಾರನ್ನೇ ಪೊಕ್ಲೈನ್ ಹಾಕಿ ಹಾಗೆ ಆಕಾಶದಲ್ಲಿ
ತೇಲೋ ರೀತಿ ಮಾಡಿ ಹಿಡ್ಕೋತಾರೆ ಪೊಲೀಸರ್ಸ್. ಇದೇ ಸೆಟಪ್ ಅಲ್ಲಿ ಈ ಕಾರು ನಿಂತಿರಬೇಕು. ನನ್ನ ತಂದೆಯನ್ನ ಮಾರ್ಕೆಟ್ ಅಲ್ಲಿ ಇಟ್ಟು ಹೊಡೆದವನು ಅವನ ತಂದೆ ತೀರೋಗ್ಬಿಟ್ಟಿದ್ದಾರೆ. ಆದ್ರೆ ಅವನ ತಂದೆಗೆ ತುಂಬಾ ಇಷ್ಟವಾದ ಅವರ ನೆನಪಾಗಿರುವ ಈ ಕಾರನ್ನ ಹಾಗೆ ಆಕಾಶದಲ್ಲಿ ತೇಲೋದನ್ನ ನೋಡಿ ಕಡುವ ಬೇಜಾರಾಗ್ಬೇಕು ಅಂತ ಇನ್ಸ್ಪೆಕ್ಟರ್ ಮಾಡಿರುವ ಕೆಲಸ ಇದು. ಊರ್ ಜನರು ಎಲ್ಲರೂ ನೋಡ್ತಾ ಇದ್ದಾರೆ. ಕಡುವ ಬರ್ತಾರೆ, ಏನು ಗಲಾಟೆ ನಡೆಯುತ್ತೋ ಅಂತ ಗಾಬರಿಯಾಗಿ ಇರ್ಬೇಕಾದ್ರೆ ಆವಾಗ ಅದೇ ವ್ಯಾನ್ ಅಲ್ಲಿ ಬಂದು ಇಳಿತಾನೆ ಕಡುವ. ಏನನ್ನು ಮಾತಾಡದೆ ಸೈಲೆಂಟ್ ಆಗಿ ಇರ್ತಾ ಇದ್ದಾನೆ. ಆದ್ರೆ ಅದನ್ನು ದಾಟಿ ಆ ಇನ್ಸ್ಪೆಕ್ಟರ್ ಜಗಳಕ್ಕೆ ಎಳ್ಕೋತಾರೆ ಕಡುವನನ್ನ. ಅವನ ಎದೆ ಪಟ್ಟಿಯನ್ನು ಹಿಡ್ಕೋತಾರೆ. ಆವಾಗ ಕಡುವ, ಲವ್, ನಿಮ್ಮ ತಂದೆಗೆ ಒಡೆದು ನಾ ಈ ತರ ಮಾರ್ಕೆಟ್ ಅಲ್ಲಿ ಎಳ್ಕೊಂಡು ಹೋಗಿದ್ದೀನಿ. ಆ ಮಟ್ಟಿಗೆ ಮಾಡೋಕೆ ನಿನ್ನ ಕೈಯಲ್ಲಿ ಆಗ್ಲಿಲ್ಲ. ನನ್ನ ತಂದೆ ಓಡಿಸಿದ ಗಾಡಿಯನ್ನ ತೆಗೆದು ನೀನು ನಿಲ್ಸಿದ್ಯಾ, ಹೋಗಲ್ಲ ಅಂತ ಆವಾಗ ಕೂಡ ಮಾಸಾಗಿ ಮಾತಾಡಿ ಬರ್ತಾರೆ ನಮ್ಮ ಕಡುವ. ಮನೆಗೆ ಹೋಗಿದ್ದ ತಕ್ಷಣ ಮಕ್ಕಳನ್ನ ನೋಡ್ಬಿಟ್ಟು ಹೆಂಡತಿಯನ್ನ ನೋಡ್ಬಿಟ್ಟು ಸ್ಟೆಪ್ಸ್ ಅಲ್ಲಿ ಬಿದ್ದು ಕಾಲು ಏಟು ಮಾಡ್ಕೊಂಡ ಮಗಳನ್ನ ನೋಡೋಕೆ ಹೋಗ್ತಾರೆ. ಏನಾಯ್ತು ಎಂತ ಅಂತ ವಿಚಾರಿಸ್ತಾರೆ. ಆವಾಗ ಸೈಡ್ ಅಲ್ಲಿ ಇರುವ ತಾಯಿ ಏನೋನೇ ಹೇಳ್ಬೇಡ, ಬಾಯಿ ಬಿಡ್ಬೇಡ ಅನ್ನೋ ರೀತಿ ಸಿಗ್ನಲ್ ಅನ್ನ ತೋರಿಸ್ತಾ ಇರ್ತಾರೆ. ಆದ್ರೂ ಮಗಳು ಬಾಯಿ ಬಿಟ್ಬಿಡ್ತಾಳೆ. ಚಿಕ್ಕ ಫ್ಲಾಶ್ ಬ್ಯಾಕ್ ಏನಾಗಿದೆ ಅಂದ್ರೆ ಇವರ ಮನೆ ಒಳಗಡೆ ನಮ್ಮ ಕಡುವ ಜೈಲಿಗೆ ಹೋಗ್ಬಿಟ್ಟಿದ್ದಾನೆ ಅನ್ನೋ ವಿಷಯವನ್ನ ತಿಳ್ಕೊಂಡು ಆ ಫಾದರ್ ಕೆಲ್ಸಕ್ಕೇನೆ ಲಾಯಕ್ಕಿಲ್ದೇ ಇರುವ ಒಬ್ಬ ಫಾದರ್ ಇರ್ತಾ ಇದ್ದಾನಲ್ಲ, ಅವನು ಇವರ ಮನೆಗೆ ಬಂದಿದ್ದಾನೆ. ನಮ್ಮ ಕಡುವನ ಅವನ ವೈಫ್ ಹತ್ರ ಮಿಸ್ಬಿಹೇವ್ ಮಾಡಿದ್ದಾನೆ. ಅವರು ಬಿರಬಿರನೆ ಮೇಲ್ಗಡೆ ಹೋಗಿ ಗನ್ನನ ತಗೊಂಡು ಬಂದು ಹೊರಗಡೆ ಹೋಗೋ ಕತ್ತೆ ಅಂತ ಜಗಳ ಮಾಡಿದ್ದಾರೆ. ಆದ್ರೆ ಅವರಿಗೆ ಶೂಟ್ ಮಾಡೋ ಅಷ್ಟು ಧೈರ್ಯ ಇಲ್ಲ. ಆವಾಗ ಗನ್ನನ ಕಿತ್ತು ಕೆಳಗಡೆ ಬಿಸಾಕ್ಬಿಟ್ಟು ಅವರ ಹತ್ರ ತಪ್ಪಾಗಿ ಬಿಹೇವ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾನೆ. ಅದನ್ನ ತೊಡೆಯೋಕೆ ಬಂದ ಹುಡುಗಿಗೆ ಹೊಡೆದು ಅವಳನ್ನ ಕೆಳಗಡೆ ತಳ್ಬಿಟ್ಟಿದ್ದಾನೆ. ಆ ಸದ್ದನ್ನ ಕೇಳಿ ಕಾಪಾಡಿ ಕಾಪಾಡಿ ಅನ್ನುವ ಸದ್ದನ್ನ ಕೇಳಿ ಪಕ್ಕದ ಮನೆಯವರು ತಕ್ಷಣ ಬಂದಿದ್ದಾರೆ ಒಳಗಡೆ. ಪಕ್ಕದ ಮನೆಯವರೆಲ್ಲ ಬಂದ್ಬಿಟ್ಟಿದ್ದಾರಲ್ಲ ಅಂತ ತಪ್ಪಿಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಿಟ್ಟಿರ್ತಾನೆ ಫಾದರ್. ನಮ್ಮ ಹೀರೋಗೆ ಎಷ್ಟು ಕೋಪ ಬರಬೇಕು, ನಮ್ಮ ಕಡುವ ಎಷ್ಟು ಟೆನ್ಷನ್ ಆಗ್ಬೇಕು, ಏನಾದ್ರೂ ಮಾಡ್ತಾನೆ ಅಂತ ಅನ್ಕೊಂಡ್ರೆ ಆವಾಗ್ಲೂ ಏನು ಮಾಡ್ತಾ ಇಲ್ಲ, ಸೈಲೆಂಟ್ ಆಗಿ ಇರ್ತಾ ಇದ್ದಾನೆ, ಸಮಾಧಾನವಾಗಿ ಇರ್ತಾ ಇದ್ದಾನೆ. ಏನಿದು ಹಿಂಗಾಗ್ಬಿಟ್ಟಿದ್ದಾನಲ್ಲ ಅಂತ ನಮಗೇನೆ ಫೀಲ್ ಆಗುತ್ತೆ ನೋಡ್ಬೇಕಾದ್ರೆ. ಇದ್ರಲ್ಲಿ ಇನ್ನೊಂದು ಕತೆ ಏನು ಅಂದ್ರೆ, ಪಕ್ಕದ ಮನೆಯಲ್ಲಿ ವ್ಯಕ್ತಿ ಇದಾನಲ್ಲ, ಅವನನ್ನ ಇನ್ಸ್ಪೆಕ್ಟರ್ ಸ್ಟೇಷನ್ಗೆ ತಗೊಂಡು ಹೋಗಿ ಸರಿಯಾಗಿ ಹೊಡೆದು ಅವನಿಗೆ ಕಿವಿನೇ ಕಿತ್ತೋಗ ಮಟ್ಟಿಗೆ ಹೊಡೆದಿದ್ದಾರೆ. ಇಯರ್ಡ್ರಮ್ಮೆ ಹೋಗ್ಬಿಟ್ಟಿದೆ ಅವರಿಗೆ. ಒಂದು ಕಿವಿನೇ ಕೇಳಿಸ್ತಾ ಇಲ್ವಂತೆ. ಇವಾಗ ನಮಗಾಗಿ ಕ್ವಶನ್ ಮಾಡಿ, ನಮಗಾಗಿ ಹೋರಾಡಿ ಊರ್ ಜನರ ಹತ್ರ ಎಲ್ಲರ ಹತ್ರನು ಸೈನ್ ಅನ್ನ ತಗೊಂಡು ಸಿಎಂಗೆ ಲೆಟರ್ ಅನ್ನ ಕಳಿಸಿದಕ್ಕೆ ಅವರಿಗೆ ಈ ರೀತಿ ಒಂದು ಕಿವಿನೇ ಹೋಗ್ಬಿಟ್ಟಿದೆಯಲ್ಲ. ನೀವು ಅವರನ್ನ ಹೋಗಿ ನೋಡಿ, ಮಾತಾಡಿ ಬನ್ನಿ. ಏನೇ ಅವರು ಜಗಳಗಾರರಾಗಿದ್ರು ಕೂಡ ನಮಗಾಗಿ ಹೋರಾಡಿದ್ದಾರೆ, ಖಂಡಿತ ನೀವು ಅವರನ್ನ ಹೋಗಿ ನೋಡಿ ಬರ್ಬೇಕು ಅಂತ ಹೆಂಡತಿ ಹೇಳ್ಬೇಕಾದ್ರೆ ಖಂಡಿತ ನಾನು ಹೋಗಿ ನೋಡ್ತೀನಿ ಅಂತ ಫಸ್ಟ್ ಟೈಮ್ ನಮ್ಮ ಕಡುವ ಅವರ ಮನೆಗೆ ಹೋಗ್ತಾರೆ. ಯಾವಾಗ್ಲೂ ಜಗಳ ಮಾಡ್ಕೊಳ್ಳೋರು ಇವರು. ಒಂದೇ ಮನೆಯಲ್ಲಿ ಒಂದೇ ರೂಮ್ ಅಲ್ಲಿ ಇವರಿಬ್ಬರನ್ನು ನೋಡ್ಬೇಕಾದ್ರೆ ಅವರ ಮನೆಯವರಿಗೇನೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ನೀರೇನಾದ್ರೂ ಕುಡಿತೀರಾ, ನಮ್ಮ ಮನೆಯಲ್ಲಿ ನೀವು ನೀರು ಕುಡಿತೀರಾ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಇವರು ಹಿಂದೂಸು, ನಮ್ಮ ಕಡುವ ಕ್ರಿಶ್ಚಿಯನ್. ನೀರು ಕುಡಿಯೋದ, ಊಟ ಮಾಡೋದಕ್ಕೇನೆ ರೆಡಿ, ಏನಿದೆ ಮನೆಯಲ್ಲಿ ಅಂತ ಕೇಳ್ಬೇಕಾದ್ರೆ ಹಾ ಬಿರಿಯಾನಿ ಇರ್ತಾ ಇದೆ ತಿಂತೀರಾ ಅಂತ ಕೇಳ್ಬೇಕಾದ್ರೆ ಚೆನ್ನಾಗಿ ರೆಡಿ ಮಾಡಿ ಇಡಿ, ಸರಿಯಾಗಿ ತಿಂತೀನಿ. ನೀರು ಕುಡಿತಾನ ಅಂತ ಯೋಚನೆ ಮಾಡಿದ್ದ ಜಾಗದಲ್ಲಿ ಊಟ ಮಾಡೋದಕ್ಕೇನೆ ಲಂಚ್ ಮಾಡೋದಕ್ಕೇನೆ ರೆಡಿ ಆಗ್ಬಿಟ್ಟಿದ್ದಾನೆ ನಮ್ಮ ಹೀರೋ. ಆಮೇಲೆ ಏನೋ ಆಯ್ತು ಕ್ಲಿಯರ್ ಆಗಿ ಹೇಳೋ ಅಂತ ಕೇಳ್ಬೇಕಾದ್ರೆ ಮಧ್ಯರಾತ್ರಿಯಲ್ಲಿ ಹೆಂಗಸರೆಲ್ಲ ಮಲ್ಗಿರ್ಬೇಕಾದ್ರೆ ಡೋರ್ ಅನ್ನ ಒಡೆದಾಕೊಂಡು ಒಳಗಡೆ ಬಂದು ಟಾರ್ಚರ್ ಮಾಡಿ ಇವನಿಗೆ ಸರಿಯಾಗಿ ಒಡೆದು ಸ್ಟೇಷನ್ಗೆ ಎತ್ತಾಕೊಂಡು ಹೋಗಿ ಕಿವಿ ಮೇಲೇನೆ ಪಟಾರ್ ಪಟಾರ್ ಅಂತ ಹೊಡೆದಿದ್ದಾನೆ ಆ ಹೊಸ ಇನ್ಸ್ಪೆಕ್ಟರ್. ಅದ್ರಲ್ಲಿ ಇವರಿಗೆ ಕಿವಿ ಕಿತ್ತೋಗಿ ಕಿವಿ ಒಳಗಡೆಯಿಂದ ರಕ್ತ ಚೊಟ್ಟಿರೋದು. ಎಷ್ಟು ಧೈರ್ಯ ಇದ್ದಿದ್ರೆ ನಮಗೆ ವಿರುದ್ಧವಾಗಿ ಜನರ ಹತ್ರ ಸಿಗ್ನೇಚರ್ ಅನ್ನು ತಗೊಂಡು ಅದನ್ನ ಸಿಎಂಗೆನೆ ನೀನು ಕಳ್ಸಿರ್ತೀಯ. ಆ ಲೆಟರ್ ಇವಾಗ ನನ್ನ ಹತ್ರ ಕಣೋ, ಯಾಕೆಂದ್ರೆ ಸಿಎಂ ಅವರು ಇವರ ಗ್ಯಾಂಗ್ ಅನ್ನ ಸೇರಿದವರೇ ಅಲ್ವಾ. ಐಜಿ ಆ ಲೆಟರ್ ಅನ್ನ ಸಿಎಂ ಹತ್ರ ಇಂದಾನೆ ತಗೊಂಡು ಬಂದು ಇನ್ಸ್ಪೆಕ್ಟರ್ ಗೆ ಕೊಟ್ಬಿಟ್ಟಿದ್ದಾರೆ. ಸಾಯೋ ಸಾಯೋ ಅಂತ ಹೊಡೆದಿದ್ದಾರೆ. ಇದನ್ನ ಕೇಳಿದ ನಮ್ಮ ಕಡುವ, ಏನು ತೊಂದ್ರೆ ಇಲ್ಲ, ನಮಗೂ ಒಂದು ಕಾಲ ಬರುತ್ತೆ, ಆವತ್ತು ನೋಡ್ಕೊಳ್ಳೋಣ ಬಿಡು ಅಂತ ಹೇಳ್ಬಿಟ್ಟು ಆವಾಗ್ಲೇ ಹೇಳಿದ ರೀತಿನೇ ಅವರ ಮನೆಯಲ್ಲಿ ಲಂಚನ ಮುಗಿಸ್ತಾರೆ. ಮನೆಯಲ್ಲಿ ಹೆಂಡತಿ ತನ್ನ ಗಂಡನಿಗೆ ಕೋಪ ಬರಬಾರ್ದು ಅಂತ ಪ್ರೇಯರ್ ಮಾಡ್ಕೋತಾ ಇರ್ತಾರೆ. ಆಮೇಲೆ ಬೆಂದೋಗಿರುವ ತನ್ನ ತೋಟವನ್ನು ಹೋಗಿ ನೋಡ್ತಾನೆ ನಮ್ಮ ಕಡುವ. ಎಣ್ಣೆ ಹೊಡಿತಾರೆ, ಮುಳುಗ್ತಾರೆ, ಊಟ ಮಾಡ್ತಾರೆ, ಹೀಗೆ ಇರ್ತಾರೆ. ಆಸ್ತಿ ಪಾಸ್ತಿ ಲೆಕ್ಕಾಚಾರಗಳನ್ನ ನೋಡ್ತಾ ಇರ್ತಾರೆ. ಆಮೇಲೆ ನಮ್ಮ ಕಡುವನ ಮೇಲೆ 20ಕ್ಕೂ ಹೆಚ್ಚು ಕೇಸುಗಳನ್ನ ಹಾಕಿದ್ದಾರಂತೆ. ಆ ಕೇಸನ್ನ ತೆಗೆದು ರನ್ ಮಾಡ್ಬೇಕಂದ್ರೆ ಡೆಲ್ಲಿಯಿಂದ ಒಂದು ಒಳ್ಳೆ ಲಾಯರ್ ಅನ್ನ ಕರ್ಕೊಂಡು ಬರಬೇಕು. ಅವರಿಗೆ ಪೇ ಮಾಡೋದಕ್ಕೆ ಸ್ವಲ್ಪ ಆಸ್ತಿಗಳನ್ನ ಮಾರ್ಬೇಕಾಗಿರುತ್ತೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೆಂಡತಿನೂ ಸರಿ ಅಂತ ಹೇಳ್ತಾರೆ. ಅವರ ತೋಟದಲ್ಲಿ ಅರ್ಧಕ್ಕರ್ಧ ತೋಟ, ಕೋಟಿ ರೂಪಾಯಿ ಬೆಲೆ ಬಾಳುವ ತೋಟ, ಅದಕ್ಕಿಂತ ಹೆಚ್ಚಾಗಿ ಬೆಲೆ ಬಾಳುವ ತೋಟ ಎಲ್ಲವನ್ನು ಮಾರ್ತಾರೆ, ಹಣವನ್ನ ರೆಡಿ ಮಾಡ್ತಾರೆ. ಆಮೇಲೆ ಪಕ್ಕದ ಮನೆಯವನು ಒಂದು ಕಿವಿ ಕೇಳಿಸದೆ ಸುತ್ತಾಡ್ತಾ ಇದ್ದಾನಲ್ವಾ, ಅವನಿಗೆ ಒಂದು ಕಿವಿ ಮಿಷನ್ ಅನ್ನ ಕೂಡ ತಗೊಂಡು ಕೊಡ್ತಾರೆ. ಅವನು ಅದನ್ನ ಚೆಕ್ ಮಾಡಿ ನೋಡ್ಬಿಟ್ಟು ಹಾ ಚೆನ್ನಾಗಿ ಕೇಳಿಸ್ತಾ ಇದೆಯನ್ನ ಅಂತ ಹೇಳ್ತಾನೆ. ಊರೊಳಗಡೆ ನೋಡಿದ್ರೆ ಟೀ ಅಂಗಡಿಯಿಂದ ಎಲ್ಲಾ ಕಡೆನೂ ನಮ್ಮ ಹೀರೋವನ ಮಾತುಕತೆನೆ ನಡೀತಾ ಇದೆ. ಹೇಗಿದ್ದ ನಮ್ಮ ಕಡುವ ಏನಿದು ಇಷ್ಟು ಸೈಲೆಂಟ್ ಆಗ್ಬಿಟ್ಟಿದ್ದಾನಲ್ಲ ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ಹೊರಗಡೆ ಇನ್ಸ್ಪೆಕ್ಟರ್ ಅವರ ಜೀಪ್ ಬಂದು ನಿಲ್ಲುತ್ತೆ. ಅದ್ರ ಆಪೋಸಿಟ್ ನಮ್ಮ ಕಡುವನ ಕಾರ್ ಕೂಡ ಬಂದು ನಿಲ್ಲುತ್ತೆ. ಆಪೋಸಿಟ್ ನಿಂತಿದೆ. ಹಳೆ ಕಡುವನಾಗಿದ್ದಿದ್ರೆ ಖಂಡಿತ ಕಾರು ರಿವರ್ಸ್ ತೆಗಿತಾನೆ ಇರ್ಲಿಲ್ಲ, ಮುಂದೆ ಹೋಗ್ತಾ ಇತ್ತು ಗಾಡಿ. ಆದ್ರೆ ಇವಾಗ ಸೈಲೆಂಟ್ ಆಗ್ಬಿಟ್ಟಿದ್ದಾನಲ್ವಾ, ಆದ್ರಿಂದ ಕಾರನ್ನ ಸೈಡ್ಗೆ ಹಾಕ್ತಾನೆ. ಇಷ್ಟು
ಕಷ್ಟಪಡ್ತಾ ಇರುವ ಈ ಸಮಯದಲ್ಲಿ ನಮ್ಮ ಐಜಿಯನ್ನ ಸಿಎಂ ಅವರು ಕರೆದು, ಲೋ ಖುಷಿ ಕಣೋ, ಕಂಗ್ರಾಚುಲೇಷನ್ಸ್, ಬೇಗನೆ ನಿನಗೆ ಪ್ರಮೋಷನ್ ಆಗುತ್ತೆ, ಇಬ್ಬರೇನೇ ಲಿಸ್ಟ್ ಅಲ್ಲಿ ಇರ್ತಾ ಇದ್ದೀರಾ, ನಿಮ್ಮ ಇಬ್ಬರಲ್ಲಿ ಒಬ್ಬರಿಗೆ ಪ್ರಮೋಷನ್ ಕನ್ಫರ್ಮ್, ಟಾಪ್ ಮೋಸ್ಟ್ ಪೊಲೀಸ್ ಪವರ್ ಇರುವ ಪೋಸ್ಟಿಂಗ್ ಆಗಿ ಐಜಿ ವೆಯ್ಟ್ ಮಾಡ್ತಾ ಇರ್ತಾರೆ ಒಂದು ಕಡೆ. ಸಡನ್ ಆಗಿ ಒಂದು ದಿನ ನಮ್ಮ ಹೀರೋ ಅವನ ಫ್ರೆಂಡ್ಸ್ ಗೆ, ಟೀಚರ್ ಅವರಿಗೆ ಕಾಲ್ ಮಾಡಿ ಪಕ್ಕದಲ್ಲಿ ಇರುವ ಹೋಟೆಲ್ಗೆ ಬನ್ನಿ ಅಂತ ಹೇಳ್ತಾರೆ. ಅವರುಗಳು ಬರ್ತಾರೆ. ಎಣ್ಣೆ ತಗೊಂಡು ಗ್ಲಾಸಿಗೆ ಹಾಕು ಹೊಡೆಯೋಣ ಅಂತ ಹೇಳ್ಬೇಕಾದ್ರೆ ಅವರುಗಳು ಅದೇ ತರ ಹಾಕಿ ಕೊಡ್ತಾರೆ. ಆವಾಗ ಟೀಚರ್, ಇಲ್ಲ ಇಲ್ಲ ಅದೆಲ್ಲ ಬೇಡ, ಏನೋ ಒಂದು ನಡೆದಿದೆ, ಏನಕ್ಕಾಗಿ ನೀನು ಇಷ್ಟೊಂದು ಸೈಲೆಂಟ್ ಆಗಿ ಇರ್ತಾ ಇದೀಯಾ, ಹಳೆ ಕಡುವನಾಗಿ ನೀನು ಚೇಂಜ್ ಆಗಲ್ವಾ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಅದೇ ಸಮಯದಲ್ಲಿ ಟಿವಿಯಲ್ಲಿ ನ್ಯೂಸ್ ರನ್ ಆಗ್ತಾ ಇರುತ್ತೆ. ಕೂತು ನ್ಯೂಸ್ ಅನ್ನ ನೋಡಿ ಅಂತ ಹೇಳ್ತಾನೆ ಕಡುವ. ಸೂಪರ್ ಆದ ನ್ಯೂಸ್ ಒಂದು ಹೋಗ್ತಾ ಇದೆ. ರೂಲಿಂಗ್ ಪಾರ್ಟಿಯಲ್ಲಿ ಅನಂತನಾದನ ಅನ್ನುವ ಸಿಎಂ ಕೆಳಗಡೆ ಇಷ್ಟು ದಿನ ರೂಲ್ ಮಾಡ್ತಾ ಇದ್ರಂತೆ 3 ವರ್ಷ ಕಾಲವಾಗಿ. ಇನ್ನ 2 ವರ್ಷ ಬ್ಯಾಲೆನ್ಸ್ ಇರ್ತಾ ಇದೆ. ಆದ್ರೆ ಇವಾಗ ಸಡನ್ ಆಗಿ ಇನ್ನ 2 ವರ್ಷ ರೂಲಿಂಗ್ ಬ್ಯಾಲೆನ್ಸ್ ಇರಬೇಕಾದ್ರೇನೆ ಆ ಸಿಎಂ ಅವರು, ನಾನು ನನ್ನ ಸಿಎಂ ಪೋಸ್ಟ್ ಅನ್ನ ರಿಸೈನ್ ಮಾಡ್ತೀನಿ ಅಂತ ರೆಸಿಗ್ನೇಷನ್ ಲೆಟರ್ ಅನ್ನು ಕೊಡ್ತಾ ಇದ್ದಾರೆ. ಸಿಎಂ ಜೊತೆ ಕ್ಲೋಸ್ ಆಗಿರೋರಿಗೇನೆ ಅವರು ಮಾಡ್ತಾ ಇರುವ ಕೆಲಸ ಅರ್ಥ ಆಗ್ತಾ ಇಲ್ಲ, ಅವರ ಮೂವ್ ಅರ್ಥನೇ ಆಗ್ತಾ ಇಲ್ವಂತೆ. ಏನಕ್ಕಾಗಿ, ಯಾವ ಕಾರಣಕ್ಕಾಗಿ ಇವರು ರೆಸಿಗ್ನೇಷನ್ ಮಾಡ್ತಾ ಇದ್ದಾರೆ, ರಿಸೈನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ವಂತೆ ಅನ್ನೋ ತರ ನ್ಯೂಸ್ ಅಲ್ಲಿ ಹೇಳ್ತಾ ಇದ್ದಾರೆ. ನಾವು ಎಷ್ಟೋ ವಿಚಾರಿಸಿ ಬಿಟ್ಟಿವಿ, ಎಲ್ಲ ಕಡೆನೂ ವಿಚಾರಿಸ್ಬಿಟ್ಟಿವಿ, ಏನನ್ನು ಕ್ಲೂ ಅನ್ನೇ ಕಂಡುಹಿಡಿಯೋಕೆ ಆಗ್ತಾ ಇಲ್ಲ ಅಂತ ನ್ಯೂಸ್ ರೀಡರ್ ನ್ಯೂಸ್ ಅಲ್ಲಿ ಹೇಳ್ತಾ ಇರ್ತಾರೆ. ನಂತರ ಸಿಎಂ ಅವರೇ ರಿಪೋರ್ಟರ್ಸ್ ಹತ್ರ ಇಂಟರ್ವ್ಯೂ ಕೊಡೋಕೆ ಬರ್ತಾರೆ. ನಿಮಗೆ ಇದನ್ನ ಕೇಳೋದಕ್ಕೆ ಶಾಕ್ ಆಗಿರ್ಬೋದು, ಆದ್ರೆ ನಾನು ಸಿಎಂ ಪೋಸ್ಟಿಂಗ್ ಅಲ್ಲಿ ಕೂತ್ಕೋಬೇಕಾದ್ರೇನೆ 3 ವರ್ಷ ಮಾತ್ರನೇ ರೂಲ್ ಮಾಡಬೇಕು, ನಂತರ ರಿಸೈನ್ ಮಾಡಬೇಕು, ನನಗೆ ನಂತರ ಪಾರ್ಟಿಯಲ್ಲಿ ಇರುವ ಯಂಗ್ಸ್ಟರ್ಸ್ ಗೆ ನಾನು ದಾರಿ ಬಿಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಇದನ್ನ ಯಾವಾಗ್ಲೂ ನಾನು ಪ್ಲಾನ್ ಮಾಡಿದ್ದೆ, ಅದನ್ನೇ ಇವಾಗ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸಿಎಂ ಯಾರು ಅನ್ನೋದನ್ನ ನಮ್ಮ ಪಾರ್ಟಿಯವರು ಒಟ್ಟಿಗೆ ಸೇರಿ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡ್ತಾರೆ ಅನ್ನೋ ತರ ಇಂಟರ್ವ್ಯೂ ಅನ್ನ ಕೊಡ್ತಾರೆ ಸಿಎಂ. ಊರ್ ಜನ ಎಲ್ಲರೂ ಇದನ್ನ ನಂಬೋದು, ಆದ್ರೆ ನಮ್ಮ ಹೀರೋ ಜೊತೆ, ನಮ್ಮ ಕಡುವನ ಜೊತೆ ಇರೋರೆಲ್ಲ ನಂಬ್ತಾರಾ? ಲವ್, ಏನೋ ಮಾಡ್ದೆ, ಏನೇನೋ ನಡೀತಾ ಇದೆಯಲ್ಲ, ಸಮಥಿಂಗ್ ರಾಂಗ್, ಏನಾದ್ರೂ ನೀನು ಮಾಡ್ದ, ಏನ್ ಮಾಡ್ದೆ ಹೇಳು ಅಂತ ಕಡುವನ ಹತ್ರ ಇವರು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಕಡುವ ಕೂಡ ನಗಾಡ್ಕೊಂಡು ಏನು ನಡೀತೋ ಅನ್ನೋದನ್ನ ಫ್ಲಾಶ್ ಬ್ಯಾಕ್ ಆಗಿ ಹೇಳ್ತಾರೆ. ಜೈಲ್ ಒಳಗಡೆ ಇರ್ಬೇಕಾದ್ರೆ ಒಂದು ಹೊಸ ಕ್ಯಾರೆಕ್ಟರ್ ಪರಿಚಯ ಸಿಗ್ತಲ್ಲ ರೂಲಿಂಗ್ ಪಾರ್ಟಿಯಲ್ಲಿ ಇರೋ ಒಬ್ಬರದ್ದು. ಅವರ ಮುಖಾಂತರ ರೂಲಿಂಗ್ ಪಾರ್ಟಿ ಒಳಗಡೆ ಏನೆಲ್ಲ ನಡೀತಾ ಇದೆ ಅನ್ನೋದು ನಮ್ಮ ಹೀರೋಗೆ ಗೊತ್ತಾಗ್ಲಿಕ್ಕೆ ಬಂದಿದೆ. ಇವಾಗ ನಮ್ಮ ಹೀರೋಗೆ ಆಪೋಸಿಟ್ ಆಗಿ ಬಂದು ನಿಂತಿರೋದು ಐಜಿ ಅವರಲ್ಲ, ಅಧಿಕಾರ. ಏನೇ ಆದ್ರೂ ಆ ಚರ್ಚ್ ಫಾದರ್ ಅವರ ದೊಡ್ಡಪ್ಪ ಮಿನಿಸ್ಟರ್ ಆಗಿದಾರಲ್ಲ, ಅವರ ಹತ್ರ ಇಂದ ಸಿಗುತ್ತೆ ಸಪೋರ್ಟ್. ಸಿಎಂ ಅವರು ನಮಗೆ ಸಪೋರ್ಟ್ ಮಾಡ್ತಾರೆ ಅನ್ನುವ ನೆನಪು ಆ ಐಜಿಗೆ ಇರ್ತಾ ಇದೆ. ಸೊ ಟಾಪ್ ಮೋಸ್ಟ್ ಪವರ್ಫುಲ್ ಆಗಿ ಇರುವ ಅವರುಗಳನ್ನ, ಆ ಪೋಸ್ಟಿಂಗ್ ಅಲ್ಲಿ ಇರೋರನ್ನ ಹೆದರಿಸಬೇಕು ಅಂದ್ರೆ ನಮಗೂ ಆ ಪವರ್ ಬೇಕು, ನಮಗೂ ಆ ಅಧಿಕಾರ ಬೇಕು. ಆ ಐಜಿಯನ್ನ ವೀಕ್ ಮಾಡಬೇಕು ಅಂದ್ರೆ ಅವನಿಗೂ ಮೇಲೆ ಕೂತಿರುವ ಸಿಎಂ ಅನ್ನ ಕೆಳಗಡೆ ತರಬೇಕು ಅನ್ನೋದನ್ನ ನಾನು ಯಾವತ್ತೂ ಡಿಸೈನ್ ಮಾಡ್ಕೊಂಡೆ. ಸಿಎಂ ಅವರನ್ನ ಕೆಳಗಡೆ ತರೋದು ಅನ್ನೋದು ಸಾಮಾನ್ಯವಾದ ವಿಷಯವಲ್ಲ, ಅದಕ್ಕೆ ತಾಳ್ಮೆ ತುಂಬಾ ಇಂಪಾರ್ಟೆಂಟ್. ಸರಿಯಾದ ಸಮಯವು, ಸಂದರ್ಭವು ಸಿಗ್ಬೇಕಾದ್ರೆ ಕರೆಕ್ಟ್ ಆಗಿ ಒಳಗಡೆ ಹೋಗ್ಬೇಕು. ಅದಕ್ಕಾದ ಒಬ್ಬ ವ್ಯಕ್ತಿನೇ ಸನ್ನಿ. ನನಗೆ ಜೈಲು ಒಳಗಡೆ ಅವನ ಜೊತೆ ಪರಿಚಯ ಆಯ್ತು. ಇವನು ನಮ್ಮ ಕಡುವನ ತಂಗಿ ಅವಳ ಹಳೆ ಕ್ಲಾಸ್ಮೇಟ್. ಅವನು ನಮ್ಮ ಕಡುವನನ್ನ ಜೈಲಲ್ಲಿ ನೋಡಿ ಇಂಟ್ರೋ ಕೊಟ್ಕೊಂಡಿರ್ತಾನೆ. ಇಬ್ಬರು ಪರಿಚಯ ಆಗಿರ್ತಾರೆ. ಅವನೇನೆ ಪಾಲಿಟಿಕ್ಸ್ ಬಗ್ಗೆ ನಮ್ಮ ಕಡುವನಿಗೆ ಹೇಳಿರೋದು. ಇವರ ಪಾರ್ಟಿಯಲ್ಲಿ 2 ಗ್ರೂಪ್ ಇರ್ತಾರೆ, ಡಿವೈಡ್ ಆಗಿದ್ದಿರ್ತಾರೆ. ಅದರಲ್ಲಿ 2ನೇ ಗ್ರೂಪ್ ಅವರು ಈ ಸಿಎಂ ಅವರು ಅವಾಗ ದುಡ್ಡು ತಗೊಳ್ಳೋದು, ಹಣ ತಗೊಳ್ಳೋದು, ಲಂಚ ತಗೊಳ್ಳೋದು, ಅವನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಸರಿಯಾದ ಸಮಯಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ರಂತೆ. ನಾನು ಆ ಗ್ರೂಪಿಗೆ ಸಪೋರ್ಟ್ ಆಗಿರ್ತಾ ಇದ್ದೆ. ಅದರಲ್ಲಿ ಟೆನ್ಷನ್ ಆದ ಸಿಎಂ ಗ್ರೂಪ್ ಅವರು ನನ್ನ ಮೇಲೆ ಒಂದು ಸುಳ್ಳು ಕೇಸ್ ಅನ್ನ ಹಾಕಿ ಇವಾಗ ಜೈಲಿಗೆ ಕಳಿಸ್ಬಿಟ್ಟಿದ್ದಾರೆ. ಅವ್ರಗಳನ್ನ ರಿವೆಂಜ್ ತಗೊಳ್ಳೋದಕ್ಕಾಗಿ ನಾನು ತುಂಬಾನೇ ಕಾಯ್ತಾ ಇದ್ದೀನಿ, ವೆಯ್ಟ್ ಮಾಡ್ತಾ ಇದ್ದೀನಿ ಈಗರಾಗಿ. ಸೊ ನಮ್ಮ ಗ್ರೂಪ್ ಅವ್ರಗಳಿಗೆ ಹೆದರು ರಿವಿಟ್ ಹೊಡೆಯೋದಕ್ಕಾಗಿ ಆಯುಧವಾಗಿ ರೆಡಿ ಆಗಿರ್ತಾ ಇದ್ದಾರೆ. ಸಾಲಿಡ್ ಆಗಿ ನಮ್ಮ ಹತ್ರ ಎವಿಡೆನ್ಸ್ ಇರ್ತಾ ಇದೆ, ನಮ್ಮ ಫೇವರ್ ಆಗಿ MLA ಇರ್ತಾ ಇದ್ದಾರೆ. ಆದರೆ ನಮ್ಮ ಹತ್ರ ಹಣ ಇಲ್ಲ ಅಷ್ಟೇ. ಸಿಎಂ ಗೆ ವಿರುದ್ಧ ಆಲ್ಮೋಸ್ಟ್ 12 ಕೇಸ್ಗೆ ಬೇಕಾಗಿರುವ ಎವಿಡೆನ್ಸ್, ವಿಡಿಯೋಸ್ ಎಲ್ಲವೇ ನಮ್ಮ ಹತ್ರ ಇರ್ತಾ ಇದೆ. ಈ ಎವಿಡೆನ್ಸ್ ಅನ್ನ ಆಪೋಸಿಟ್ ಪಾರ್ಟಿ ಹತ್ರನೋ ಇಲ್ಲ ಗವರ್ನರ್ ಹತ್ರನೋ ತಗೊಂಡು ಹೋಗಿ ಕೊಟ್ರೆ ಅಷ್ಟೇ ರೂಲಿಂಗ್ ಪಾರ್ಟಿ ಅವರ ನೇಮೇ ಡ್ಯಾಮೇಜ್ ಆಗ್ಬಿಡುತ್ತೆ. ಸಿಎಂ ಅವರ ಹೆಸರು, ನೇಮು, ಫೇಮು ಎಲ್ಲವೇ ಹಾಳೋಗ್ಬಿಡುತ್ತೆ. ಸೊ ಆ ವಿಡಿಯೋಸ್ ಅನ್ನ ಅವರ ಹತ್ರನೇ ತೋರಿಸಿ ಅವರನ್ನೇ ಹೆದರ್ಸೋದಕ್ಕೆ ನಾವು ರೆಡಿ. ಸುಮ್ನೆ ಸಿಎಂ ಪೋಸ್ಟಿಂಗ್ ಅನ್ನ ರಿಸೈನ್ ಮಾಡ್ಕೋಬೇಡಿ, ಆ ಪೋಸ್ಟಿಂಗ್ ಅನ್ನ ನಮ್ಮ ಕೈಗೆ ಕೊಟ್ಬಿಡಿ, ಈ ಎವಿಡೆನ್ಸ್ ಅನ್ನ ನಾವು ಹೊರಗಡೆ ಬಿಡಲ್ಲ ಅಂತ ಹೆದರ್ಸೋದಕ್ಕೆ ನಾವು ರೆಡಿ ಆಗಿದ್ದೀವಿ. ಆದರೆ ನಮಗೆ ಬೇಕಾಗಿರೋದು ಹಣ. ಒಂದು ದೊಡ್ಡ ಸ್ಪಾನ್ಸರ್ ನಮಗೆ ಸಿಕ್ಕಿದ್ರೆ ನಾವು ಫೀಲ್ಡ್ ಗೆ ಇಳಿಯೋದಕ್ಕೆ ರೆಡಿ ಆಗಿದ್ದೀವಿ ಅಂತ ಹೇಳ್ತಾರೆ. ಈ ಮ್ಯಾಟರ್ ಅನ್ನ ಕೇಳಿದ ತಕ್ಷಣ ನಮ್ಮ ಕಡುವ ಎಷ್ಟು ಕೋಟಿ ಹಣ ಬೇಕು ಅಂತ ಕೇಳ್ಬೇಕಾದ್ರೆ ಸಿಕ್ಕಾಪಟ್ಟೆ ಹಣವನ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕಡುವ, ನಾನು ಆ ಸ್ಪಾನ್ಸರ್ ಆಗಿ ಇರ್ತೀನಿ, ಎಷ್ಟು ಕೋಟಿ ಆದ್ರೂ ಪರವಾಗಿಲ್ಲ, ನಾನು ಕೊಡ್ತೀನಿ. ಸಿಎಂ ಅವರನ್ನ ಕೆಳಗಡೆ ತರುವ ಸಮಯ ಬಂದ್ಬಿಟ್ಟಿದೆ, ಎಲ್ಲವನ್ನು ರೆಡಿ ಮಾಡಿ ಅಂತ ಹೇಳ್ತಾನೆ ನಮ್ಮ ಕಡುವ. ರಿಲೀಸ್ ಆಗಿದ ತಕ್ಷಣ ಒಂದು ವ್ಯಾನಿಗೆ ಬಂದು ಹತ್ಕೋತಾರಲ್ವಾ ಕಡುವ, ಆ ವ್ಯಾನು MLA ಅವ್ರಗಳದ್ದು. ಜೈಲಲ್ಲಿ ಫಾದರ್ ಅವರು ಒಳಗಡೆ ಬಂದು ಪ್ರೇಯರ್ ಮಾಡೋ ರೀತಿ ನಮ್ಮ ಕಡುವನ ಜೊತೆ ಮಾತಾಡ್ತಾ ಇರ್ತಾರೆ ಅಲ್ವಾ. ಅವರು ಬೇರೆ ಯಾರು ಇಲ್ಲ, ಈ MLA ಗ್ರೂಪ್ ಅನ್ನು ಸೇರಿದವರೇ. ಓಲ್ಡ್ ಏಜ್ ಹೋಮ್, ಅನಾಥಾಶ್ರಮ ಈ ರೀತಿ ಎಲ್ಲ ರನ್ ಮಾಡಿ ಒಂದು ಟ್ರಸ್ಟ್ ರೀತಿ ಕ್ರಿಯೇಟ್ ಮಾಡಿ ಮಾಡಿಕೊಂಡಿರ್ತಾರೆ. ಆದ್ರೆ ಆ ಜಾಗದಲ್ಲೇ ಈ ರೀತಿಯ ಇಲ್ಲಿಗಲ್ ಮೀಟಿಂಗ್ಸ್ ಎಲ್ಲ ನಡೆಯುತ್ತೆ. ಹೊರಗಡೆ ಪ್ರಪಂಚಕ್ಕೋ ಇಲ್ಲ ರಿಪೋರ್ಟರ್ಸ್ಗೆ, ಮೀಡಿಯಾಗೆ ಗೊತ್ತಾಗದೆ ಮೀಟಿಂಗ್ ಅನ್ನ ಮಡಗಬೇಕಂದ್ರೆ ಅದು ಈ ಜಾಗದಲ್ಲೇ ಮಾಡ್ತಾರೆ. ಅದಕ್ಕೆ ಸರಿಯಾದ ಜಾಗ ಇದೇನೆ. ಅದಕ್ಕಾಗಿ ನಮ್ಮ ಕಡುವ ಕೂಡ ವ್ಯಾನ್ ಅನ್ನ ಹತ್ತಿ ಈ ಜಾಗಕ್ಕೆ ಬಂದಿರ್ತಾರೆ. ಸಂಬಂಧ
ಸಂಬಂಧಪಟ್ಟ MLA-ಗಳ ಜೊತೆ ಕೂತಿ ಮೀಟಿಂಗ್ ಅನ್ನ ಮಾಡ್ತಾರೆ. ಅವರುಗಳು ಸಿಎಂ ಅವರು ಲಂಚ ತಗೊಂಡಿದ್ದ ವಿಡಿಯೋವನ್ನ ಹಾಕಿ ತೋರಿಸಿ ಎವಿಡೆನ್ಸ್ ಎಲ್ಲವನ್ನು ನಮ್ಮ ಕಡುವನಿಗೆ ತೋರಿಸ್ತಾರೆ. ಎವಿಡೆನ್ಸ್ ಡಾಕ್ಯುಮೆಂಟ್ಸ್ ಬೇಕಾಗಿರೋ ಅಷ್ಟು ಎಲ್ಲವೇ ಎವಿಡೆನ್ಸ್ ಸಿಕ್ಬಿಟ್ಟಿದೆ ಅನ್ನೋದನ್ನ ನೋಡಿ ಕನ್ಫರ್ಮ್ ಆದ ಮೇಲೆನೆ ನಮ್ಮ ಕಡುವ ನೀವು ಕೇಳುವ ಹಣವನ್ನ ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಸರ್, ಎಷ್ಟು ದಿನದಲ್ಲಿ ನೀನು ಅಮೌಂಟ್ ಅನ್ನ ಕೊಡ್ತೀಯ ಅಂತ ಕೇಳಬೇಕಾದ್ರೆ 1 ತಿಂಗಳು ಟೈಮ್ ಕೊಡಿ ಅಂತ ಹೇಳಿ ಬಂದಿರ್ತಾನೆ ನಮ್ಮ ಕಡುವ. ಈ ಮ್ಯಾಟರ್ ಅನ್ನ ಧೈರ್ಯವಾಗಿ ಓಪನ್ ಅಪ್ ಆಗಿ ಮಾಡೋದಕ್ಕೂ ಇನ್ನ ಕೆಲವೊಂದು MLA-ಗಳನ್ನ ಹಣ ಕೊಟ್ಟು ತಗೊಳ್ಳೋದಕ್ಕಾಗೂ ಈ ಹಣ ಅವರುಗಳಿಗೆ ಬೇಕಾಗಿದೆ. ಆದ್ರೆ ಇದು ತುಂಬಾನೇ ರಿಸ್ಕ್. ನಾವು ಒಂದು ಸ್ಕೂಪ್ ಅನ್ನ ಮಾಡ್ತಾ ಇದೀವಿ. ಅಕಸ್ಮಾತ್ ಇದರಲ್ಲಿ ನಾವು ಏನಾದ್ರೂ ಗೆದ್ಬಿಟ್ರೆ ಅಧಿಕಾರ ಪೂರ್ತಿ ನಿಮ್ಮ ಹಿಂದೆ ಇರುತ್ತೆ. ನೀವು ಹೇಳೋದನ್ನ ನಾವು ಮಾಡ್ತೀವಿ. ಅಕಸ್ಮಾತ್ ಇದರಲ್ಲಿ ನಾವು ಸೋತ್ ಬಿಟ್ರೆ ನಿಮ್ಮ ಹಣಕ್ಕೆ ಯಾವುದೇ ತರ ಗ್ಯಾರಂಟಿನೂ ಇಲ್ಲ. ಓಕೆನಾ, ಪರವಾಗಿಲ್ವಾ ಅಂತ MLA ಅವರು ಕೇಳ್ಬೇಕಾದ್ರೆ ಅದಕ್ಕೂ ಸರಿ ಅಂತ ಹೇಳ್ಬಿಟ್ಟೇನೆ ನಮ್ಮ ಕಡುವ ಅವನ ತೋಟದಲ್ಲಿ ಅರ್ಧಕ್ಕರ್ಧ ತೋಟವನ್ನ ಮಾರ್ಬಿಟ್ಟು ಕೋಟಿ ಹಣವನ್ನ ತಗೊಂಡು ಆಲ್ರೆಡಿ ಸೇವ್ ಮಾಡಿ ಇಟ್ಟಿರುವ ಹಣ ಎಲ್ಲವನ್ನೂ ತಗೊಂಡು ಅದೇ ವ್ಯಾನಿಗೆ ಹತ್ತಿ ಆಲ್ರೆಡಿ ನಡೀತಲ್ವಾ ಮೀಟಿಂಗು, ಅದೇ ಜಾಗಕ್ಕೇನೆ ಹೋಗ್ತಾನೆ. ಟೋಟಲ್ ಹಣವನ್ನು ಕೊಟ್ಟು ನಡೆಯುವ ಕೆಲಸವನ್ನ ಮಾಡಿ ಧೈರ್ಯವಾಗಿ ಮಾಡಿ ಅಂತ ಹೇಳಿರ್ತಾನೆ. ಅವರುಗಳು ಹಣ ಸಿಕ್ಕಿದ್ದ ಖುಷಿಯಲ್ಲಿ ಧೈರ್ಯದಲ್ಲಿ ಫೀಲ್ಡ್ ಗೆ ಇಳಿದು ಕೆಲಸ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಆಮೇಲೆ ನಡೆದಿದ್ದ ಕತೆ ಎಲ್ಲವನ್ನು ನಾವು ನೋಡಿದಿವಲ್ಲ. ಸಿಎಂ ಅವರು ಪೋಸ್ಟಿಂಗ್ ಅನ್ನ ಬಿಟ್ಟು ಕೆಳಗಡೆ ಇಳಿದು ಬಿಟ್ಟಿದ್ದಾರೆ. ನೆಕ್ಸ್ಟ್ ಬರುವ ಜನರೇಷನ್ ಗೆ ಗ್ಯಾಪ್ ಅನ್ನ ಕೊಡ್ತಾ ಇದ್ದೀನಿ, ದಾರಿಯನ್ನ ಬಿಡ್ತಾ ಇದ್ದೀನಿ ಅಂತ ಹೇಳಿ ತಪ್ಪಿಸ್ಕೊಬಿಟ್ಟವ್ರೆ. ಕೈಯಲ್ಲಿ ಎವಿಡೆನ್ಸ್ ಅನ್ನ ಇಟ್ಕೊಂಡು ನಮ್ಮ ಕಡುವನ ಜೊತೆ ಡೀಲಿಂಗ್ ಅನ್ನ ಹಾಕಿದ್ರಲ್ಲ, ಮಾತಾಡಿದ್ರಲ್ಲ ಇಬ್ಬರು, ಅವರಿಬ್ಬರಲ್ಲಿ ಒಬ್ಬರೇನೆ ನೆಕ್ಸ್ಟ್ ಸಿಎಂ ಆಗೋರು. ಇವಾಗ ಅಧಿಕಾರ ನಮ್ಮ ಕಡುವನ ಅವನ ಮಾತನ್ನ ಕೇಳುತ್ತೆ ಅನ್ನೋ ಸಿಚುವೇಶನ್ ಕ್ರಿಯೇಟ್ ಆಗಿದ್ದ ತಕ್ಷಣ ಅವನ ಫಸ್ಟ್ ಮೂವ್ ಏನು ಗೊತ್ತಾ? ಚರ್ಚ್ ಒಳಗಡೆ ನುಗ್ಗಿ ಆ ಮಿನಿಸ್ಟರ್ ಗೆ ಬೇಕಾಗಿರುವ ಫಾದರ್ ಅನ್ನ ಹಾಕಿ ಸರಿಯಾಗಿ ಹೊಡೆದು ತುಳಿದು ಬೆಂಡೆತ್ತಿ. ಇಲ್ಲಿಯವರೆಗೂ ನಡೆದಿದ್ದ ಫೈಟ್ ಅಲ್ಲೇ ಈ ಫಾದರ್ ಅವರು ಓಡಿಸ್ಕೋಬೇಕಾದ್ರೇನೆ ಏನೋ ನಮಗೆ ಮನಸ್ಸಿಗೆ ನೆಮ್ಮದಿ ಆಗ್ತಾ ಇದೆ. ಅವನನ್ನ ಹೊಡೆದು ಧ್ವಂಸ ಮಾಡಿ ಆ ಚರ್ಚ್ ಒಳಗಡೆನೆ ಇರುವ ಬಾವಿ ಒಳಗಡೆ ಎತ್ತಿ ಬಿಸಾಕ್ಬಿಟ್ಟು ಅಲ್ಲಿಂದ ಹೋಗ್ತಾನೆ ಮಾಸ್ ಆಗಿ ನಮ್ಮ ಕಡುವ. ಇನ್ನ ಅವನು ಸತ್ತಿಲ್ಲ, ಈಜ್ ಗೊತ್ತಿದೆ ಅನ್ಸುತ್ತೆ. ಆಮೇಲೆ ಹೊಸ ಸಿಎಂ ಪದವಿ ಪ್ರಮಾಣ ಮಾಡ್ಕೊಳ್ಳುವ ಫಂಕ್ಷನ್ ನಡೀತಾ ಇರುತ್ತೆ. ಸಿಎಂ ಪೋಸ್ಟಿಂಗ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುವ ಫಂಕ್ಷನ್ ನಡೀತಾ ಇರುತ್ತೆ. ಆ ಫಂಕ್ಷನ್ ಅಲ್ಲಿ ಫಸ್ಟ್ ರೋವ್ ಅಲ್ಲಿ ಫಸ್ಟ್ ಬೆಂಚ್ ಅಲ್ಲಿ ನಮ್ಮ ಕಡುವ ಕೂತಿರ್ತಾನೆ. ಪಕ್ಕದಲ್ಲಿ ಹಳೆ ಸಿಎಂ ಕೂತಿರ್ತಾರೆ. ಇವರೆಲ್ಲ ಕೂತಿರ್ಬೇಕಾದ್ರೆ ಇಂಪಾರ್ಟೆಂಟ್ ಆಗಿ ನಮ್ಮ ಕಡುವ ಕೂತಿರ್ಬೇಕಾದ್ರೆ ಇವರು ಎಲ್ಲರಿಗೂ ಸೇಫ್ಟಿ ಗಾರ್ಡ್ ಮಾಡಿ ನಿಂತಿರೋದು ಬೇರೆ ಯಾರು ಇಲ್ಲ, IG. ಏನು ನಡೀತಾ ಇದೆ ಅನ್ನೋದೇ ಅವನಿಗೆ ಅರ್ಥ ಆಗ್ತಾ ಇಲ್ಲ. ಪದವಿ ಪ್ರಮಾಣ ಮಾಡಾಯ್ತು, ಬನ್ನಿ ಆಫೀಸ್ಗೆ ಅಂತ ಹೊಸ ಸಿಎಂ ನಮ್ಮ ಕಡುವನ ಹತ್ರ ಬಂದು ಕರೆದು ಹೋಗ್ತಾರೆ. ಸಿಎಂ ಆಗಿದ ತಕ್ಷಣ ಇವರು ಹಾಕುವ ಫಸ್ಟ್ ಸಿಗ್ನೇಚರೇ ಗಾರ್ಡಿಂಗ್ ಪೊಸಿಷನ್ ಅನ್ನ ಕೈಯಲ್ಲಿ ಇಟ್ಕೊಂಡಿರುವ ನಮ್ಮ IG ಅವರನ್ನ ತೆಗೆದು ಬೇರೆ ಬ್ರಾಂಚ್ ಗೆ ಹಾಕ್ಬಿಟ್ಟಿದ್ದಾರೆ. ಅದರಲ್ಲಿ ಏನನ್ನ ಬರ್ದಿದೆ ಅನ್ನೋದನ್ನ ಓದಿ ನೋಡಿ ಮನುಷ್ಯ ತುಂಬಾನೇ ಬೇಜಾರಾಗೋಗಿ ಕೂತಿರ್ತಾನೆ. ಅದರಲ್ಲಿ ಬರ್ದಿರೋದನ್ನ ನಮಗೆ ತೋರ್ಸಲ್ಲ, ಆದ್ರೆ ಅದರಲ್ಲಿ ಬರ್ದಿರುವ ಒಂದು ವರ್ಡಿಂಗ್ಸ್ ಅನ್ನ ಬಿಡದೆ ನಮ್ಮ ಕಡುವ ಕ್ಲೀನ್ ಆಗಿ ಡೀಟೇಲ್ಡ್ ಆಗಿ ಹೇಳ್ತಾನೆ. ಈ ಗೌರ್ಮೆಂಟ್ ನಿಮ್ಮ ಪ್ರಮೋಷನ್ ಅನ್ನ ಸದ್ಯಕ್ಕೆ ಹೋಲ್ಡ್ ಮಾಡಿ ಇಟ್ಟಿದೆ. ನಿಮಗೆ ಆಪೋಸಿಟ್ ಆಗಿ ತುಂಬಾ ಕೇಸ್ಗಳು ಇರೋದ್ರಿಂದ ಆ ಕೇಸಿನ ವಿಚಾರಣೆ ಎಲ್ಲವೂ ಕಂಪ್ಲೀಟ್ ಆಗೋವರೆಗೂ ನಿಮಗೆ ಪ್ರಮೋಷನ್ ಇಲ್ಲ. ಅದೇ ತರ ನೀವು ನಿಮ್ಮನ್ನ ನಿರಪರಾಧಿ ಅನ್ನೋದನ್ನ ಪ್ರೂವ್ ಮಾಡೋವರೆಗೂ ನಿಮ್ಮನ್ನ ಮೆಟಲ್ ಇಂಡಸ್ಟ್ರಿಗೆ ಚೇಂಜ್ ಮಾಡ್ತೀವಿ ಅಂತ ಸಿಎಂ ಅವರೇ ಸಿಗ್ನೇಚರ್ ಮಾಡಿ ಚೇಂಜ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಇದನ್ನ ತಾನೇ ಬರ್ದಿದೆ, ಇದು ಹೇಗೆ ನನಗೆ ಗೊತ್ತು ಅಂತ ನೀನು ನೋಡ್ತಾ ಇದೀಯಾ? ಅದನ್ನ ಬರ್ದಿದ್ದೆ ನಾನೇ ಕಣೋ ಅಂತ ಮಾಸಾಗಿ ಡೈಲಾಗ್ ಹೇಳಿ ಅಲ್ಲಿಂದ ಹೊರಡ್ತಾನೆ ನಮ್ಮ ಕಡುವ. ಸೂಪರ್ ಆಗಿರುತ್ತೆ ಸೀನ್. ಆಮೇಲೆ ಇವರು ಗಾಡಿ ಹತ್ತಿ ಮನೆಗೆ ರಿಟರ್ನ್ ಹೋಗ್ತಾ ಇರ್ತಾರೆ. ಆವಾಗ ಹೋಗೋ ದಾರಿಯಲ್ಲಿ ಆ ಹೊಸ ಇನ್ಸ್ಪೆಕ್ಟರ್ ಗಾಡಿಯನ್ನ ಸೈಡ್ಗೆ ಹಾಕ್ಬಿಟ್ಟು ಲಂಚ ತಗೊಂಡು ಅದನ್ನ ಕಲೆಕ್ಟ್ ಮಾಡಿ ಕೌಂಟ್ ಮಾಡ್ತಾ ಇರ್ತಾರೆ. ಅವರಿಗೆ ಇನ್ನ ಈ ವಿಷಯಗಳೆಲ್ಲ ಬಂದು ಕಿವಿಗೆ ತಲುಪಿಲ್ಲ ಅನ್ಸುತ್ತೆ. ಆವಾಗ ನಮ್ಮ ಕಡುವ ಇಲ್ಲಿ ಕಾರಲ್ಲಿ ಪಕ್ಕದಲ್ಲಿ ಕೂತಿರುವ ಪಕ್ಕದ ಮನೆಯವನ ಹತ್ರ, ನಿನ್ನನ್ನು ಹೊಡೆದು ನಿನ್ನ ಕಿವಿಯನ್ನ ಡ್ಯಾಮೇಜ್ ಮಾಡಿದ್ನಲ್ಲ, ನಿನಗೆ ಒಂದು ಒಳ್ಳೆ ಆಪ್ಷನ್ ಅನ್ನ ಕೊಡ್ತೀನಿ. ಅವನ ಮೇಲೆ ಬೀಳುವ ಫಸ್ಟ್ ಏಟು ನಿನ್ನದಾಗಿರ್ಬೇಕು, ಹೊಡೆದ್ಬಿಟ್ಟು ಬಾ, ಮಿಕ್ಕಿದನ್ನೆಲ್ಲ ನಾನು ನೋಡ್ಕೋತೀನಿ ಆಮೇಲೆ ಅಂತ ನಮ್ಮ ಕಡುವ ಹೇಳ್ಬೇಕಾದ್ರೆ ಅವನು ಕಾರ್ ಬಿಟ್ಟು ಇಳಿದು ಹೋಗ್ತಾನೆ. ಯಾರುವೇ ಎಕ್ಸ್ಪೆಕ್ಟ್ ಮಾಡದೇ ಇರೋ ಟೈಮಲ್ಲಿ ಪಟಾರ ಅಂತ ಕಪಾಳ ಸೇರಿ ಒಂದು ಬಿಡ್ತಾನೆ. ಇನ್ಸ್ಪೆಕ್ಟರ್ ಶಾಕ್ ಆಗಿ ಹೋಗ್ತಾನೆ. ಬಿದ್ದಿದ್ದ ಏಟಲ್ಲಿ ತಲೆ ತಿರುಗಿ ಅಲ್ಲಿ ಪಕ್ಕದಲ್ಲಿ ಇರುವ ಮರದ ಮೇಲೆ ಡ್ಯಾಶ್ ಮಾಡಿ ಕೆಳಗಡೆ ಬೀಳ್ತಾನೆ. ತಕ್ಷಣ ಪೊಲೀಸರ್ಸ್ ಎಲ್ಲರೂ ಅವನನ್ನ ಹಿಡ್ಕೋತಾರೆ. ಅಷ್ಟೇ ನಮ್ಮ ಕಡುವ ಇಳಿತಾನೆ. ಬರೋ ಹೋಗೋ ಪೊಲೀಸರ್ಸ್ ಎಲ್ಲರಿಗೂ ಎರ್ರ ಬಿರ್ರಿ ಬಿಡ್ತಾನೆ. ಇಷ್ಟು ದಿನ ಇವ್ರುಗಳು ಮಾಡ್ತಾ ಇದ್ದ ಅನ್ಯಾಯ ಎಲ್ಲದಕ್ಕೂ ಸರಿಯಾಗಿ ಕೊಟ್ಟ ರಿವೆಂಜ್ ನಮ್ಮ ಕಡುವ. ಇನ್ಸ್ಪೆಕ್ಟರ್ ನ ಮಾತ್ರ ಇನ್ನ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾರೆ. ಹೊಡೆದು ಮಣ್ಣಲ್ಲಿ ಹಾಕಿ ಉರ್ಲಿಸಿ ಡ್ಯಾಮೇಜ್ ಮಾಡಿ ತೆಗಿಬೇಕಾದ್ರೆ ಇಲ್ಲಿ ಏನು ನಡೀತಿದೆ ಅಂತ ಗೊತ್ತಾಗದೆ ಇನ್ಸ್ಪೆಕ್ಟರ್ ಶಾಕ್ ಆಗಿ ಕೂತಿರ್ತಾನೆ. ಏನನ್ನ ಮಾಡೋಕೆ ಆಗುತ್ತೆ ಅವನ ಕೈಯಲ್ಲಿ? ಸಿಎಂఏ ಇವಾಗ ನಮ್ಮ ಹುಡುಗನ ಹಿಂದೆ, ನಮ್ಮ ಕಡುವನ ಹಿಂದೆ. ಈ ಕಡೆ ಹಳೆ ಸಿಎಂ IG-ನ ಕರ್ಸಿ ಏನಪ್ಪಾ ಮಾಡಿದ್ಯಾ, ಏನೋ ಅದು ಕತೆ, ಯಾರು ಅವನು, ಬೇಕಿಲ್ದೆ ಅವನನ್ನ ಕೆರೆದು ಬಿಟ್ಟಿದ್ಯಾ ನೀನು, ಅವನು ಪಂಚಾಯಿತಿ ಮಾಡಿ ರೂಲಿಂಗ್ ಪಾರ್ಟಿಯನ್ನೇ ಡ್ಯಾಮೇಜ್ ಮಾಡಿ ಬಿಟ್ಟಿದ್ದಾನಲ್ಲ, ಸಿಎಂ ಅನ್ನೇ ಚೇಂಜ್ ಮಾಡಿ ಬಿಟ್ಬಿಟ್ಟಿದ್ದಾನೆ. ನನ್ನ ಮನೆಗೆ ಬೇರೆ ಏನೋ ರೈಡ್ ಬರ್ತಾ ಇದೆ ಅಂತ ಇನ್ನ 2 ದಿನದಲ್ಲಿ ನ್ಯೂಸ್ ನನಗೆ ಬರ್ತಾ ಇದೆ. ನನ್ನ ಹತ್ರ ಇರುವ ಹಣ, ಒಡವೆ ಎಲ್ಲವನ್ನು ಕೊಡ್ತೀನಿ, ಆಸ್ತಿ ಪಾಸ್ತಿ ಡಾಕ್ಯುಮೆಂಟ್ಸ್, ಇನ್ನ ಕೆಲವೊಂದು ಥಿಂಗ್ಸ್, ಇಲ್ಲಿರುವ ವಿಷಯ ಎಲ್ಲವನ್ನು ಕೊಡ್ತೀನಿ.
ಅವೆಲ್ಲ ಇಲ್ಲಿರೋದು ಸೇಫ್ ಇಲ್ಲ, ನಿನ್ನ ಹತ್ರ ಇರೋದೇ ಅದು ಸೇಫ್, ಅದನ್ನ ನೀನೇ ಜಾಗ್ರತೆಯಾಗಿ ಇಟ್ಕೋಬೇಕು ಅಂತ ಹೇಳ್ಬೇಕಾದ್ರೆ ಇವನು ಸರಿ ಅಂತ ಹೇಳ್ತಾವನೆ. ಎಲ್ಲವನ್ನು ತಗೊಂಡು ಕಾರಲ್ಲಿ ಹೊರಡ್ತಾನೆ ಐಜಿ. ಆದ್ರೆ ಇವ್ರುಗಳು ಮಾತಾಡ್ತಾ ಇರೋದನ್ನ ಅಲ್ಲಿರುವ ಒಬ್ಬ ಸ್ಪೈ, ಹೊಸ ಸಿಎಂಗೆ ಬೇಕಾಗಿರುವ ಒಬ್ಬ, ಈ ವಿಷಯವನ್ನ ನಮ್ಮ ಗ್ರೂಪಿಗೆ ಫೋನ್ ಮಾಡಿ ಇನ್ಫಾರ್ಮೇಶನ್ ಅನ್ನ ಪಾಸ್ ಮಾಡಿ ಬಿಡ್ತಾವನೆ. ನಮ್ಮ ಗ್ರೂಪ್ ಅವರು ಐಜಿ ಗಾಡಿ ಬರೋದನ್ನ ನೋಡಿ ವಿಜಿಲೆನ್ಸ್ ಗಾಡಿ ಇರುತ್ತಲ್ಲ, ಅದೇ ಲಂಚ ತಗೊಳ್ಳೋರನ್ನ ಹಿಡಿಯೋರು, ಆ ಡಿಪಾರ್ಟ್ಮೆಂಟ್ ಗೆ ಇನ್ಫಾರ್ಮೇಶನ್ ಅನ್ನ ಪಾಸ್ ಮಾಡಿ ಬಿಡ್ತಾರೆ. ಸೊ ವಿಜಿಲೆನ್ಸ್ ಗಾಡಿ ಫೀಲ್ಡ್ ಗೆ ಇಳಿಯುತ್ತೆ. ಆ ಗಾಡಿಯನ್ನ ನೋಡಿದ ತಕ್ಷಣ ಐಜಿ ಕಾರನ್ನ ಸ್ಪೀಡ್ ಆಗಿ ಡ್ರೈವ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹಿಂದೆನೆ ಇವರು ಚೇಸ್ ಮಾಡಿ ಹೋಗ್ತಾರೆ. ಎಲ್ಲಿ ತಪ್ಪಿಸ್ಕೊ ಬಿಡ್ತಾನೋ ಅಂತ ನಾವು ಅನ್ಕೋತಾ ಇದ್ರೆ ಅವನು ಬರ್ತಾನೆ ಅಂತ ಗೊತ್ತಿದ್ದು ಅದೇ ದಾರಿಯಲ್ಲಿ ವೇಟ್ ಮಾಡ್ತಾ ಇರ್ತಾನೆ. ನಮ್ಮ ಕಡುವ ಗನ್ ಜೊತೆಗೆ ರೆಡಿ ಆಗಿರ್ತಾನೆ. ಐಜಿ ಅವರ ಗಾಡಿ ಟೈರ್ ಗೆ ಶೂಟ್ ಮಾಡಿ ಕಾರನ್ನ ಡ್ಯಾಮೇಜ್ ಮಾಡ್ತಾನೆ. ಗಾಡಿ ಸ್ಟಾಪ್ ಆಗುತ್ತೆ. ಅಷ್ಟೇ, ವಿಜಿಲೆನ್ಸ್ ಹತ್ರ ಸಿಗಾಕ್ಸ್ಬಿಟ್ಟ. ಹಣ, ಕಾಸು, ಆಸ್ತಿ ಎಲ್ಲವೇ ಹೋಯ್ತು. ಆದ್ರೆ ವಿಜಿಲೆನ್ಸ್ ಅವರು ವಿಚಾರಿಸಿದ್ರೆ ಎಲ್ಲವೇ ನನ್ನದು, ಬಿನಾಮಿ ಅವರ ಹೆಸರಲ್ಲಿ ನಾನು ಇಟ್ಟಿದ್ದೆ ಅಷ್ಟೇ ಅಂತ ಹಳೆ ಸಿಎಂ ಮೇಲೆ ಬೀಳ್ಬೇಕಾಗಿದ್ದ ಕೇಸನ್ನ ಇವನ ಮೇಲೆ ಇವನೇ ಆಕ್ಸೆಪ್ಟ್ ಮಾಡ್ಕೋತಾನೆ. ಇದರ ಮೇಲೂ ಗೌರ್ಮೆಂಟ್ ಇವನ ಮೇಲೆ ಆಕ್ಷನ್ ತಗೊಳ್ದೇ ಇರುತ್ತಾ ಐಜಿ ಅವರನ್ನ ಕರೆದು ಸುಮ್ನೆ ಎಲ್ಲವನ್ನು ನಿನ್ನ ತಲೆ ಮೇಲೆ ಹಾಕೋಬೇಡ, ಹಳೆ ಸಿಎಂ ಅವರನ್ನ ಸಿಗಾಕ್ಸ್ಬಿಡು, ನೀನು ತಪ್ಪಿಸ್ಕೋ, ಬೇಕಿಲ್ಲದೆ ನಿನ್ನ ಲೈಫ್ ಅನ್ನ ಹಾಲ್ ಮಾಡ್ಕೋಬೇಡ ಅಂತ ಹೇಳಿದ್ರೆ, ಇಲ್ಲ ಸರ್, ಎಲ್ಲ ಆಸ್ತಿಯು ನನ್ನದೇ, ಎಲ್ಲ ಡಾಕ್ಯುಮೆಂಟ್ಸ್ ನನ್ನದೇ, ನನ್ನ ಮೇಲೇನೆ ನೀವು ಆಕ್ಷನ್ ಅನ್ನ ತಗೊಳ್ಳಿ ಅಂತ ಧೈರ್ಯವಾಗಿ ಹೇಳ್ಬೇಕಾದ್ರೆ, ಹಾಗಾದ್ರೆ ತಗೋ, ಇಮಿಡಿಯೇಟ್ ಆಗಿ ನಿನ್ನನ್ನ ಸಸ್ಪೆಂಡ್ ಮಾಡ್ತೀವಿ ಅಂತ ಸಸ್ಪೆಂಡ್ ಮಾಡಿ ಬಿಡ್ತಾರೆ. ಇನ್ ಮುಂದೆ ಇವರು ಪೊಲೀಸ್ ಇಲ್ಲ. ನೆಕ್ಸ್ಟ್ ಏಟು ಬಿತ್ತು. ನಿಧಾನಕ್ಕೆ ಐಜಿ ಅವರು ಹಾಗೆ ಅನಿಮಲ್ ಆಗಿ ಚೇಂಜ್ ಆಗ್ತಾ ಇದ್ದಾರೆ. ಅಧಿಕಾರವನ್ನ ಇಟ್ಟು ಏನು ಮಾಡೋಕೆ ಆಗಲ್ಲ, ಸರಿ ಓಕೆ, ರಿಲಿಜನ್ ಅನ್ನ ಯೂಸ್ ಮಾಡಿ ಏನಾದ್ರೂ ಮಾಡೋಕೆ ಆಗುತ್ತಾ ನೋಡೋಣ ಅಂತ ಟ್ರೈ ಮಾಡ್ತಾರೆ ಐಜಿ. ಅದೇ ಚರ್ಚ್ ಅಲ್ಲಿ ಬಿಷಪ್ ಇರ್ತಾರಲ್ಲ, ಅವರನ್ನ ಯೂಸ್ ಮಾಡಿ ಡೀಲಿಂಗ್ ಅನ್ನ ನಮ್ಮ ಕಡುವನ ಜೊತೆ ಮಾತಾಡೋಣ ಅಂತ ಟ್ರೈ ಮಾಡ್ಬೇಕಾದ್ರೆ, ಅದಕ್ಕೆ ಕಡುವ ಈ ಕೆಲಸವನ್ನ ಮಾಡೋದಕ್ಕೆ ನೀವು ಬೇರೆ ಕೆಲಸವನ್ನ ಮಾಡಬಹುದು ಅಂತ ಬಿಷಪ್ಗೆನೆ ಬೈತಾನೆ. ಆದರೆ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರುವ ಇನ್ನೊಂದು ಟ್ವಿಸ್ಟ್ ಕೂಡ ನಡೆಯುತ್ತೆ. ಜಗಳ ಮಾಡ್ಕೊಂಡ ಎರಡು ಗ್ರೂಪ್ ಒಂದಾಗಿ ಜಾಯಿನ್ ಆಗುತ್ತೆ. ಹಳೆ ಸಿಎಂ ಮತ್ತೆ ಹೊಸ ಸಿಎಂ ನ ಗ್ಯಾಂಗು ಎಲ್ಲರೂ ಒಂದಾಗಿ ಒಂದು ಮೀಟಿಂಗ್ ಅನ್ನ ಹಾಕ್ತಾರೆ. ಇವರ ಪಾರ್ಟಿಯ ಡೆಲ್ಲಿ ಹೆಡ್ ಆಫೀಸ್ ಇಂದ ಒಬ್ಬರು ಬಂದು, ಪಾರ್ಟಿ ಒಳಗಡೆ ಈ ರೀತಿ ಎರಡು ಗ್ರೂಪ್ ಆಗಿ ಡಿವೈಡ್ ಆಗಿರೋದು ಸರಿ ಇಲ್ಲ, ಇನ್ನ 2 ವರ್ಷದಲ್ಲಿ ಎಲೆಕ್ಷನ್ ಬರ್ತಾ ಇದೆ, ಅದರಲ್ಲಿ ನಾವು ಗೆಲ್ಬೇಕು ಅಂದ್ರೆ ನೀವು ಈ ರೀತಿ ಡಿವೈಡ್ ಆಗಿರೋದು ಸರಿ ಇಲ್ಲ, ಇಬ್ಬರು ಒಂದಾಗಬೇಕು, ಇದು ಹೈ ಕಮಾಂಡ್ ಇಂದ ಬಂದಿರುವ ಆರ್ಡರ್, ಹೆಡ್ ಆಫೀಸ್ ಇಂದ ಬಂದಿರುವ ಆರ್ಡರ್, ಏನಾದ್ರೂ ಮಾತಾಡಿ ಇಬ್ಬರು ಒಂದು ಕನ್ಕ್ಲೂಷನ್ ಗೆ ಬನ್ನಿ ಅಂತ ಇವರು ಹೇಳ್ಬೇಕಾದ್ರೆ, ಆವಾಗ ಹಳೆ ಸಿಎಂ, ಇಲ್ಲಿ ನೋಡು, ಇನ್ನ 2 ವರ್ಷದಲ್ಲಿ ಎಲೆಕ್ಷನ್ ಬರ್ತಾ ಇದೆ, ಆ ಎಲೆಕ್ಷನ್ ಅಲ್ಲಿ ನಾನು ಬಿಟ್ಕೊಡ್ತೀನಿ, ನಾನು ಹಿಂದೆ ಹೋಗ್ಬಿಡ್ತೀನಿ, ನೀವೇ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳಿ, ನೀವೇ ಸಿಎಂ ಆಗ್ಬಿಡಿ, ಅದರಲ್ಲಿ ನನಗೆ ಏನು ಪ್ರಾಬ್ಲಮ್ ಇಲ್ಲ, ಆದರೆ ಒಂದು ಕಂಡೀಷನ್ ಇದೆ, ನನಗೂ ನನ್ನನ್ನು ಸೇರಿದವರಿಗೂ ಯಾವುದೇ ರೀತಿಯ ಕಿರುಕುಳನು ಕೊಡಬಾರದು, ಟಚ್ ಮಾಡಬಾರದು, ನನ್ನನ್ನು ಕೆಳಗಡೆ ತರಿಸೋದಕ್ಕೆ ಕಾರಣವಾಗಿದ್ದ ಕಡುವನಿಗೆ ಯಾವುದೇ ತರ ಸಪೋರ್ಟ್ ಮಾಡಬಾರದು, ಅವನಿಗೆ ಕೈ ಕೊಟ್ಬಿಡ್ಬೇಕು ಅಂತ ಕೇಳ್ತಾರೆ ಹಳೆ ಸಿಎಂ. ಅದಕ್ಕೆ ಇವ್ರುಗಳುವೆ ಅದೆಲ್ಲ ಏನು ತೊಂದರೆ ಇಲ್ಲ, ಐಜಿಗೂ ಅವನಿಗೂ ಏನೋ ಒಂದು ಪ್ರಾಬ್ಲಮ್, ಸೊ ಐಜಿನ ರಿವೆಂಜ್ ತಗೋಬೇಕು ಅಂತ ಅವನು ನಮ್ಮ ಹತ್ರ ಕೇಳ್ಕೊಂಡ, ಅದಕ್ಕಾಗಿ ಆ ಐಜಿಯನ್ನ ಕೆಲಸವನ್ನ ಬಿಟ್ಟೆ ತೆಗೆದು ಬಿಟ್ವಿ, ಇದ್ರ ಮೇಲೂ ಆ ಕಡುವ ಹೇಳೋದನ್ನ ನಾವು ಕೇಳಬೇಕು ಅಂತ ಯಾವುದೇ ತರ ನೆಸೆಸಿಟಿನೂ ಇಲ್ಲ, ಒಂದು ಲೈಫ್ ಲಾಂಗ್ ಕಮಿಟ್ಮೆಂಟ್ ಅನ್ನ ನಾವು ಅವನ ಹತ್ರ ಒಪ್ಕೊಂಡಿಲ್ಲ, ಸೊ ಏನು ತೊಂದರೆ ಇಲ್ಲ ಬಾಸ್ ಅಂತ ಹೇಳ್ತಾರೆ ಇವರು. ಅಷ್ಟೇ, ನಮ್ಮ ಹೀರೋಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡ್ತಾರೆ ಅನ್ಸುತ್ತೆ. ಅದೇ ಸಮಯದಲ್ಲಿ ಈ ಕಡೆ ಒಂದು ಅನಿಮಲ್ ಆಗಿ ಚೇಂಜ್ ಆಗಿರುವ ಐಜಿ ಒಂದು ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಸೈಕೋವಾಗಿ ಇರುವ ಒಬ್ಬನನ್ನ ಮೀಟ್ ಮಾಡೋಕೆ ಬಂದಿದ್ದಾರೆ. ಡಾಕ್ಟರ್ ಹತ್ರ ಹೇಳಿ ಆ ಹುಡುಗನನ್ನ ಸ್ವಲ್ಪ ದಿನ ಹೊರಗಡೆ ಬಿಡಿ, ಒಂದು 4 ದಿನ ಬಿಡಿ ಸಾಕು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಡಾಕ್ಟರ್, ಸರ್ ಅವನೊಬ್ಬ ಸೈಕೋ, ಹುಚ್ಚಿಡ್ದಿರೋನು, ನೋಡೋರು ಎಲ್ಲರನ್ನು ಚುಚ್ಚಿ ಸಾಯಿಸ್ತಾನೆ, ಅವನ ನಿಮಗೆ ಬೇಕು ಅಂತ ಕೇಳ್ಬೇಕಾದ್ರೆ ಅವನೇನೇ ನನಗೆ ಬೇಕು ಅಂತ ಕೇಳ್ತಾರೆ ಐಜಿ. ಪೊಲೀಸ್ ಅಲ್ವಾ, ಇವರಿಗೆ ಗೊತ್ತಿರುತ್ತೆ ಮರ್ಡರರ್ಸ್ ಕೆಲವರು ಜೈಲಿನ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋದಕ್ಕಾಗಿ ಮೆಂಟ್ಲು ನಾನು ಅಂತ ಹೇಳ್ಕೊಂಡು ಈ ರೀತಿ ಎಸ್ಕೇಪ್ ಆಗಿ ಹಾಸ್ಪಿಟಲ್ಗೆ ಬಂದು ಸೇರ್ಕೊಬಿಟ್ಟಿರ್ತಾರೆ. ನಿಜವಾದ ಸೈಕೋವಾಗಿ ಕೂಡ ಇರಬಹುದು, ಆದ್ರೆ ಮರ್ಡರ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತವನು ಒಬ್ಬನನ್ನ ನೋಡಿ ಇವನನ್ನೇ ನೀನು ಮರ್ಡರ್ ಮಾಡಬೇಕು ಅಂತ ಕಡುವನ ಫೋಟೋವನ್ನ ತೋರಿಸ್ತಾರೆ. ಅವನ ಫ್ಯಾಮಿಲಿ ಫೋಟೋಸ್ ಅನ್ನು ತೋರಿಸ್ಬಿಡ್ತಾರೆ. ಅವನಿಗೆ ಒಂದು ವರ್ಕ್ ಅಸೈನ್ಮೆಂಟ್ ಅನ್ನ ಕೊಟ್ಟು ಕಳಿಸ್ತಾರೆ ಅವನನ್ನ. ಅದಕ್ಕೆ ತಕ್ಕಿದಂತೆ ಆ ಊರಲ್ಲಿ ಒಂದು ಫೆಸ್ಟಿವಲ್ ನಡೆಯೋದಕ್ಕೆ ಶುರುವಾಗುತ್ತೆ. ಫೆಸ್ಟಿವಲ್ ಟೈಮ್ ಅಲ್ಲಿ ಆ ಸೈಕೋ ಇನ್ನ ಐಜಿ ಕಳಿಸಿರುವ ಪುಂಡರು ಕೆಲವರು ಎಲ್ಲರೂ ಫೀಲ್ಡ್ ಗೆ ಇಳಿದು ಬಿಟ್ಟಿದ್ದಾರೆ ನಮ್ಮ ಹೀರೋವನ್ನ ಸಾಯಿಸೋದಕ್ಕೆ. ಹಾಡು ಡ್ಯಾನ್ಸ್ ಅಂತ ಫೆಸ್ಟಿವಲ್ ಸೂಪರ್ ಸೆಲೆಬ್ರೇಷನ್ ಆಗಿ ಹೋಗ್ತಾ ಇರಬೇಕಾದ್ರೆ ಒಬ್ಬ ಮಾತ್ರ ವಿಚಿತ್ರವಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾನೆ, ಕುಣಿತಾ ಇರ್ತಾನೆ. ಸೊ ಅವನನ್ನ ನೋಡಿ ಡೌಟ್ ಪಡ್ತಾನೆ ನಮ್ಮ ಕಡುವ. ಆದ್ರೆ 1 ಸೆಕೆಂಡ್ ಆ ಕಡೆ ನೋಡ್ಬಿಟ್ಟು ಈ ಕಡೆ ತಿರುಗೋಷ್ಟ್ರಲ್ಲಿ ಟೀಚರ್ ಅವರಿಗೆ ಹೊಟ್ಟೆಗೆನೆ ಚುಚ್ಚಿಬಿಟ್ಟಿರ್ತಾನೆ ಸೈಕೋ. ನೆಕ್ಸ್ಟ್ ಕಣ್ಣಿಗೆ ಬೀಳೋರು ಎಲ್ಲರನ್ನು ಚುಚ್ತಾನೆ, ಎಲ್ಲರನ್ನು ಕಟ್ ಮಾಡ್ತಾನೆ. ಗಲಾಟೆ ಭೂಮಿ ಆಗ್ಬಿಡುತ್ತೆ. ಎಲ್ಲರೂ ಅಲ್ಲಿ ಇಲ್ಲಿ ಅಂತ ಓಡಿ ಹೋಗ್ತಾ ಇರ್ತಾರೆ. ಆ ಸೈಕೋ ನಮ್ಮ ಕಡುವನಿಗೆನೆ ಹೊಡೆದಾಕ್ಬಿಟ್ಟು ಅವನ ಹೆಂಡತಿಯನ್ನ ಸಾಯಿಸೋದಕ್ಕೆ ಚುಚ್ಚೋದಕ್ಕೆ ಓಡಿ ಹೋಗ್ತಾ ಇರ್ತಾನೆ, ಚೇಸ್ ಮಾಡ್ತಾ ಇರ್ತಾನೆ. ಜಸ್ಟ್ ಮಿಸ್ಸು ಅವರನ್ನ ಚುಚ್ಚೋ ಅಷ್ಟರಲ್ಲಿ ನಮ್ಮ ಹೀರೋ ಹೇಗೋ ಅವರನ್ನ ಕಾಪಾಡಿ ಬಿಡ್ತಾನೆ, ತಡೆದು ಬಿಡ್ತಾನೆ.
ಆಮೇಲೆ ನಮ್ಮ ಕಡುವ ಏಟಾಗಿ ಬಿದ್ದಿರೋರು ಎಲ್ಲರನ್ನು ನೋಡಿ ಅವನ ಹುಡುಗರನ್ನ ಇಟ್ಟು ನನಗೆ ನಿಮ್ಮ ಸಹಾಯ ಬೇಕಾಗಿಲ್ಲ, ಇವಾಗ ಫಸ್ಟ್ ಇವ್ರುಗಳಿಗೇನೆ ನಿಮ್ಮ ಸಹಾಯ ಬೇಕಾಗಿದೆ, ಇವರನ್ನೆಲ್ಲ ಆಂಬ್ಯುಲೆನ್ಸ್ಗೆ ಹತ್ಸಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಇವರನ್ನ ಕಾಪಾಡೋದಕ್ಕೆ ಟ್ರೈ ಮಾಡಿ ಅಂತ ಎಲ್ಲರನ್ನು ಕಳಿಸ್ಬಿಡ್ತಾನೆ. ನಂತರ ನಮ್ಮ ಕಡುವನಿಗೆ ರೌಂಡ್ ಹಾಕೋಬಿಡ್ತಾರೆ ಪುಂಡರು. ಆದರೆ ನಮ್ಮ ಕಡುವ ಯಾರೋ ಸಿಂಹ ರೀತಿ ಒಬ್ಬೊಂಟಿಯಾಗಿ ನಿಂತು ಎಲ್ಲರಿಗೂ ಹೊಡೆದು ಧ್ವಂಸ ಮಾಡ್ತಾನೆ. ಐಜಿ ಒಂದು ಸೈಡ್ ಅಲ್ಲಿ ನಿಂತು ನಡೀತಾ ಇರುವ ಗಲಾಟೆಯನ್ನ ಏನೋ WWE ನೋಡೋ ರೀತಿ ನೋಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಫೈಟ್ ಜೋರಾಗಿ ನಡೀತಾ ಇರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಏನೇ ನಮ್ಮ ಕಡುವ ಒಡಿಸ್ಕೊಂಡ್ರು ಕೂಡ ನಂತರ ಎದ್ದು ನಿಂತು ಒಬ್ಬೊಬ್ಬನಿಗೂ ಭೂತ ಬಿಡಿಸ್ತಾರೆ. ರೌಡಿಗಳು ಒಡಿಸ್ಕೋತಾ ಇರೋದನ್ನ ನೋಡಿ ಸೈಕೋ ಫೀಲ್ಡ್ ಗೆ ಇಳಿದ್ರೆ ಸೈಕೋಗೆನೆ ಮೆಂಟ್ಲೇಟು ಹೊಡಿತಾರೆ ನಮ್ಮ ಕಡುವ. ಸೈಕೋವನ್ನ ಕಳಿಸ್ಕೊಟ್ಟಿದ್ದ ಐಜಿ ಏನೋ ಇದು, ಇದ್ರ ಮೇಲೂ ನಾವು ಸುಮ್ನಿದ್ರೆ ಸರಿ ಬರಲ್ಲ ಅನ್ಸುತ್ತೆ, ನಾವೇ ಫೀಲ್ಡ್ ಗೆ ಇಳಿಯೋಣ ಅಂತ ಐಜಿನೇ ಜಗಳ ಮಾಡೋದಕ್ಕೆ ಓಡಿ ಬರ್ತಾರೆ. ಆವಾಗ ನಮ್ಮ ಕಡುವ ಬಾರ ನೋಡ್ಕೊಳ್ಳೋಣ ಬಾರೋ ಅಂತ ಅವರು ಜಗಳ ಮಾಡೋದಕ್ಕೆ ಶುರು ಮಾಡ್ಕೋತಾರೆ. ಸೂಪರ್ ಆಗಿ ಫೈಟ್ ಮಾಡ್ತಾ ಇರ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಇಬ್ಬರು ಈಕ್ವಲ್ ಆಗಿ ಫೈಟ್ ಮಾಡ್ತಾ ಇರ್ತಾರೆ. ಆದರೆ ಒಂದು ಸ್ಟೇಜ್ ಮೇಲೆ ಒಡಿಸ್ಕೊಳ್ಳೋದು ಬೇರೆ ಯಾರು ಇಲ್ಲ, ಐಜಿನೇ ಸರಿಯಾಗಿ ಒಡಿಸ್ಕೋತಾ ಇದ್ದಾರೆ ಕಡುವನ ಹತ್ರ. ಹೊಡೆದು ಅವನನ್ನ ಎತ್ತಿ ಬಿಸಾಕಿ ಒಂದು ಸ್ಟೇಜ್ ಮೇಲೆ ಅವನ ಕೈಯಿಂದ ಎದ್ದು ನಿಂತ್ಕೊಳ್ಳೋಕೆ ಕೂಡ ಆಗ್ತಾ ಇಲ್ಲ. ಹಾಗೆ ಮಲಗಿಸ್ಬಿಟ್ಟು ಅವನ ಪಕ್ಕದಲ್ಲೇ ಕೂತ್ಕೋತಾರೆ ನಮ್ಮ ಕಡುವ. ನಾನು ಇಲ್ಲೇ ಇರ್ತೀನಿ, ದಮ್ ಇದ್ರೆ ಎದ್ದು ಬಾರೋ ನೋಡೋಣ ಅಂತ ಹೇಳ್ಬೇಕಾದ್ರೆ ಐಜಿನೇ ಎದ್ದಳೋದಕ್ಕೆ ನೋಡ್ತಾರೆ. ಆದರೆ ಅವರ ಕೈಯಲ್ಲಿ ಆಗ್ತಾ ಇಲ್ಲ, ದುಪ್ ಅಂತ ಬಿದ್ದೋಗ್ತಾರೆ. ಅಷ್ಟೇ, ಇವನನ್ನು ರಿವೆಂಜ್ ತಗೊಂಡಾಯ್ತು, ಅವಮಾನ ಮಾಡಾಯ್ತು. ಆದ್ರೆ ಕೋಟಿ ಹಣ ತಗೊಂಡಿದ್ದಾರಲ್ಲ ಪೊಲಿಟಿಷಿಯನ್ಸ್, ಕೋಟಿ ಹಣವನ್ನ ಖರ್ಚು ಮಾಡಿದ್ನಲ್ಲ ನಮ್ಮ ಕಡುವ, ಅವೆಲ್ಲ ವೇಸ್ಟ್ ಆಗೋಯ್ತಲ್ಲ ಅಂತ ನಾವು ಅನ್ಕೊಂಡ್ರೆ ಅದೇ ಸಮಯದಲ್ಲಿ ಹೊಸ ಸಿಎಂ ಗ್ರೂಪ್ ಅನ್ನ ನೋಡೋದಕ್ಕಾಗಿ ಯಾರನ್ನೋ ಕಳಿಸ್ಕೊಟ್ಟಿದ್ದಾರೆ ನಮ್ಮ ಕಡುವ. ನಿಮ್ಮನ್ನ ನೋಡೋದಕ್ಕಾಗಿ ಕಡುವ ಅವರು ಯಾರನ್ನೋ ಕಳಿಸ್ಕೊಟ್ಟಿದ್ದಾರೆ, ಹೊರಗಡೆ ಕೆಳಗಡೆ ವೇಟ್ ಮಾಡ್ತಾ ಇದ್ದಾರೆ, ಕಳಿಸ್ಲಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೊಸ ಸಿಎಂ ಅಯ್ಯಯ್ಯ ಇವನದು ಬೇರೆ ಕ್ವಾಟ್ಲೆ ನಮಗೆ ಅಂತ ಇರಿಟೇಟಿಂಗ್ ಆಗಿ ಫೀಲ್ ಮಾಡಿ ಸರಿ ಬರಕ್ ಹೇಳೋ ಅಂತ ಹೇಳ್ತಾರೆ. ಸರಿ ಬರೋದು ಯಾರು ಅಂತ ನೋಡಿದ್ರೆ ನಮ್ಮ ಪಕ್ಕದ ಮನೆಯವನು ಏನೋ ಒಂದು ಲೆಟರ್ ಅನ್ನು ಬರೆದು ಕೊಟ್ಟು ಕಳಿಸಿದ್ದಾನೆ ಕಡುವ, ಜೊತೆಗೆ ವಿಡಿಯೋವನ್ನು ಕೊಟ್ಟು ಕಳಿಸಿದ್ದಾರೆ. ವಿಡಿಯೋ ಟೇಪ್ ಅನ್ನ ಪ್ಲೇ ಮಾಡಿ ನೋಡ್ಬೇಕಾದ್ರೆ ನಮ್ಮ ಕಡುವ ಇವರಿಗೆ ಕೋಟಿಗಂಟ್ಲೆ ಹಣವನ್ನ ಕೊಟ್ನಲ್ಲ, ಅವು ಎಲ್ಲವನ್ನು ವಿಡಿಯೋ ರೆಕಾರ್ಡ್ ಮಾಡಿ ಮಡಗ್ಬಿಟ್ಟಿದ್ದಾರೆ. ಇವರು ಮಾತಾಡಿದ್ದು, ಹಣ ಕೊಟ್ಟಿದ್ದು, ಸಿಎಂ ಅವರಿಗೇನೆ ಆಪೋಸಿಟ್ ಆಗಿ ಕೆಲಸ ಮಾಡಿದ್ದು ಅಷ್ಟನ್ನು ರೆಕಾರ್ಡ್ ಮಾಡಿ ಮಡಗಿದ್ದಾರೆ. ಇವೆಲ್ಲ ಹೊರಗಡೆ ಬರಬಾರ್ದು ಅಂದ್ರೆ ನನಗೆ ಬೇಕಾಗಿರೋದು ನಿಮ್ಮ ಹತ್ರ ಒಂದೇ ಒಂದು ವಿಷಯ, ಲೈಫ್ ಲಾಂಗ್ ಕಮಿಟ್ಮೆಂಟ್. ನೀವು ರೂಲಿಂಗ್ ಪಾರ್ಟಿಯಾಗಿ ಇರೋವರೆಗೂ ನಾನು ಏನನ್ನ ಕೇಳ್ತೀನೋ ಅದನ್ನ ನೀವು ನನಗೆ ಮಾಡಿ ಕೊಡ್ಬೇಕು ಅಂತ ಲೆಟರ್ ಅಲ್ಲಿ ಬರ್ದಿದೆ. ಇವ್ರುಗಳು ಹಳೆ ಸಿಎಂ ಹತ್ರ ಹೇಳಿದ್ರಲ್ಲ ಲೈಫ್ ಲಾಂಗ್ ಕಮಿಟ್ಮೆಂಟ್ ಅವನ ಹತ್ರ ನಾವು ಮಾಡ್ಕೊಂಡಿಲ್ಲ, ಕಡುವನ ಹತ್ರ ಮಾಡ್ಕೊಂಡಿಲ್ಲ ಅಂತ. ಏನನ್ನ ಅವರು ಮಡಿಕೊಂಡಿಲ್ಲ ಇಟ್ಕೊಂಡಿಲ್ಲ ಅಂತ ಹೇಳಿದ್ರು ಅದೇನೇ ಬೇಕು ಅಂತ ಹೇಳಿ ಕೇಳಿದ್ದಾನೆ ನಮ್ಮ ಕಡುವ. ಸೊ ಅವ್ರುಗಳಿಗೂ ರಿವಿಟ್ ಹೊಡೆದಂಗೆ ಆಯ್ತಾ. ಇನ್ ಮುಂದೆ ಅಧಿಕಾರ ಪೂರ್ತಿ ನಮ್ಮ ಕಡುವನ ಕೈಯಲ್ಲೇ ಇರ್ತಾ ಇರೋದು. ಆ ಕಡೆ ನೋಡಿದ್ರೆ ಮಾಡಿದ ತಪ್ಪು ಎಲ್ಲದಕ್ಕೂ ಸೇರಿ ನಮ್ಮ ಐಜಿಯನ್ನ ಹಿಡಿದು ಜೈಲಿಗೆ ಹಾಕ್ತಾ ಇದ್ದಾರೆ. ಹೆತ್ತ ತಾಯಿಯ ಕಣ್ಣು ಮುಂದೆನೆ ಮಗ ಜೈಲಿಗೆ ಹೋಗ್ತಾ ಇದ್ದಾನೆ. ಕಡುವ ಅಲ್ಲಿಗೆ ಬರ್ತಾನೆ. ಏನು ತಮ್ಮ ಚೆನ್ನಾಗಿದ್ಯಾ, ನಿನಗಾಗಿ ಸ್ಪೆಷಲ್ ಆಗಿ ಸೆಲ್ ನಂಬರ್ 13 ಅನ್ನ ರೆಡಿ ಮಾಡೋಕೆ ಹೇಳಿದ್ದೀನಿ, ನನಗಾಗಿ ನೀನು ರೆಡಿ ಮಾಡಿಸಿದ್ಯಾ ಅಲ್ಲ, ಅದೇ ಸೆಲ್ಲೇನೆ ನಿನಗಾಗಿ ಎಲ್ಲವೂ ಕಾಯ್ತಾ ಇದೆ, ಹೋಗಿದ್ ಬಾ ಅಂತ ಹೇಳಿ ಐಜಿ ಅವರನ್ನ ಜೈಲು ಒಳಗಡೆ ಕಳಿಸ್ಬಿಟ್ಟು ಮಾಸ್ ಆಗಿ ನಡೆದು ಬರ್ತಾನೆ ನಮ್ಮ ಕಡುವ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಸೂಪರ್ ಆಗಿತ್ತಲ್ವಾ, ಸಾಕದಾಗಿತ್ತಲ್ವಾ, ತುಂಬಾನೇ ಇಷ್ಟ ಆಗಿರ್ಬೋದು ಎಲ್ಲರಿಗೂ. ಸೊ ಈ ತರದ ಡಿಫರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನು ಇಲ್ಲ. ನಿಮ್ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ, ರಿಲೇಟಿವ್ಸ್ಗೆ ಹೇ ಈ ರೀತಿ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಅಪ್ ಪೀಪಲ್ಸ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.